ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾ ಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾಂಚಿತಂ. ರಾಘವ ರಾಘವ ರಾಕ್ಷಸ ಶತ್ರು ಮಾರುತಿ ವಲ್ಲಭ ಜಾನಕಿ ಕಾಂತ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವ ನಿಮಗಾಹ. ನಮಃ ಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ. ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್. ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಶ್ರೀಮಧ್ವಾಃ ಕಲ್ಪವೃಕ್ಷಸ್ತು ಜಯಾರ್ಯಾಃ ಕಾಮಧುಕ್ ಸ್ಮೃತಾಃ ಚಿಂತಾಮಣಿಸ್ತು ವ್ಯಾಸಾರ್ಯಾಃ ಮುನಿತ್ರಯಂ ನತಾವಯಂ. ಮುಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಾಃ ರಾಘವೇಂದ್ರಂ ತಮಾಶ್ರಯೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ರಾಮದೇವರ ಆಜ್ಞೆಯನ್ನು ಹೊತ್ತು ಅವರು ಕೊಟ್ಟ ಮಾರ್ಗದರ್ಶನದಲ್ಲಿ ಅವರ ಪ್ರೇರಣೆಯಂತೆ ಅವರ ಪ್ರೀತಿಗೋಸ್ಕರವಾಗಿ ಹನುಮಂತ ದೇವರು ಸಮುದ್ರದ ಇನ್ನೊಂದು ಪಾರ ರಾವಣನ ಲಂಕೆಯ ಕಂಪೌಂಡ್ ವಾಲ್, ಪ್ರಾಕಾರ ರೂಪಕ ಗಿರವು, ಪ್ರಾಕಾರದ ಹಾಗೆ ಇರುವ ಸಹಜವಾದ ಪ್ರಾಕಾರ, ಆ ಗಿರಿಯಲ್ಲಿ ಬಂದು ಹನುಮಂತ ದೇವರು ಇಳೀತಾರೆ. ನಾವು ಕೆಟ್ಟ ಕೆಲಸ ಮಾಡುವಾಗ ಕೆಲವು ಸಲ ನಾವು ಹೇಳೋದುಂಟು, ನೋಡಿ ದೇವರ ಅನುಗ್ರಹ ಇದೆ, ನೋಡಿ ಎಲ್ಲ ಅನುಕೂಲ ಇದೆ ಅಂತ. ರಾವಣನಿಗೆ ಏನು ತೊಂದರೆ ಆಗಿತ್ತು ನೋಡಿ, ಅದಕ್ಕೊಂದು ಕಂಪೌಂಡ್ ವಾಲ್, ಅಂದರೆ ಅವನಿಗೆ ಬೇಡದವರು ಯಾರೂ ಒಳಗೆ ಬರಬಾರ್ದು, ಹಾಗಾಗಿ ಅವನಿಗೆ ಕಂಪೌಂಡ್ ವಾಲ್, ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಲೇ ಇಲ್ಲ, ಸಹಜವಾದ ಬೆಟ್ಟನೇ ಅದಕ್ಕೆ ಆವರಕವಾಗಿತ್ತು. ಇನ್ನೊಬ್ಬರು ಒಳಗೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೋಡಿದಿರಾ, ರಾವಣನಿಗೆ ದೇವರು ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ, ಹಾಗಾಗಿ ರಾವಣ ಒಳ್ಳೆಯವ ಅಂತ ಹೇಳ್ತೀರಾ. ಕೆಟ್ಟ ಕೆಲಸ ಮಾಡಲಿಕ್ಕೆ ಹೊರಟಾಗ ಅಲ್ಲಿ ಸಿಗತಕ್ಕಂತಹ ದೈವಾನುಕೂಲ್ಯ ಅಂತ ನಾವು ಕಲ್ಪನೆ ಮಾಡದೆ ಅನ್ಯಾಯ ಮಾಡಲಿಕ್ಕೆ ಇಲ್ಲಿ ಪ್ರೋತ್ಸಾಹ ಸಿಕ್ಕಿತು ಅಂತಂದರೆ ನಮ್ಮ ಕ್ರಮವನ್ನು ನಾವು ಮಾಡಬೇಕಾದ್ದು. ರಾವಣನಿಗೆ ಎಲ್ಲ ಭದ್ರತೆಗಳೂ ಇತ್ತು, ಎಲ್ಲ ಅನುಕೂಲ್ಯಗಳೂ ಇತ್ತು, ಎಲ್ಲ ಪಾಪವನ್ನು ಮಾಡಲಿಕ್ಕೆ ಬೇಕಾದ ಅವಕಾಶವನ್ನು ಕೊಟ್ಟು ಕೊನೆಗೆ ಅದಕ್ಕೆ ಹಿಂಸೆ ಕೊಡ್ತಾನೆ, ದೇವರು ಶಿಕ್ಷೆ ಕೊಡ್ತಾನೆ. ಹಾಗಾಗಿ ಪಾಪ ಮಾಡುವಾಗ 10 ಬಾರಿ ಆಲೋಚನೆ ಮಾಡಿ ಎಲ್ಲ ಅನುಕೂಲತೆ ಇದೆ ಅಂತ ನಾವು ತಪ್ಪು ಮಾಡಿದರೆ ಅದಕ್ಕೆ ಶಿಕ್ಷೆ ಬಂದಾಗ ಎದುರಿಸಲಿಕ್ಕೆ ನಮಗೆ ಶಕ್ತಿ ಇದೆನಾ ಅಂತ ವಿಚಾರ ಮಾಡಿ ಹೆಜ್ಜೆ ಇಡಿ ಅನ್ನೋದನ್ನು ರಾಮಾಯಣ ನಮಗೆ ತೋರಿಸಿದೆ. ಹನುಮ ಪುಟ್ಟ ರೂಪವನ್ನು, ಬಿಡಾಲ ಸಮಿತಃ ಬೆಕ್ಕಿನಂತಹ ಪುಟ್ಟ ರೂಪವನ್ನು ಸ್ವೀಕಾರ ಮಾಡಿ ಇಡೀ ಲಂಕೆಯ ವಿಹಂಗಮ ಅವಲೋಕನವನ್ನು ಮಾಡ್ತಾನೆ. ಇಡೀ ಲಂಕೆಯನ್ನು ಸಮೀಕ್ಷೆ ಮಾಡಿ ಕೆಳಗೆ ಇಳಿಬೇಕು, ಆರಾಮವಾಗಿ ಮುಂದೆ ಸಾಗಬೇಕು ಸಂಕಲ್ಪ ಮಾಡಿದ. ಬೃಹತ್ತಾದ ಒಂದು ರೂಪವನ್ನು ನೋಡಿದ.
ಒಂದು ಹೆಣ್ಣಿನ ರೂಪವನ್ನು ನೋಡಿದ. ಆ ಹೆಣ್ಣು ಅಂತಂದರೆ ಅದೇ ಲಂಕೆಯನ್ನು ಕಾಯುವ ಒಂದು ಶಕ್ತಿ, ಸ್ತ್ರೀ ಶಕ್ತಿ. ಅದು ಮೂರ್ತಿಮತ್ತಾಗಿ ಬಂತಂತೆ. ಅಲ್ಲಿವರೆಗೆ ಇರಲಿಲ್ಲ. ರಾವಣನ ಲಂಕೆಗೆ ಯಾವಾಗ ಪ್ರವೇಶ ಮಾಡಬೇಕು, ಆ ಲಂಕಾ ಶಕ್ತಿ ಎದುರಿಗೆ ಬಂದು ನಿಂತಿತು. ಹನುಮ ನೋಡಿದ, ಇಲ್ಲಿವರೆಗೆ ಕಾಣಲಿಲ್ಲ, ಈಗ ಬಂತು ಅಂತ. ಹಾಗಾಗಿ ರಾಕ್ಷಸ ರಾವಣ ಅವನ ಲಂಕೆಯ ಒಳಗೆ ಪ್ರವೇಶ ಮಾಡೋದು ಎಷ್ಟು ಕಷ್ಟ, ಅದು ಎಂಥ ದುರ್ಗಮ, ಎಲ್ಲೆಲ್ಲಿ ಏನೇನು ಇಟ್ಟಿದ್ದಾನೆ. ನಮ್ಮಲ್ಲೆಲ್ಲ CC ಕ್ಯಾಮರಾ ಇಡೋದು ಅಷ್ಟೇ, ಅದೇನು ಮಾತಾಡೋದಿಲ್ಲ, ಫೋಟೋ ತೆಗೆಯುತ್ತ ಅಷ್ಟೇ. ಅದು ಏನು ಮಾಡಬೇಕು ಅಂತಂದರೆ ರಾವಣಂದು CC ಕ್ಯಾಮರಾ ಹೇಗಿತ್ತು ಅಂತಂದರೆ ಅದು ಫೋಟೋ ತೆಗೆಯುವುದು ಮಾತ್ರ ಅಲ್ಲ, ಬಂದವನನ್ನು ಅಲ್ಲಿಂದಲೇ ವಾಪಸ್ ಕಳಿಸ್ತಿತ್ತು. ಅಂತಹ ತಾಕತ್ತಿರತಕ್ಕಂತಹ ವ್ಯವಸ್ಥೆ ಅದು ರಾವಣಂದು. ಹಾಗಾಗಿ ಹನುಮನ ಮುಂದೆ ಆ ಹೆಣ್ಣು ಸ್ತ್ರೀ ರೂಪ ಅದು ಬೃಹತ್ತಾಗಿ ನಿಂತಿತು ಅಂತ. ಇಡೀ ಲಂಕೆಯನ್ನು ರಕ್ಷಣೆ ಮಾಡಬೇಕಾದ್ರೆ ಸಾಮಾನ್ಯ ಆದರೆ ಸಾಧ್ಯ ಇಲ್ಲ, ಅಂತಹ ಶಕ್ತಿ ಇದ್ದರೆ ಮಾತ್ರ ಸಾಧ್ಯ. ವಾದಿರಾಜರು ಹೇಳ್ತಾರೆ, ಅದು ದುರ್ಗೆಯ ಪರಿವಾರ ದೇವತೆ, ಲಂಕಾಭಿಮಾನಿನಿ ಅಂತ ಹೇಳ್ತಾರೆ. ರಾವಣ ಆರಾಧನೆ ಮಾಡಿ ಅವಳನ್ನು ಕರ್ಕೊಂಡು ಬಂದು ಇಲ್ಲಿ ಇಟ್ಟಿದ್ದ ಲಂಕೆಯಲ್ಲಿ, ಲಂಕೆಯ ರಕ್ಷಣೆ ಮಾಡು ಅಂತ. ಹಾಗಾಗಿ ಬೇಕಾದ ಎಲ್ಲ ಬಲಿಯನ್ನು ಕೊಡ್ತಿದ್ದ ಅದಕ್ಕೆ. ಆ ಲಂಕಾಭಿಮಾನಿನಿ ಮೂರ್ತಿಮತ್ತಾಗಿ ಅವನ ಮುಂದೆ ಬಂದು ನಿಂತು ನೋಡ್ತಾಳೆ, ಕೇಳ್ತಾಳೆ ಹನುಮನ ಹತ್ರ, ನೀನು ಯಾರು, ಯಾಕೆ ಬಂದಿ, ಇಲ್ಲಿ ಹೇಗೆ ಹೋಗ್ತಿ, ಯಾರ ಅಪ್ಪಣೆ ಪಡೆದಿಲ್ಲಿ ಬಂದಿದ್ದಿ ಅಂತ. ಕೋತಿ ಹೇಳಿತು, ಹನುಮ ನಾನು ಯಾರ ಹತ್ರನೂ ಕೇಳಿಲ್ಲ, ನನಗೆ ಗೊತ್ತಿಲ್ಲ, ನಮ್ಮೂರಲ್ಲೆಲ್ಲ ಹಾಗಿಲ್ಲ, ಈ ಮನುಷ್ಯರಿಗೆಲ್ಲ ಪಾಸು ಅಂತ ಬೇಕು, ನಮಗೆ ಪಾಸ್ ಬೇಡವೇ ಬೇಡ, ನಾವು ಎಲ್ಲಿ ಬೇಕಾದರೂ ಹೋಗ್ಬೋದು, ನಮ್ಮನ್ನು ಕೇಳುವವರೇ ಇಲ್ಲ, ನಾವು ಎಲ್ಲ ಕಡೆ ಸಂಚಾರ ಮಾಡೋರು, ನಮಗೆ ಮುಕ್ತ ಅವಕಾಶ. ಮರಗಳಿದೆ ಅಂತಂದರೆ ಮರದಿಂದ ಮರಕ್ಕೆ ಹಾರಿ ಹೋಗಿ ನಮ್ಮದು ಜೀವನ ನಡೆಸೋದು, ಅದಕ್ಕೆ ಯಾರದ್ದು ಪರ್ಮಿಷನ್ ಯಾಕೆ ಬೇಕು ಅಂತ ಕಪಿಯ ಭಾಷೆಯಲ್ಲಿ ಮಾತಾಡ್ತಾನೆ. ಆ ಲಂಕಿನಿ ಹೇಳ್ತಾಳೆ, ಅಧಿಕ ಪ್ರಸಂಗ ಮಾತಾಡಬೇಡ, ನಿನಗೆ ಇಲ್ಲಿ ಬಂದರೆ ಜಾಗ್ರತೆ, ಕಾಲಿಟ್ಟರೆ ನಿನ್ನನ್ನು ಹಿಂಸ್ತೇನೆ ಅಂತ ಜೋರು ಮಾಡ್ತಾನೆ. ಹನುಮ ಅದಕ್ಕೆಲ್ಲ ಬಗ್ತಾನ. ಅವ ಹೇಳ್ದ, ಅಮ್ಮ ನಿನ್ನ ಕೆಲಸ ನೀನು ಮಾಡು, ನನ್ನ ಕೆಲಸ ನಾನು ಮಾಡ್ತೇನೆ, ನಾನು ಇಲ್ಲಿವರೆಗೆ ಬರಲಿಲ್ಲ ಈ ಲಂಕೆಗೆ, ಈ ಸಲ ಮೊಟ್ಟ ಮೊದಲು ಬಂದದ್ದು, ನೋಡಿದ್ರೆ ತುಂಬ ಖುಷಿಯಾಗುತ್ತೆ, ಒಂದು ಸಲ ತಿರುಗಾಡಿಕೊಂಡು ಬರ್ತೇನೆ, ಈ ಲಂಕೆಯನ್ನು ನೋಡಬೇಕು, ನನಗೆ ಒಂದು ಊರಿಗೆ ಹೋದರೆ ಊರು ನೋಡಬೇಕು ಅಂತ ಆಸೆ ಇರುತ್ತೆ ನೋಡಿ, ಅಷ್ಟೇ ನನಗೆ, ನಾನೇನು ಮಾಡೋದಿಲ್ಲ, ನಿನ್ನ ಎದುರಲ್ಲಿಯೇ ಲಂಕೆಯನ್ನು ಒಂದು ಸಲ ನೋಡ್ತೇನೆ, ನೋಡಿ ವಾಪಸ್ ನಿನ್ನ ಎದುರಲ್ಲೇ ಹೊರಗೆ ಹೋಗ್ತೇನೆ, ಏನು ಚಿಂತೆ ಮಾಡಬೇಡ, ಸುಮ್ಮನೆ ಇರು ಅಷ್ಟೇ, ಗಲಾಟೆ ಮಾಡಬೇಡ, ಊರಿನ ಜನ ಸೇರ್ತಾರೆ ಅಂತ ಹನುಮ ಹೇಳ್ತಾನೆ. ಅವಳು ಹೇಳ್ತಾಳೆ, ಅಧಿಕ ಪ್ರಸಂಗಿ, ನಿನಗೆ ಒಳಗೆ ಬರಲಿಕ್ಕಿಲ್ಲ, ಇಲ್ಲಿ ನಿನಗೆ ನೋಡಲಿಕ್ಕೂ ಅವಕಾಶ ಇಲ್ಲ, ಲಂಕೆಯಲ್ಲಿ ಇದ್ದವರಿಗೆ ಮಾತ್ರ ಲಂಕೆಯನ್ನು ನೋಡುವ ಅವಕಾಶ ಹೊರತು ಹೊರಗಿನವರಿಗೆ ಅವಕಾಶ ಇಲ್ಲ, ನೀನು ಕೋತಿ, ನಿನಗಂತೂ ಅವಕಾಶ ಇಲ್ಲವೇ ಇಲ್ಲ ಅಂತ ಹನುಮ ಹೇಳ್ತಾನೆ. ನೀನು ಬಿಡಲಿಲ್ಲ ಅಂದರೆ ಬಲಾತ್ಕಾರವಾಗಿ ಆದರೂ ಹೋಗುವುದೇ ಅಂತ ಹೇಳಿದಾಗ ಅವಳ ಶಕ್ತಿಯನ್ನು ಪ್ರದರ್ಶನ ಮಾಡ್ತಾಳೆ. ಅವಳು ಹೊಡಿಲಿಕ್ಕೆ ಅಂತ ಬರ್ತಾಳೆ. ಹನುಮಂದು ತಾಳ್ಮೆ ಎಲ್ಲಿವರೆಗೆ ಅಂತಂದರೆ ಕೈ ಎತ್ತುವ ತನಕ ಮಾತ್ರ. ಕೈ ಎತ್ತಿದ ಮೇಲೆ ಆ ಎತ್ತಿದ ಕೈಯನ್ನು ಕೆಳಗೆ ಇಳಿಸಲೇಬೇಕು. ಹನುಮಂತ ದೇವರು ನೋಡಿದ್ರಂತೆ, ಅವರಿಗೂ ಒಂದು ಸಿಟ್ಟು ಬಂತು, ಈ ಹೆಣ್ಣಿಗೆ ಪಾಠ ಕಲಿಸಬೇಕು ಅಂತ. ಅದು ಏನು ತೀರ್ಮಾನ ಮಾಡಿದರು ಅಂತಂದರೆ ಹೊಡಿಬೇಕು ಅಂತ. ಅವರು ಹೊಡೆಯುವುದು ಬೇಡ, ಮುಟ್ಟಿದರೆ ಸಾಕು, ಮುಟ್ಟುವುದು ಬೇಡ, ಅವಳ ಒಳಗಿಂದ ಹೊರಗೆ ಬಂದರೆ ಸಾಕು, ಸತ್ತೇ ಹೋಗುತ್ತೆ. ಅದು ಉಸಿರಿನ ದೇವತೆ ಅವರು ನೋಡಿದರಂತೆ ಒಂದು ಸಲ, ನನ್ನ ಶಕ್ತಿಯನ್ನು ಇಲ್ಲಿ ನಾನು ವ್ಯಕ್ತಿಗೊಳಿಸಬೇಕಾ, ಬೇಡಪ್ಪ, ಯಾಕೆ ಅಂತಂದರೆ ಇದು ಹೆಣ್ಣು, ಸ್ತ್ರೀಚೇತಿ ಮನ್ಯಮಾನೇನ, ಇದು ಹೆಣ್ಣಿದು, ಹಾಗಾಗಿ ನಾತಿಕ್ರೋಧ ಪ್ರದರ್ಶಿತ, ತುಂಬ ಕೋಪ ಆವೇಶ ಅದು ಯಾವುದೂ ಮಾಡಲಿಲ್ಲಂತೆ ಹನುಮಂತ ದೇವರು. ಯಾಕೆ ಅಂತಂದರೆ ಸ್ತ್ರೀ ಹೆಣ್ಮಕ್ಕಳು ಅವರಿಗೆ ಬಗ್ಗೆ ಅನುಕಂಪ, ಕಾರುಣ್ಯ, ದಯ, ಹಾಗಾಗಿ ತನ್ನ ಬಲವನ್ನು ತೋರಿಸಲಿಲ್ಲ ಅಂತ. ಹಾಗೆ ಅಂತ ಸುಮ್ಮನೆ ಇರಲಿಕ್ಕಾಗಲಿಲ್ಲ, ಹೊಡಿಲಿಕ್ಕೆ ಶುರು ಮಾಡ್ತಾಳೆ ಅಂತ.
ಅದಕ್ಕೆ ಬಲಕೈಯನ್ನು ಬಿಟ್ಟರಂತೆ ಹನುಮಂತ ದೇವರು, ಎಡಕೈಯನ್ನು ತೆಕೊಂಡ್ರಂತೆ. 5 ಬೆರಳು ಅದನ್ನು ಮಡಚಿದ್ರಂತೆ, ಜೋರಾಗಿ ಬೀಸಿದ್ರಂತೆ. ಆ ಬೀಸಿದ ಗಾಳಿಗೆ ಲಂಕಿಣಿ ತಲೆ ತಿರುಗಿ ಮೂರ್ಛಿತಳಾಗಿ ದಪ್ಪನೆ ಕೆಳಗೆ ಬಿದ್ದಳು. ರಾಮಾಯಣ ಹೇಳುತ್ತೆ. ಹನುಮಂತ ದೇವರ ಶಕ್ತಿ ಎಷ್ಟಿದೆ ಅಂತಂದರೆ, ಆ ಕೈ ಬೀಸುವ ಗಾಳಿಗೇ ಮಹಾಶಕ್ತಿಮತಿಯಾದಂತಹ ಲಂಕಿಣಿ ಕೆಳಗೆ ಬಿದ್ದಳು. ಹನುಮಂತ ದೇವರ ಮುಂದೆ ಕೈ ಮುಗಿದು ನಿಂತಲಂತೆ. ಇದು ಹನುಮಂತ ದೇವರು ಬಗ್ಗಿಸುವ ಕ್ರಮ. ಕೆಟ್ಟವರು ಅಂತಾದರೆ ಕೈ ಎತ್ತುವುದು ಮಾತ್ರ, ಒಳ್ಳೆಯವರು ಅಂತಾದರೆ ಎತ್ತಿದ ಕೈಯನ್ನು ಜೋಡಿಸಿ ಪ್ರಣಾಮಕ್ಕೆ ಅಂಜಲಿಗೆ ಅದನ್ನು ಸಿದ್ಧಪಡಿಸಿದ್ರಂತೆ. ಹನುಮಂತನ ಮುಂದೆ ಕೈ ಜೋಡಿಸಿ ಆ ಲಂಕಿಣಿ ವಿಷಯವನ್ನು ಹೇಳ್ತಾಳೆ ಅಂತೆ. ಅವಳು ಹೇಳ್ತಾಳೆ, ಹನುಮ ಮುಕ್ತವಾಗಿ ನೀನು ಪ್ರವೇಶ ಮಾಡಬಹುದು. ಈ ಹೊಡೆದ್ರೆ ನೋಡಿ ಎಲ್ಲ ಚುರುಕಾಗಿ ಬಿಡ್ತಾರೆ ನೋಡಿ. ಕೆಲವು ಸಲ ಹಾಗೆ ಪ್ರಯೋಗ ಮಾಡಬೇಕಾಗ್ತದೆ ದುಷ್ಟರಿಗೆ. ರಾಮಾಯಣ ಹೇಳಿತು ಅದಲ್ಲ ಅಂತೆ. ಆ ಲಂಕಿಣಿ ಒಳ್ಳೆಯವಳು. ಅವಳು ಹೇಳ್ತಾಳೆ, ಕಥೆಯೆಲ್ಲ ಹೇಳ್ತಾಳೆ. ನಾನು ಯಾಕೆ ನಿನ್ನೆದುರು ಜಗಳ ಮಾಡಿದೆ ಅಂತಂದರೆ, ನಿನ್ನ ಯಾರು ಅಂತ ಗೊತ್ತಾಗದೆ. ನಾನು ಬ್ರಹ್ಮದೇವರು ನನಗೆ ಕಳಿಸಿಕೊಟ್ಟದ್ದು ಇಲ್ಲಿಗೆ, ಜಾಬ್ ಕೊಟ್ಟದ್ದು ಬ್ರಹ್ಮದೇವರು. ಜಾಬ್ ಕೊಡುವಾಗ ಬ್ರಹ್ಮದೇವರು ಹೇಳಿದರು ನನಗೆ. ಏನು ಹೇಳಿದರು ಅಂತಂದರೆ, ಲಂಕೆಯನ್ನು ಚೆನ್ನಾಗಿ ಪಾಲನೆ ಮಾಡು, ಚೆನ್ನಾಗಿ ನೋಡಿಕೋ ಅಂತ. ಹಾಗಾಗಿ ಜವಾಬ್ದಾರಿಯಿಂದ ನಾನು ನೋಡಿಕೊಳ್ತಿದ್ದೆ. ಅದರೊಟ್ಟಿಗೆ ಕೊನೆಗೊಂದು ಹೇಳಿದರು, ಲಂಕೆಗೆ ಎಲ್ಲಿಯಾದರೂ ತಪ್ಪಿ ಹೋಗಿ ಒಂದು ಕೋತಿ ಬಂತು ಅಂತಂದರೆ, ಆ ಕೋತಿಯ ಮುಂದೆ ನೀನು ಶಕ್ತಿ ಪ್ರದರ್ಶನ ಮಾಡಿದರೆ, ಆ ಕೋತಿಯಿಂದ ನಿನಗೆ ಪರಾಜಯ ಬಂದರೆ ಅದು ನಿನಗೆ ಪರಾಜಯ ಅಲ್ಲ, ಲಂಕೆಗೇನೆ ಪರಾಜಯ, ರಾವಣನಿಗೇ ಪರಾಜಯ, ರಾಕ್ಷಸರಿಗೇ ಅದು ಅನಿಷ್ಟ. ಆಮೇಲೆ ನೀನಿಲ್ಲ ಅಲ್ಲಿ ಇರಬೇಡ, ವಾಪಸ್ ಬಾ ಅಂತ. ಅದು ಪರ್ಮನೆಂಟ್ ಜಾಬ್ ಅಲ್ಲ, ಅದು ತಾತ್ಕಾಲಿಕವಾದ ಜಾಬ್. ಎಲ್ಲಿವರೆಗೆ ಒಂದು ಕೋತಿ ಬರುತ್ತೆ ಅಲ್ಲಿವರೆಗೆ. ಹನುಮಂತನ ಮುಂದೆ ಇಷ್ಟು ಸತ್ಯವನ್ನು ತಿಳಿಸ್ತಾಳೆ. ಎಲ್ಲಿ ಬೇಕಾದರೂ ತಿರುಗಾಡು ಅಂತ ಬ್ರಹ್ಮದೇವರು ಹೇಳಿದ ಮಾತನ್ನು ನೆನಪಿಟ್ಟುಕೊಂಡು ಲಂಕಿಣಿ ಹನುಮನ ಮುಂದೆ ಕೈ ಜೋಡಿಸಿ ಮುಂದೆ ಸಾಕ್ತಾಳೆ. ರಾಮಾಯಣ ಹೇಳುತ್ತೆ, ಹನುಮನ ಮುಂದೆ ಎಲ್ಲರೂ ಕೈ ಜೋಡಿಸಬೇಕು. ಅವನು ಜೀವೋತ್ತಮ. ಅವರು ಎಲ್ಲ ಇತರ ದೇವತೆಗಳು ಕೂಡ ಹನುಮನ ಮುಂದೆ ಬಾಗ್ತಾರೆ. ಹನುಮ ಬಾಗುವುದು ಒಂದೇ ಕಡೆ, ದೇವರ ರಾಮದೇವರ ಹತ್ರ ಮಾತ್ರ ಬಾಗುವುದು. ಉಳಿದವರೆಲ್ಲ ಹನುಮನ ಪಾದಕ್ಕೆ ಬಾಗಬೇಕು. ರಾಮಾಯಣ ಹೇಳುತ್ತೆ, ನಾವು ರಾಮದೇವರಿಗೆ ಬಗ್ಗಿದರೆ ಇಡೀ ಜಗತ್ತು ನಮ್ಮ ಕಾಲಿಗೆ ಬೀಳ್ತದೆ. ಹನುಮ ಅದಕ್ಕೆ ಉದಾಹರಣೆ. ದೇವರ ಅನುಗ್ರಹದಿಂದಾಗಿ ಜೀವೋತ್ತಮನಾಗಿ, ಎಲ್ಲರಿಂದಲೂ ಕೂಡ ಪ್ರಣತನಾಗಿ, ಎಲ್ರಿಗೂ ಸೋಲು ಕೊಡುವವನಾಗಿ ಹನುಮಂತ ದೇವರ ವೈಭವ ಸಾಗಿತು ರಾಮಾಯಣದಲ್ಲಿ ಅಂತ ಹೇಳ್ತಾರೆ. ಆ ಲಂಕಿಣಿ ಹೋಗೇ ಬಿಟ್ಲು. ಹೇಳಬೇಕಾ ಬೇಡ, ಓನರ್ ಹತ್ರ ರಿಸೈನ್ ಲೆಟ್ರ್ ಕೊಡಬೇಕು ನೋಡಿ, ಕೊಡಲೇ ಇಲ್ಲ. ಯಾಕಂದರೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟದ್ದು ಬ್ರಹ್ಮದೇವರು. ಅವರಿಗೆ ಹೋಗಿ ನಿವೇದನೆ ಮಾಡಿದರೆ ಸರಿ ಅಂತ ಬಿಟ್ಟು ಹೋದರು. ಅಂದರೆ ಲಂಕೆಗೆ ಬಂದ ಆಪತ್ತು ಹನುಮ ಬಂದದ್ದಲ್ಲ, ಅದೊಂದು ಆಪತ್ತು ಬಂದದ್ದು. ಯಾವಾಗ ಸೀತಾದೇವಿಯನ್ನು ಬಲಾತ್ಕಾರ ಮಾಡಿ ಎಳ್ಕೊಂಡು ತಂದ, ಅವತ್ತೇ ಲಂಕೆಗೆ ಒಂದು ಅನಿಷ್ಟ ಬಂದಿತ್ತು. ಈಗಂತೂ ಗಟ್ಟಿಯಾಯಿತು. ಲಂಕಿಣಿ ಅಲ್ಲಿಂದ ಹೊರಟು ಹೋದಳು. ಹನುಮಂತ ದೇವರು ಲಂಕೆಯ ಒಳಗೆ ಪ್ರವೇಶ ಮಾಡಬೇಕು. ಪ್ರವೇಶ ಮಾಡ್ತಾರೆ. ರಾಮಾಯಣ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂತಂದರೆ, ಸವ್ಯಂಪಾದಂ ವಿನಿಕ್ಷಿಪ್ಯ, ಎಡಕಾಲನ್ನು ಇಟ್ಟು ಹನುಮ ಲಂಕೆಯ ಒಳಗೆ ಪ್ರವೇಶ ಮಾಡಿದ ಅಂತ ಹೇಳುತ್ತೆ. ನಮ್ಮದೇ ಕಾಲಿರ್ಬೋದು, ನಮ್ಮದೇ ಬಲಕಾಲು, ನಮ್ಮದೇ ಎಡಕಾಲಿರ್ಬೋದು. ಆದರೆ ಆ ಬಲ ಎಡ ಅದರಲ್ಲಿ ವ್ಯತ್ಯಾಸ ಇರ್ತದೆ. ಯಾರಿಗಾದರೂ ಏನಾದರೂ ಒಂದು ಕೊಡಬೇಕು ಅಂತ ಇಟ್ಕೊಳ್ಳಿ, ಕೊಡುವಾಗ ಬಲಕೈಯಲ್ಲಿ ಕೊಡ್ತೇವೆ, ಎಡಕೈ ಒಟ್ಟಿಗೆ ಸೇರಿಸಿ ಕೊಡ್ತೇವೆ. ಬರೀ ಎಡಕೈಯಲ್ಲಿ ಮಾತ್ರ ಕೊಟ್ಟರೆ ನೀವೇನು ಮಾಡ್ತೀರಿ? ಎಂಥ ಅಸಭ್ಯ, ಏನು ವಿವೇಕನೇ ಇಲ್ಲ. ಶೇಕ್ ಹ್ಯಾಂಡ್ ಕೊಡ್ತಾರೆ, ಎಡಕೈ ಶೇಕ್ ಕೈ ಮುರಿದಿರಬೇಕು. ಇಲ್ಲದಿದ್ದರೆ ಎಡಕೈಯನ್ನು ಯಾರಾದರೂ ಮುಂದೆ ಇಡ್ತಾರ? ಏನಾದರೂ ಒಂದು ಲೋಟೆ ನೀರು ಕೊಡಬೇಕು, ನಾವು ಬಲಕೈಯಲ್ಲಿ ಕೊಡ್ತೇವೆ. ನಾವು ಎಡಕೈಯಲ್ಲಿ ಕೊಟ್ಟರೆ ಎಂಥ ಅಸಭ್ಯ ಅಂತ ನಾವು ಬೈತೇವೆ. ಆ ಉಪಚಾರ ನಾವು ಸ್ವೀಕಾರ ಮಾಡುವುದಿಲ್ಲ ನಾವು. ಅಂದರೆ ಎಡಕೈ ಬಲಕೈ ಎರಡೂ ಒಂದೇ ರೀತಿಯಾದರೂ ಕೂಡ ಎಡಪಕ್ಷಕ್ಕೆ ಸ್ವಲ್ಪ ಬೆಲೆ ಕಡಿಮೆನೇ. ಹಾಗಾಗಿ ಬಲಕಾಲಲ್ಲ, ಹನುಮ ಎಡಕಾಲನ್ನು ಇಟ್ಟು ಲಂಕೆಗೆ ಪ್ರವೇಶ ಮಾಡಿದ.
ರಾಮಾಯಣ ಹೇಳಿತು, ಎಡಕಾಲನ್ನಿಟ್ಟು ಪ್ರವೇಶ ಮಾಡಿದ ಹನುಮ ಅಂತಂದರೆ ಆ ಲಂಕೆಗೆ ಇನ್ನು ಮಾಟ ಮಂತ್ರ ತಂತ್ರ ಇನ್ನೇನು ಬೇಡ, ಲಂಕೆಯ ಕತೆ ಮುಗಿಯಿತು. ನಾವು ಮನೆಗೆ ಬಂದಾಗ ಅವನ ಮುಖ ನೋಡುವುದಲ್ಲಂತೆ, ಅವನ ಕಾಲು ನೋಡಬೇಕಂತೆ. ಕಾಲು ಹೇಗಿಟ್ಟುಕೊಂಡು ಬಂದಿದ್ದಾನೆ ಅಂತ. ಬಲಕಾಲಿಟ್ಟು ಮುಂದೆ ಬರ್ತಾನ, ಎಡಕಾಲಿಟ್ಟು ಮುಂದೆ ಬರ್ತಾನ ಅಂತ. ಒಂದು ವೇಳೆ ಎಡಕಾಲಿಟ್ಟು ಮುಂದೆ ಬಂದರೆ ಕಾಲನ್ನು ದಬ್ಬಿ ಬಲಕಾಲನ್ನು ಎಳೆದು ನಾವು ಒಳಗೆ ಪ್ರವೇಶ ಕೊಡಬೇಕು, ಎಡಕಾಲಿಟ್ಟು ಬರಬಾರ್ದು ಅಂತ. ನಮ್ಮದು ಶಿಕ್ಷಣ ಕ್ರಮ ಅದು ಹೇಗಿದೆ ನೋಡಿ. ಈ ಮಕ್ಕಳಿಗೆ ಶಿಕ್ಷಣ ಕೊಡೋದೇ ಹಾಗೆ. ಅದು ಹೇಗೆ ಕೊಡ್ತಾರೆ ಅಂದರೆ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಅಂತ. ರೈಟ್ ಲೆಫ್ಟ್ ಇಲ್ಲವೇ ಇಲ್ಲ ನಾವು ಕಲಿಸಿಕೊಡೋದು. ಮಕ್ಕಳಿಗೆ ಶಾಲೆಯಲ್ಲೆಲ್ಲ ಕಲಿತ ಅಭ್ಯಾಸ ಲೆಫ್ಟ್ ರೈಟ್ ಅಂತ ಅಭ್ಯಾಸ. ಅದೇ ಅಭ್ಯಾಸ ಮಕ್ಕಳಿಗೆ ಮನೆಗೆ ಬಂದಾಗಲೂ ಲೆಫ್ಟ್ ರೈಟ್ ಕೊನೆಗೆ ಅಪ್ಪನನ್ನೇ ಲೆಫ್ಟ್ ರೈಟ್ ಮಾಡ್ತವೆ ಮಕ್ಕಳು. ನಾವು ಮಕ್ಕಳಿಗೆ ಹೇಳಿಕೊಡಬೇಕು, ಮಗು ಅದು ಏನಿದ್ರೂ ಶಾಲೆಯಲ್ಲಿ ನಮ್ಮ ಮನೆಗೆ ಬರುವಾಗ ಎಡಕಾಲಲ್ಲ ಬಲಕಾಲನ್ನಿಟ್ಟು ಅದು ಮುಂದೆ ಬರಬೇಕು. ಹಾಗಾದರೆ ಶಾಲೆಯಲ್ಲಿ ಕಲಿಸೋದು ತಪ್ಪಿದ್ರೆ ಇಷ್ಟು ಜನ ಒಪ್ಪಿಕೊಳ್ತಿದ್ರ? ಅದು ಒಂದು ರೀತಿ ಸರಿ. ಅದು ಯಾಕೆ ಅಂತಂದರೆ ಅದು ಮಿಲಿಟ್ರಿಯವರಿಗೆ ಹೇಳಿಕೊಡುವ ಕ್ರಮ. NCC ಅದೆಲ್ಲ ಮಿಲಿಟ್ರಿಯವರಿಗೆ. ಮಿಲಿಟ್ರಿ ಅಂದರೆ ಎಲ್ಲಿದು? ಯುದ್ಧ ಮಾಡಲಿಕ್ಕೆ ಹೋಗುವಾಗ. ಯುದ್ಧ ಮಾಡುವುದು ಎಲ್ಲಿ? ಪಾಕ್ ಅಂತ ಜಾಗ, ಬಾಂಗ್ಲಾ, ಅಲ್ಲಿಯೇ ಯುದ್ಧ ಮಾಡೋದು. ಅಲ್ಲಿ ಹೋಗುವಾಗ ಲೆಫ್ಟ್ ರೈಟೇ ಬೇಕು, ರೈಟ್ ಲೆಫ್ಟ್ ಅಲ್ಲ. ಯಾಕಂದರೆ ಶತ್ರುಗಳ ಊರಿಗೆ ಹೋಗುವಾಗ ಯುದ್ಧ ಮಾಡುವಾಗ ಎಡಕಾಲನ್ನಿಟ್ಟುಕೊಂಡು ಹೋಗಬೇಕು ಹೊರತು ಬಲಕಾಲನ್ನಿಟ್ಟುಕೊಂಡು ಹೋಗುವುದಲ್ಲ. ಹಾಗಾಗಿ ಮಕ್ಕಳಿಗೆ ಹೇಳಬೇಕು, ಶಾಲೆಗೆ ಹೋಗುವಾಗಲೇ ಹೇಳಬೇಕು, ಶಾಲೆಯಲ್ಲಿ ಲೆಫ್ಟ್ ರೈಟ್ ಮಾಡು ಅಂದರೆ ಮಿಲಿಟ್ರಿ ಯುದ್ಧಕ್ಕೆ ಹೋಗುವಾಗ ಲೆಫ್ಟ್ ರೈಟ್ ಮಾಡು, ಆದರೆ ಮನೆಗೆ ಬರುವಾಗ ಮಾತ್ರ ಲೆಫ್ಟ್ ರೈಟ್ ಮಾಡಬೇಡ, ತಿರುಗು ಮಾಡು, ರೈಟ್ ಲೆಫ್ಟ್ ಮಾಡು ಅಂತ ಮಕ್ಕಳಿಗೆ ನಾವು ತಿಳಿಸಿಕೊಡಬೇಕಾದ್ದು. ಅದನ್ನು ರಾಮಾಯಣ ನಮಗೆ ತಿಳಿಸಿಕೊಟ್ಟಿದೆ. ಹನುಮ ಎಡಕಾಲನ್ನಿಟ್ಟು ಮುಂದೆ ಸಾಗಿದ. ಅಯೋಧ್ಯೆಗೆ ಹೋಗುವಾಗ ಹೀಗೆ ಮಾಡುವುದಿಲ್ಲ, ಲಂಕೆಗೆ ಹೋದಾಗ ಮಾತ್ರ. ಅದು ರಾವಣ ಇರುವಷ್ಟು ಕಾಲ ಮಾತ್ರ. ಇನ್ನು ವಿಭೀಷಣನ ಸಾಮ್ರಾಜ್ಯ ಆವಾಗ ಬರುತ್ತೆ, ಲೆಫ್ಟ್ ರೈಟ್ ಚೇಂಜ್ ಆಗಿಬಿಡ್ತದೆ, ರೈಟ್ ಲೆಫ್ಟ್ ಆಗಿಬಿಡುತ್ತೆ, ಚೇಂಜ್ ಅಂತ. ಈ ಮಹಾಭಾರತದಲ್ಲಿ ಜರಾಸಂಧನ ಸಂಹಾರಕ್ಕೆ ಹೋಗುವಾಗ ಕೃಷ್ಣದೇವರು ಭೀಮಸೇನ ದೇವರನ್ನು ಅರ್ಜುನನನ್ನೂ ಕರ್ಕೊಂಡು ಹೋಗ್ತಾರೆ. ಹೋದಾಗ ಹಿಂಬದಿಯ ಬಾಗಿಲಿಂದ ಹೋಗ್ತಾರೆ, ಎಡಕಾಲನಿಟ್ಟುಕೊಂಡು ಮುಂದೆ ಸಾಗ್ತಾರೆ. ಆಗ ಜರಾಸಂಧ ಕೇಳ್ತಾನೆ, ನೀವು ಯಾಕೆ ಹಿಂಬದಿಯಿಂದ ಬಂದ್ರಿ ಅಂತ ಕೇಳ್ತಾನೆ. ಜರಾಸಂಧ ಕೇಳ್ತಾನೆ, ಎಡಕೈಯನ್ನು ಕಾಲನ್ನು ಇಟ್ಕೊಂಡು ಮುಂದೆ ಯಾಕೆ ಬಂದ್ರಿ ಅಂತ ಕೇಳ್ತಾನೆ. ಅವ್ರು ಹೇಳಿದರು, ನಿನ್ನ ಮನೆಗೆ ಬರೋದು ಹೀಗೇನೆ. ಅವ ಹೇಳಿದ, ಅದು ಶತ್ರುವಿನ ಮನೆಗೆ ಬರುವಾಗ ಹಾಗೆ, ನೀವು ಯಾಕೆ ಬಂದ್ರಿ? ಆಗ ಕೃಷ್ಣದೇವರು ಹೇಳ್ತಾರೆ, ನಿನ್ನ ಶತ್ರುಗಳೇ ನಾವು, ಹಾಗಾಗಿ ಹೀಗೇ ಮಾಡಿದ್ದು ಅಂತ ಉತ್ತರವನ್ನು ಕೊಡ್ತಾರೆ. ಮಹಾಭಾರತದಲ್ಲಿಯೂ ಇದರ ಬಗ್ಗೆ ವಿಶ್ಲೇಷಣೆ ಇದೆ, ರಾಮಾಯಣದಲ್ಲಿಯೂ ವಿಶ್ಲೇಷಣೆ ಇದೆ. ಹನುಮಂತ ದೇವರು ಎಡಕಾಲನ್ನಿಟ್ಟು ಲಂಕೆಯ ಒಳಗೆ ಪ್ರವೇಶ ಮಾಡ್ತಾರೆ. ಅಂದರೆ ಅರ್ಥ, ಹನುಮಂತ ದೇವರು ಅಂದರೆ ವಾಯುದೇವರು ಲಂಕೆಯೊಳಗೆ ಪ್ರವೇಶ ಮಾಡುವಾಗ, ರಾಮದೇವರ ಪ್ರತಿನಿಧಿಯಾಗಿ ಪ್ರವೇಶ ಮಾಡುವಾಗ ವಾಮಪಾದವನ್ನು ಇಟ್ಟದ್ರಿಂದ ಲಂಕೆಗೆ ಒಂದು ರೀತಿಯಲ್ಲಿ ಅವಸಾನದ ಕಾಲ ಬಂತು. ಹನುಮಂತ ದೇವರು ಒಳಗೆ ಪ್ರವೇಶ ಮಾಡಿದರು. ನೋಡ್ತಾರೆ, ಈಗ ತಡೆಯೋರು ಯಾರು ಇಲ್ಲ. ಆಚೆ ಸಿಮ್ಮಿಕೆನೂ ಸತ್ತು ಹೋಗಿದ್ದಾಳೆ, ಲಂಕಿಣಿಯೂ ಹಸು ನೀಗಿದ್ದಾಳೆ, ಯಾರು ಕೇಳುವವರೇ ಇಲ್ಲ. ಹಾಗೆ ಅಂತ ಅಲ್ಲ, ಹೋಗ್ತಾ ಇದ್ದರೆ ಮಂತ್ರ ಕೇಳಲಿಕ್ಕೆ ಆರಂಭ ಆಯಿತು. ರಾವಣನ ಊರಿನಲ್ಲಿ ಮಂತ್ರ, ಅದೆಲ್ಲ ಅಭ್ಯಸ್ತವಾದ ಮಂತ್ರ. ಹನುಮನಿಗೆ ಕೇಳ್ತಾನೆ, ಒಂದು ಕಡೆಯಲ್ಲಿ ಋಗ್ವೇದ, ಇನ್ನೊಂದು ಕಡೆಯಲ್ಲಿ ಯಜುರ್ವೇದ, ಇನ್ನೊಂದು ಕಡೆಯಲ್ಲಿ ಸಾಮವೇದ. ಅವನಿಗೆ ಸಂಶಯ ಬಂತಿದೆ, ಲಂಕೆನ ಅಯೋಧ್ಯನ ಅಂತ, ಇದು ಕಿಷ್ಕಿಂಧೆನ ಲಂಕೆನ ಅಂತ. ವೇದಘೋಷಗಳೆಲ್ಲ ಕೇಳುತ್ತಿತ್ತು ರಾತ್ರಿ ಹೊತ್ತಿನಲ್ಲಿ. ನಮ್ಮದು ಏನು ಪಾರಾಯಣ ಇದ್ದರೂ ಹಗಲಿನಲ್ಲಿ. ಅದು ನಿಶಾಚರರ ಊರು, ರಾತ್ರಿಂಚರರ ಊರು, ರಾತ್ರಿಯಲ್ಲಿ ತಿರುಗಾಡುವವರ ಊರು. ಹಾಗೆ ರಾತ್ರಿಯಲ್ಲೇ ಈ ಪಾರಾಯಣಗಳೆಲ್ಲ ಆಗ್ತಿತ್ತು. ನೋಡಿದ ರಾವಣ ಎಲ್ಲಿಯಾದರೂ ಇದ್ದಾನ? ಸಂಕಲ್ಪಕ್ಕೆ ಬಂದಿದ್ದಾನ? ಇಲ್ಲವೇ ಇಲ್ಲ, ರಾವಣ ಇಲ್ಲ. ಆದರೆ ಪಾರಾಯಣಗಳು ಕೇಳ್ತಾ ಇರ್ತದೆ. ರಾವಣನ ಅಡ್ಮಿನಿಸ್ಟ್ರೇಷನ್ ಹೇಗಿರ್ತದೆ ನೋಡಿ. ಅಂದರೆ ನಾವೆಲ್ಲ ಪಾರಾಯಣ ಮಾಡಬೇಕಾದ್ರೆ ಅವು ಬಂದಿದ್ದಾನ, ಇವ ಬಂದಿದ್ದಾನ, ಬರಲಿಲ್ವಾ, ಅದಕ್ಕೆಲ್ಲ ಅಟೆಂಡೆನ್ಸ್ ಟೈಮ್ ಎಲ್ಲ ಮಾಡಬೇಕಾಗುತ್ತೆ. ರಾವಣದ ವ್ಯವಸ್ಥೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಮಾಡೋರು ಮಾಡಲೇಬೇಕು. ಅದು ಹೇಗೆ ರಿಪೋರ್ಟ್ ಆಗುತ್ತೋ ಗೊತ್ತಿಲ್ಲ, ಎಲ್ಲ ಪಾರಾಯಣ ಮಾಡ್ತಿದ್ರು. ಸ್ವಾರ್ಥ ಏನಿಲ್ಲ, ರಾವಣನಿಗೆ ಕುಂಭಕರ್ಣನಿಗೋಸ್ಕರ ಅಂತ.
ಇದಕ್ಕೆ ರಾಜಕೀಯ ಅಂತ ಹೆಸರು. ಏನು ಅಂತಂದರೆ ಎದುರಿನಲ್ಲಿ ಬೈಬೇಕು ದೇವರಿಗೆ, ಹಿಂಬದಿಯಲ್ಲಿ ದೇವರ ಪೂಜೆ ಬಿಡಬಾರ್ದು. ಇದಕ್ಕೆ ರಾಜಕೀಯ ಅಂತ ಹೆಸರು. ಎಂತೆಂಥ ರಾಜಕೀಯದವರು ಇರ್ತಾರೆ ಅಂತಂದರೆ ಅವರು ಎದುರಿನಲ್ಲಿ ದೇವರಿಗೆ ಬೈಯುವುದೇ. ಪಾಪದ ಜನ, ಹೌದಲ್ಲ, ದೇವರೇ ಇಲ್ಲ ಅಂತ ಭ್ರಮಿಸಬೇಕು. ಹೆಂಡತಿ ಮಕ್ಕಳೆಲ್ಲ ದೇವಸ್ಥಾನದಲ್ಲೇ ತಿರುಗಾಡ್ತಾ ಸುತ್ತು ಬರ್ತಾ ಇರುತ್ತೆ, ಅಲ್ಲಿ ದಕ್ಷಿಣೆಗಳನ್ನು ಕೊಡ್ತಾ ಇರುತ್ತೆ. ಇದು ರಾವಣ ಕಲಿಸಿದ ಪಾಠ. ನಾವು ಎದುರಿನಲ್ಲಿ ದೇವರ ವಿರೋಧಿಗಳಾಗಬೇಕು, ಆದರೆ ಅಂತತಃ ದೇವರನ್ನು ಬಿಡಬಾರದು. ದೇವರು ಕೈ ಹಿಡಿದ್ರೆ ಮಾತ್ರ ನಾವು ಚೆನ್ನಾಗಿರ್ತೇವೆ. ಹನುಮ ನೋಡಿದ, ಎಂತಹ ಜನಗಳಿರ್ತಾರೆ ಇಲ್ಲಿ, ಮಾಡೋದು ಅನ್ಯಾಯ, ಆದರೆ ಒಳಗಿಂದ ಮಾತ್ರ ಬಲಕ್ಕೆ ದೇವತೆಗಳ ಅನುಗ್ರಹ ಸಂಪಾದನೆ ಮಾಡೋದು, ಪಾರಾಯಣ ಮಾಡಿಸೋದು. ಕೆಲವರು ಜಪ ಮಾಡ್ತಾ ಇದ್ದಾರೆ. ನೋಡಿದ, ಜಟಿಲಾಹ ಅಂತ ಜಟೆ ಬಿಟ್ಟು ತಲೆ ಕೂದಲು ಬಿಟ್ಟು ಎಲ್ಲ ಕಟ್ಟಿ ಜಪ ಮಾಡ್ತಾ ಇದ್ದಾರೆ. ಹನುಮ ಹೋಗಿ ಕೇಳಿದ, ಏನು ಜಪ ಮಾಡ್ತೀರಿ ನೀವು ಅಂತ. ಯಾಕೆ ಅಂತ. ನಮ್ಮ ರಾಜ ರಾವಣ ಚೆನ್ನಾಗಿರಲಿ. ಯಾಕೆ ಚೆನ್ನಾಗಿರಲಿ? ಇದ್ದ ಹೆಣ್ಮಕ್ಕಳನ್ನು ಹಾಳು ಮಾಡಲಿಕ್ಕ? ಅಂತೂ ಜಪ, ಜಟಿಲರಿದ್ದಾರೆ, ಮುಂಡಿಗಳಿದ್ದಾರೆ, ಎಂತೆಂಥ ಜನ, ಜಪ ಪೂಜೆ ಪಾರಾಯಣ ಇದನ್ನೆಲ್ಲ ನೋಡಿದ ರಾವಣ. ರಾತ್ರಿ ಹೊತ್ತಲ್ಲಿಯೂ ಮಾಡ್ತಾರೆ ಇದು ಅಂತಂದರೆ ಇದು ರಾವಣನ ರಾಜ್ಯಭಾರ ಅಂತ. ಹಾಗೆ ನೋಡ್ತಾ ಹೋಗ್ತಾನೆ. ಎಲ್ಲ ಮಲಗಿದ್ದಾರೆ, ಕೆಲವು ಕಡೆ ಎಲ್ಲ ಹೆಣ್ಮಕ್ಕಳೇ ಮಲಗಿತ್ತು. ತಲೆ ಅಲ್ಲಿಂದ ನೋಡ್ತಾನೆ ಅಲ್ಲಿ ತನಕ. ಯಾಕೆಂದರೆ ಸೀತಾದೇವಿಯನ್ನು ಹುಡುಕ್ಲಿಕ್ಕೆ ಹೊರಟವ. ಇಲ್ದ್ರಿ ಕೋತಿಗೆ ಅಧಿಕ ಪ್ರಸಂಗ ಯಾಕೆ ಅಂತ ಒಂದು ಪ್ರಶ್ನೆ ಇದೆ. ಹಾಗೆ ಹನುಮಂತ ದೇವರೇ ಹೇಳ್ತಾರೆ ಅದನ್ನು, ನನ್ನ ದುರದೃಷ್ಟ ಹುಡುಕಬೇಕಾಯಿತು ಅಂತ ಎಲ್ಲ ಹೆಣ್ಮಕ್ಕಳನ್ನು ನೋಡ್ತಾನೆ. ಎಷ್ಟು ಹೇಗೆ ಮಲಗಿದ್ದಾರೆ ರಾವಣನ ಆ ಜಾಗದಲ್ಲಿ ಅಂತಂದರೆ, ಕುಡಿದು ಕುಡಿದು ಅರ್ಧ ಬಾಟ್ಲಿಯಲ್ಲಿ ಬಿಟ್ಟು ಅಲ್ಲೇ ಮೈರೇಯ ಮತ್ತರಾಗಿ ಕೆಲವರು ಬಿದ್ದಿದ್ದಾರೆ. ಬಟ್ಟೆ ಅಸ್ತವ್ಯಸ್ತವಾಗಿತ್ತು. ಒಬ್ಬರ ಕಾಲು ಇನ್ನೊಬ್ಬರ ಮೇಲೆ, ಒಬ್ಬರ ಕೈ ಇನ್ನೊಬ್ಬರ ಮೇಲೆ ಯದ್ವಾ ತದ್ವಾ ಮಲಗಿದ್ದಾರೆ. ಬೇಕಿತ್ತ ಇದು ಹನುಮನಿಗೆ? ರಾಮದೇವರ ಆಜ್ಞೆ. ಹಾಗಾಗಿ ಈ ಎಲ್ಲ ನೋಡಬಾರದ ದೃಶ್ಯವನ್ನು ನೋಡಿ ಹನುಮಂತದೇವರು ಇಡೀ ಮಾರ್ಗಮಾಣ ಬಹಿಷ್ಠಾಂತಹ ಅವರು ಒಳಗೂ ಹುಡುಕಿದರು, ಹೊರಗೂ ಹುಡುಕಿದರು, ಎಲ್ಲ ಕಡೆ ಅನ್ವೇಷಣೆ ಮಾಡ್ತಾ ಒಂದು ಭವನಕ್ಕೆ ಬರ್ತಾರೆ. ಭವ್ಯವಾದ ಭವನ. ಎಲ್ಲ ಮನೆಗಳನ್ನೂ ಹುಡುಕೊಂಡು ಕೊನೆಗೆ ಬರುವಂಥದ್ದು. ಅಲ್ಲಿ ಬಂದರೆ ಅದು 10 ತಲೆ. ನಮಗೆ 10 ತಲೆ ಇಲ್ಲದು. 10 ತಲೆ ಹೇಗೆ ಅಂತ ನೋಡಿ. 10 ತಲೆ ಅಂದರೆ ಹೇಗಿರ್ಬೋದು ಮತ್ತು ಆಲೋಚನೆ ಮಾಡಿ. ಅದು ಹೀಗಿತ್ತಾ ಹೀಗಿತ್ತಾ ಹೀಗಿತ್ತಾ? ನಾವು ಒಂದು ತಲೆಯನ್ನೇ ಮೇಂಟೆನೆನ್ಸ್ ಮಾಡಲಿಕ್ಕೆ ಆಗೋಲ್ಲ. ಆ 10 ತಲೆ ಇದ್ದರೆ ಹೇಗೆ ಮೇಂಟೆನೆನ್ಸ್ ಮಾಡಬೇಕು? ಪುಣ್ಯ ಒಂದು ನೋಡಿ, ನಮಗೆ ಒಂದು ತಲೆ ಇದೆ, ಅದಕ್ಕೆ ಹೆಡ್ಡೇಕ್ ತಲೆನೋವು ಬಂತು ಅಂತಂದರೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಈ 10 ತಲೆಗೆ ಹೆಡ್ಡೇಕ್ ಬಂದರೆ ಹೇಗಿರಬೇಕು? ಪಾಪ ಜೀವನ ಕಷ್ಟ. ಅದು ಏನು ವೈಭವನೋ ಆ ತಲೆಗೆ 10 ಸಂಖ್ಯೆ 10 ತಲೆ ಇಟ್ಟುಕೊಂಡು ಅದೇನು ವೈಭವನೋ. ಒಂದು ಕೈಯಾದ್ರೂ 10 ಇದ್ದರೆ ಒಂದು ಕೆಲಸ ಆದರೂ ಮಾಡ್ಬೋದು. ತಲೆ 10 ಇಟ್ಕೊಂಡು ಏನು ಮಾಡೋದು? ಒಂದು ತಲೆ ಒಂದು ಆಲೋಚನೆ ಮಾಡಿದರೆ, ಇನ್ನೊಂದು ತಲೆ ಇನ್ನೊಂದು ಆಲೋಚನೆ ಮಾಡಿದರೆ ರಾವಣನ ದುರದೃಷ್ಟ ಅದು ಅಂತ ಹೇಳುತ್ತೆ. ನೋಡಿದ ಹನುಮ, 10 ತಲೆಯ ಒಂದು ಪ್ರಾಣಿ, ವಿಚಿತ್ರವಾದ ಪ್ರಾಣಿ ರಾವಣ ಅಂತ ಗೊತ್ತಾಯಿತು. ಕೇಳಿಕೊಂಡಿದ್ದ, ಅವನ ಬಗ್ಗೆ ಎಲ್ಲ ಮಾಹಿತಿ ಸಂಗ್ರಹ ಮಾಡಿದ್ದ. ಹಾಗಾಗಿ ಈ ರಾವಣ ಹೌದು ಅಂತ ಗೊತ್ತಾಯಿತು. ನೋಡಿದರೆ ಪಕ್ಕದಲ್ಲಿ ಒಂದು ಸ್ಫುರದ್ರೂಪಿಣಿಯಾದ ಹೆಣ್ಣು ಮಲಗಿದೆ. ಓ, ಸೀತಾದೇವಿ ಇವಳು ಅಂತ ತೀರ್ಮಾನ ಮಾಡಿದ. ಯಾಕಂದರೆ ಅವನಿಗೆ ಮಾಡಿದ ಮಾಹಿತಿ ಸಂಗ್ರಹದಲ್ಲಿ ಸೀತಾದೇವಿ ಅಂತಂದರೆ ತುಂಬ ಚೆಲುವೆ ಅಂತ ಅವನು ಕೇಳಿದ್ದ. ಹಾಗಾಗಿ ಈ ಹುಡುಗಿ ಸೀತೆ, ಹಾಗಾದರೆ ಸೀತೆ ಇದ್ದಾಳೆ ಅಂತ ತೀರ್ಮಾನ ಮಾಡಿಕೊಂಡ. ಈಗಲೇ ರಾಮನಿಗೆ ತಿಳಿಸಬೇಕು. ನಮ್ಮತ್ತಾದರೆ ಮೊಬೈಲ್ ಇತ್ತು, ಹೇಳ್ಬೋದು. ಹನುಮನ ಹತ್ರ ಅದಕ್ಕಿಂತ ಒಳ್ಳೆಯ ಮೊಬೈಲ್ ಇದೆ, ಮನಸ್ಸಲ್ಲೇ ಹೇಳಲಿಕ್ಕಾಗುತ್ತೆ. ಹನುಮ ನೋಡಿದ, ಓ, ಸೀತಾದೇವಿ ನನಗೆ ಸಿಕ್ಕಿದ್ಲು, ತುಂಬ ಖುಷಿಯಾಯಿತು. ಒಂದು ಮರ, ಆ ಮರದ ಮೇಲೆ ಹೋದ, ಕೆಳಗೆ ಬಂದ, ಹಾರಿದ, ಖುಷಿ, ತುಂಬ ಖುಷಿಯಾದರೆ ಹಾಗಾಗುತ್ತೆ ನೋಡಿ. ನಮ್ಮ ಮಗ ಅವನು ಪಾಸಾಗುವವನೇ ಅಲ್ಲ, ಪಾಸಾದ ಅಂತ ಸುದ್ದಿ ಹೇಳಿದರು. ಏನು ಖುಷಿ! ಇದ್ದವರ ಬೆನ್ನಿಗೆಲ್ಲ ಹೊಡೆಯುತ್ತೇವೆ. ನಮ್ಮ ಮಗ ಪಾಸಾದ್ದು ಹೊಡೆದಿನ್ನೊಬ್ಬರ ಮೇಲೆ. ಯಾಕೆಂದರೆ ಖುಷಿ, ಆ ಆನಂದವನ್ನು ನಾವು ಎಂಜಾಯ್ ಮಾಡಬೇಕಲ್ಲ. ಹಾಗೆ ನಾವು ಇದ್ದವರಿಗೆಲ್ಲ ಹೊಡೆಯುವುದು ಬಡಿಯುವುದು ಎಲ್ಲ ಮಾಡ್ತೇವೆ. ಹಾಗೆ ಹನುಮನಿಗೆ ತುಂಬ ಖುಷಿಯಾಯಿತು. ತಾನು ಯಾಕೆ ಬಂದಿದ್ದೇನೆ ಆ ಉದ್ದೇಶ ಅದು ಸಿದ್ಧಿಸಿತು. ಹಾಗಾಗಿ ಮರದ ಮೇಲೆ ಕೆಳಗೆ ಹೋಗುವುದು,
ಆಮೇಲೆ ಹನುಮ ಖುಷಿಯಾಗಿ ಇದೆಲ್ಲ ಯಾವುದರಿಂದ ಸಾಧ್ಯ ಆಯಿತು, ಇನ್ನೊಬ್ಬರಿಗೆ ಆಗದಿದ್ದ ಕೆಲಸ ಇದು ಆದದ್ದು ಈ ಹನುಮನ ಬಲ. ಹನುಮನಿಗೆ ಏನು ಬಲ ಅಂದರೆ ಬಾಲವೇ ಬಲ. ಹಾಗಾಗಿ ಪುಚ್ಛದ ಬಲದಿಂದ ಇಷ್ಟು ನಾನು ಮಾಡಿದ್ದು. ಉಳಿದವರಿಗೆ ಪುಚ್ಛ ಇಲ್ಲ, ಬಾಲ ಇಲ್ಲ, ಅವರಿಗೆಲ್ಲ ಕಷ್ಟ. ನನಗೆ ಬಾಲ ಇದೆ, ಹೀಗೆಲ್ಲ ಬರಲಿಕ್ಕೆ ಸಾಧ್ಯ ಆಯಿತು ಅಂತ ಚುಚುಂಬ ಪುಚ್ಛಂ, ಅದಕ್ಕೊಂದು ಕಿಸ್ ಕೊಟ್ಟಂತೆ. ಪುಚ್ಛ, ನೀನು ಇದ್ದದ್ರಿಂದ ನಾನು ಇಷ್ಟೆಲ್ಲ ಹಾರಾಡಿದ್ದೇನೆ, ನನಗೆಲ್ಲ ಕೆಲಸ ಸಾಧ್ಯ ಆಯಿತು, ಶಾಬಾಷ್ ಅಂತ ಅದಕ್ಕೆ ಕಿಸ್ ಕೊಟ್ಟಂತೆ ಬಾಲಕ್ಕೆ. ಯಾಕಂದರೆ ಆ ಬಾಲದ ಮೇಲೆ ತುಂಬ ಪ್ರೀತಿ ಆಯಿತು. ಮರದಿಂದ ಇಳಿದ ಹನುಮ ಮತ್ತೆ ತಲೆಯ ಮೇಲೆ ಕೈ ಇಟ್ಟ. ಏನಪ್ಪ ಇದು, ಇದು ಸೀತೆ ಆಗಲಿಕ್ಕೆ ಸಾಧ್ಯನಾ? ಯಾಕೆಂತಂದರೆ ಸೀತಾ ಅಂತಂದರೆ ರಾಮನನ್ನು ಬಿಟ್ಟು ಇರುವವಳಲ್ಲ ಅಂತ ನಾನು ಕೇಳಿದ್ದೇನೆ. ರಾಮನನ್ನು ಬಿಟ್ಟು ಆಲೋಚನೆ ಮಾಡುವವಳೂ ಅಲ್ಲ. ರಾಮನನ್ನು ಬಿಟ್ಟು ಬಂದ ಮೇಲೆ ಚಿಂತಾಕ್ರಾಂತಳಾಗಿರ್ತಾಳೆ. ಅವಳಿಗೆ ನಿದ್ದೆ ಬರಲಿಕ್ಕೆ ಸಾಧ್ಯನಾ? ಸೀತೆ ಹೌದು ಅಂತ ಆದರೆ ರಾಮ ಇಲ್ಲದೆ, ರಾಮನನ್ನು ನೋಡದೆ ಮಲಗಲಿಕ್ಕೆ ಸಾಧ್ಯನಾ? ಇಷ್ಟು ಐಷಾರಾಮವಾಗಿ ನಿದ್ರೆ ಮಾಡಿದ್ದಾಳೆ ಅಂತಂದರೆ ಡೌಟು ಅಂತ ಹನುಮ ಹೇಳ್ದ. ಇದು ಸೀತೆ ಅಲ್ಲ. ಯಾಕೆ ಅಂತಂದರೆ ಇವಳು ನಿದ್ದೆ ಮಾಡಿದ್ದಾಳೆ. ಗೊರಕೆ ನಿದ್ದೆ ಬರಲಿಕ್ಕೆ ಚೂರು ಇರೋದು ಅಷ್ಟೇ, ಇನ್ನೊಂದು 10 ನಿಮಿಷ ಆದರೆ ಅದು ಪ್ರಾರಂಭ ಆಗ್ಬೋದು. ಹಾಗಾಗಿ ಗಾಢ ನಿದ್ರೆಯಲ್ಲಿರುವವಳು ಇವಳು ಸೀತೆ ಅಲ್ಲ. ನೋಡ್ತಾನೆ, ಎಲ್ಲ ವಜ್ರ ವೈಡೂರ್ಯ ಆಭರಣಗಳಿವೆ. ಕತ್ತಿನಿಂದ ಪ್ರಾರಂಭ ಮಾಡಿ ಕೆಳಗಿನ ಕಾಲಿನ ತನಕ ಎಲ್ಲ ವಜ್ರ ವೈಡೂರ್ಯ ನವರತ್ನ ಹಾರಗಳು. ಹೇಳಿದ, ಸೀತೆ ಅಂತಂದರೆ ಇಷ್ಟೆಲ್ಲ ಆಭರಣ ಹಾಕ್ಕೊಂಡು ತಿರುಗಾಡಲಿಕ್ಕೆ ಸಾಧ್ಯನಾ? ಛೇ, ಸೀತೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನೋಡ್ತಾನೆ. ಆ ಜಡೆ ಕಟ್ಟಿ ಹೂ ಇಟ್ಟುಕೊಂಡು ಹೂ ಮುಡಿದುಕೊಂಡು ಇರ್ತಾಳೆ. ಸೀತೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ಪರಪುರುಷನ ಜೊತೆಗೆ ಮಲಗುವುದು, ಇದು ಸಾಧ್ಯನೇ, ಇಂಪಾಸಿಬಲ್, ಇದು ಅಸಾಧ್ಯ. ರಾವಣನನ್ನು ಸೇರಿಸಲಿಕ್ಕೇ ಸಾಧ್ಯ ಇಲ್ಲ. ರಾವಣನ ಪಕ್ಕದಲ್ಲಿ ಮಲಗಿದ್ದಾಳೆ ಅಂತಂದರೆ ಅದು ಆರಾಮವಾಗಿ ನಿಶ್ಚಿಂತವಾಗಿ ಖುಷಿಯಲ್ಲಿ ಅಂತಂದರೆ ಇದು ಸೀತೆ ಅಲ್ಲ. ಇದು ಹನುಮಂತ ದೇವರ ತರ್ಕ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಮೊದಲು ಸ್ಫುರದ್ರೂಪಿಣಿಯಾದ್ದರಿಂದ ಸೀತೆ ಆಗಿರಬೇಕು ಅಂತ ಆಲೋಚನೆ ಮಾಡಿದ ಹನುಮಂತ ದೇವರು, ನನ್ನ ಈ ತರ್ಕ ಸರಿಯಿಲ್ಲ ಇದು. ಯಾಕೆಂತಂದರೆ ಸೀತಾದೇವಿ ಅಂತಂದರೆ ರಾಮನನ್ನು ಬಿಟ್ಟು ಖುಷಿಯಲ್ಲಿರಲಿಕ್ಕೆ ಸಾಧ್ಯ ಇಲ್ಲ, ಮಲಗಲಿಕ್ಕೆ ಸಾಧ್ಯ ಇಲ್ಲ. ಪುಷ್ಟಳಾಗಿದ್ದಾಳೆ. ಸೀತಾದೇವಿ ಅಂದರೆ ವೃತ ಕರ್ಕಶಳಾಗಿರಬೇಕು, ದೇಹ ಅತಿ ಕೃಶವಾಗಿರಬೇಕು. ಹಾಗಾಗಿ ಇದು ಸೀತೆ ಅಲ್ಲ ಅಂತ ಹನುಮಂತೇವರು ತಾನೇ ಸೀತೆ ಅಂತ ಆಲೋಚನೆ ಮಾಡಿ ತಾನೇ ಸೀತೆ ಅಲ್ಲ. ಆ ಪುಚ್ಛವನ್ನು ಸನ್ಮಾನ ಮಾಡಿಯೂ ಆಯಿತು, ಅದನ್ನು ಕ್ಯಾನ್ಸಲ್ ಅಂತ ಹೇಳಿದರು. ಆ ಪುಚ್ಛ ನೀನು ಏನು ಕೆಲಸ ಮಾಡಲಿಲ್ಲ ಅಂತ ಬೈದು ಆಯಿತು, ತೀರ್ಮಾನ ಮಾಡಿದರು. ತಲೆ ಕೈ ಇಟ್ಟುಕೊಂಡು ಕೂತರಂತೆ ಹನುಮಂತ ದೇವರು. ಆಲೋಚನೆ ಮಾಡಿದರು ಮತ್ತೊಮ್ಮೆ, ಏನು ದುರಂತ, ಏನು ಅನ್ಯಾಯ, ಏನು ನಡೆಯಿತು. ನಾನು ಬ್ರಹ್ಮಚಾರಿ, ಜೀವನದಲ್ಲಿ ಯಾವ ಹೆಣ್ಣನ್ನು ಕೈ ಹಿಡಿದವ ಅಲ್ಲ, ಕಣ್ಣೆತ್ತಿ ನೋಡಿದವ ಅಲ್ಲ. ಆದರೆ ಇವತ್ತು ಎಲ್ಲಿವರೆಗೆ ದುರಂತ ಬಂತು ಅಂತಂದರೆ ಹೆಣ್ಮಕ್ಕಳನ್ನೇ ನೋಡುವ ದುರಂತ ಬಂತು. ಎಲ್ಲ ಹೆಣ್ಮಕ್ಕಳನ್ನೂ ನೋಡಬೇಕಾಯ್ತು. ಇಲ್ಲಿವರೆಗೆ ಮಾಡದಿದ್ದ ಕೆಲಸ ಮಾಡಿದೆ ಅಲ್ಲ. ಒಂದು ವೇಳೆ ಸೀತೆ ಸಿಕ್ಕಿದ್ಲು ಸ್ವಲ್ಪ ಲಾಭ, ಅದಕ್ಕೋಸ್ಕರ ಅಂತ ಆದರೂ ನಾವು ಸಮಾಧಾನ ಮಾಡ್ಬೋದಿತ್ತು. ಸೀತೆ ಅಂತೂ ಸಿಗಲಿಲ್ಲ, ನನ್ನ ಬ್ರಹ್ಮಚರ್ಯನೇ ಹೋಯ್ತಲ್ಲ, ಇನ್ನೇನು ಬದುಕಿ. ಹನುಮನ ಸಂಪತ್ತು ಅಂದರೆ ಬ್ರಹ್ಮಚರ್ಯ, ಅದನ್ನು ಕಳ್ಕೊಂಡಿದ್ದೇನೆ, ಇನ್ನೇನು ಬದುಕಿ ಉಪಯೋಗ, ಬೇಡ, ನಾನು ಸತ್ತು ಹೋಗಬೇಕು ಅಂತ ಹನುಮಂತ ದೇವರು ತೀರ್ಮಾನ ಮಾಡ್ತಾರೆ. ಹನುಮ ಅಷ್ಟು ಆಲೋಚನೆ ಮಾಡಿದವ ಮುಂದುವರೆದು ಆಲೋಚನೆ ಮಾಡ್ತಾನೆ. ಸತ್ತರೆ ಮುಗಿದೇ ಹೋಯಿತು. ರಾಮದೇವರಿಗೆ ಹೇಳೋರು ಯಾರು ಲಂಕೆಯ ವಾರ್ತೆಯನ್ನು? ಈ ಲಂಕೆಗೆ ಇಷ್ಟು ಹಾರುವವರು ಯಾರು? ನೋಡಿ ಆಯಿತು, ಯಾವ ಕಪಿಗೂ ಇಷ್ಟು ದೂರ ಹಾರಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾರಿದರೂ ಈ ಅನ್ವೇಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಸಿಮ್ಮಿಕೆ ಲಂಕಿನಿಯರನ್ನು ದೂರ ಮಾಡಿ ಆಯಿತು. ಹಾಗಾಗಿ ಲಂಕೆಯಲ್ಲಿ ಹುಡುಕಲಿಕ್ಕೆ ಅನುಕೂಲತೆಗಳಿವೆ, ನಾನು ಯಾಕೆ ಹುಡುಕಬಾರ್ದು ಅಂತ ಆಲೋಚನೆ ಮಾಡ್ತಾರೆ. ಹಾಗಾಗಿ ನಾನು ನಿರ್ವಿಣ್ಣನಾದರೆ, ವಿರಕ್ತನಾದರೆ, ಏನು ಬೇಡ ಅಂತ ದೇಹದಲ್ಲಿಯೇ ನನಗೆ ಜುಗುಪ್ಸೆ ಬಂದರೆ, ನಾನು ಸತ್ತರೆ ಜೀವನವೇ ವ್ಯರ್ಥ. ಇನ್ನೊಂದು ಏನು ಅಂತಂದರೆ ಹನುಮಂತ ದೇವರು ಹೇಳಿದರು,
ಸಾಯುವುದು ಬದುಕುವುದು ಸುಲಭದ ಕೆಲಸ ಅಲ್ಲ. ಬದುಕಬೇಕು ಅಂತ ಆಸೆ ಪಡುವವನೂ ಸಾಯ್ತಾನೆ, ಸಾಯಬೇಕು ಅಂತ ಪ್ರಯತ್ನ ಪಡುವವನೂ ಬದುಕ್ತಾನೆ. ಹಾಗೆ ಸಾವು ಬದುಕು ನಮ್ಮ ಕೈಯಲ್ಲಿಲ್ಲ. ಅದು ಹೋಗಿ ಹೋಗಿ ನಾನು ಚಿರಂಜೀವಿ. ನಾವು ಮಕ್ಕಳಿಗೆ ಪತ್ರ ಬರೆಯುವಾಗ ಬರಿತೇವೆ, ಚಿರಂಜೀವಿಗೆ ಮಾಡುವ ಆಶೀರ್ವಾದಗಳು. ಒಳ್ಳೆಯ ಶಬ್ದ ಅದು. ನಮ್ಗೆ ಗೊತ್ತು ಚಿರಂಜೀವಿ ಅದು ಹನುಮಂತ ದೇವರೇ ಚಿರಂಜೀವಿ. ನಾವು ಮಕ್ಕಳಿಗೆ ಚಿರಂಜೀವಿ ಅಂತ ಈಗೆಲ್ಲ ಪತ್ರ ಬರೆಯುವ ಸಂಪ್ರದಾಯನೇ ಹೋಯ್ತು. ಅದು ಒಂದು ಕಾಲ ಇತ್ತು. ಈಗೆಲ್ಲ ಲೆಟರ್ ರೈಟಿಂಗ್ ಶಾಲೆಯಲ್ಲೆಲ್ಲ ಪಾಠ ಎಲ್ಲ ಇತ್ತು. ಈಗ ಲೆಟರ್ ರೈಟಿಂಗ್ ಎಲ್ಲ ಇಲ್ಲವೇ ಇಲ್ಲ, ಬರೆಯುವುದೆಲ್ಲ ಹೋಗಿ ಆಯಿತು. ಪೆನ್ನಿಗೆ ಸಿಗ್ನೇಚರ್ ಹಾಕಲಿಕ್ಕೆ ಮಾತ್ರ ಕೆಲಸ ಈಗ. ಚಿರಂಜೀವಿ, ಚಿರಂಜೀವಿ ಅಂತಂದರೆ ಸಾಯದೇ ಇದ್ದವ ಅಂತ ಅರ್ಥ. ಅಂದರೆ ನಮ್ಮ ಮಕ್ಕಳನ್ನು ನಾವು ಚಿರಂಜೀವಿ ಅಂತ ಕರೀತೇವೆ ನಾವು. ಯಾಕೆ ಅಂತಂದರೆ ನಾನು ಸತ್ರು ನನ್ನ ಮಗನ ರೂಪದಿಂದ ನಾನು ಚಿರಂಜೀವಿ, ನಾನು ಬದುಕ್ತೇನೆ. ನಾನು ಸಾಯಬಹುದು, ಆದರೆ ನಾನು ಬದುಕುವುದು ಹೇಗೆ? ಮಗನ ರೂಪದಿಂದ. ಆತ್ಮಾವೈ ಪುತ್ರನಾಮಾಸಿ, ಮಗನ ರೂಪದಿಂದ ಅಪ್ಪ ಬದುಕ್ತಾನೆ. ಹಾಗಾಗಿ ನಾವು ಹೇಳುವಾಗ ನನ್ನ ಚಿರಂಜೀವಿ ಅಂದರೆ ನಾನು ಮಗನ ರೂಪದಲ್ಲಿ ಇನ್ನೊಂದು 100 ವರ್ಷ ನಾನು ಬದುಕ್ತೇನೆ ಅಂತ ಹೇಳುವಂಥದ್ದು. ನಿಜವಾದ ಚಿರಂಜೀವಿ ಅಂದರೆ ಹನುಮ. ಹಾಗಾಗಿ ಸಾಯಬೇಕು ಅಂದರೆ ಸಾಯಲಿಕ್ಕೂ ಆಗುವುದಿಲ್ಲ, ಬದುಕಲಿಕ್ಕೂ ಆಗುವುದಿಲ್ಲ. ಹನುಮಂತ ದೇವರು ಆಲೋಚನೆ ಮಾಡಿದರು, ನಾನು ಸಾಯುವುದಿಲ್ಲ. ಏತಿ ಜೀವಂತ ಆನಂದಂ, ನಾನು ಬದುಕಿದರೆ ಒಳ್ಳೆಯ ಸುದ್ದಿಯನ್ನು ನಾನು ಕಾಣಲಿಕ್ಕೆ ಸಾಧ್ಯ. ಸತ್ತರೆ ಮುಗಿದೋಯ್ತು, ಬದುಕಿದರೆ ಖಂಡಿತ ನಾನು ಒಳ್ಳೆಯ ಸುದ್ದಿಯನ್ನು ಕಾಣ್ತೇನೆ. ಅದಕ್ಕೇನು ಮಾಡಬೇಕು? ಈಗ ನಾನು ಮಾಡಿದ್ದು ಎಷ್ಟು ತಪ್ಪು, ಎಷ್ಟು ಸರಿ, ಆತ್ಮ ಸಮೀಕ್ಷೆಯನ್ನು ಹನುಮಂತ ದೇವರು ಮಾಡ್ತಾರೆ. ಇದು ನಮಗೆ ಹೇಳಿಕೊಟ್ಟ ಪಾಠ. ನಾವು ಏನೇ ಮಾಡಲಿ, ಮಾಡಿದ ನಂತರ ನಮ್ಮ ಕೃತ್ಯದ ಬಗ್ಗೆ ನಾವು ಸಮೀಕ್ಷೆ ಮಾಡಬೇಕಂತೆ. ಮೊದಲು ಡೈರಿ ಬರೆಯುವುದು ಅಂತ ಒಂದಿತ್ತು. ಬೆಳಗಿನಿಂದ ರಾತ್ರಿ ತನಕ ನಮ್ಮದು ದಿನಚರಿ, ನಾನೇನೇನು ಮಾಡಿದೆ ಅಂತ ಬರೆಯಿತು. ಅದರಲ್ಲಿ ಎಷ್ಟು ಸರಿ ಎಷ್ಟು ತಪ್ಪು ಅದರ ಬಗ್ಗೆ ತೋರಿಸ್ಲಿಕ್ಕಲ್ಲ, ನಮಗೇನೆ ಒಂದು ಆತ್ಮ ಸಮೀಕ್ಷೆ. ಅದು ಹನುಮಂತ ದೇವರು ಹೇಳಿಕೊಟ್ಟದ್ದು. ಒಂದು ಕೆಲಸ ಮಾಡಿದ ಮೇಲೆ ಆತ್ಮ ಸಮೀಕ್ಷೆ ನಾವು ಮಾಡಬೇಕು ಅಂತ. ನಂದರಲ್ಲಿ ಎಷ್ಟು ಸರಿ ಎಷ್ಟು ತಪ್ಪು ಅನ್ನುವ ಚಿಂತನೆ ಮಾಡಬೇಕಾದ್ದು. ಹನುಮಂತ ದೇವರು ಹೇಳಿದರು, ನಾನು ಲಂಕೆಗೆ ಪ್ರವೇಶ ಮಾಡಿದೆ, ಇದು ಸರಿ. ರಾಮದೇವರ ಪ್ರೀತಿಗೋಸ್ಕರ ಆಜ್ಞೆಗೋಸ್ಕರ ನಾನು ಬಂದವ ಮಾಡಬೇಕಾದ್ದು. ಮಾಡುವಾಗ ದಾರಿ ಉದ್ದಕ್ಕೆ ನೋಡಿದೆ, ಹೆಣ್ಮಕ್ಕಳನ್ನು ನೋಡಿದೆ, ತಪ್ಪಾಯಿತು. ನೋಡಿದ್ರು, ನಾನು ಬ್ರಹ್ಮಚಾರಿ ಅಂತ ನೋಡಿದರೆ ತಪ್ಪಿತು. ಆದರೆ ರಾಮದೇವರು ಕೊಟ್ಟ ಆಜ್ಞೆ ಏನು? ಸೀತೆಯನ್ನು ಹುಡುಕೊಂಡು ಬಾ ಅಂತ ಹೇಳಿದ್ದು. ಹೆಣ್ಮಕ್ಕಳನ್ನು ನೋಡಿದಾಗ ಕಣ್ಣು ಮುಚ್ಚಿಕೊಂಡ್ರೆ ಸೀತೆಯನ್ನು ನೋಡೋದು ಹೇಗೆ ನಾನು? ಗಂಡಸರು ಬಂದರೆ ಮಾತ್ರ ಕಣ್ ತೆಗಿಬೇಕು ಅಂತಂದರೆ ಗಂಡಸರ ಸಭೆಯಲ್ಲಿ ಸೀತಾದೇವಿ ಇರ್ತಾಳ. ಹಾಗಾದರೆ ಸೀತಾದೇವಿಯನ್ನು ಎಲ್ಲಿ ಹುಡುಕಬೇಕು? ಒಂದು ಜಿಂಕೆ ತಪ್ಪಿಸಿಕೊಂಡು ಹೋಯಿತು ಅಂತ ಇಟ್ಕೊಳ್ಳಿ. ಇವತ್ತೆಲ್ಲ ಅದು ಸರ್ಕಾರದ ನಿಷೇಧ ಇದೆ. ಮೊದಲೆಲ್ಲ ಮನೆಯಲ್ಲಿ, ಆಶ್ರಮಗಳಲ್ಲಿ, ಮಠ ಮಂದಿರಗಳಲ್ಲಿ ಜಿಂಕೆಯನ್ನು ದನದ ಹಾಗೆ ಸಾಕ್ತಿದ್ರು. ಆ ಜಿಂಕೆ ಅದೊಂದು ಸಾಧುವಾದ ಪ್ರಾಣಿ, ಅದನ್ನು ರಕ್ಷಣೆ ಮಾಡಿ ಅದನ್ನು ಬೆಳೆಸ್ತಾ ಇದ್ರು. ಈ ಜಿಂಕೆಗಳ ಮಧ್ಯದಲ್ಲಿ ನಾವು ನಾಯಿ ಅಥವಾ ಆ ಜಿಂಕೆಯನ್ನು ಕೊಲ್ಲುವ ಸಿಂಹ ಅದನ್ನು ಹುಡುಕಲಿಕ್ಕೆ ಸಾಧ್ಯನಾ? ಅಥವಾ ಜಿಂಕೆಯನ್ನು ಸಿಂಹದ ಮಧ್ಯದಲ್ಲಿ ಹುಡುಕಲಿಕ್ಕೆ ಸಾಧ್ಯನಾ? ಜಿಂಕೆಯನ್ನು ಎಲ್ಲಿ ಹುಡುಕಬೇಕು? ಜಿಂಕೆಯ ಮಧ್ಯದಲ್ಲಿ ಜಿಂಕೆಯನ್ನು ಹುಡುಕಬೇಕೇ ಹೊರತು ಅದನ್ನು ಕೊಲ್ಲುವ ಪ್ರಾಣಿಗಳ ಮಧ್ಯದಲ್ಲಿ ಜಿಂಕೆಯನ್ನು ಹುಡುಕಿದರೆ ಜಿಂಕೆ ಸಿಗುವುದಿಲ್ಲ. ಹೆಣ್ಣನ್ನು ಬಲಿಪಶುವನ್ನಾಗಿ ಮಾಡತಕ್ಕಂಥ ಈ ಜಾಗದಲ್ಲಿ ಗಂಡಸರ ಮಧ್ಯದಲ್ಲಿ ಸೀತೆಯನ್ನು ಹುಡುಕಲಿಕ್ಕೆ ಸಾಧ್ಯನಾ? ನೈ ಮೃಗೀಷು ಮೃಗಾಹ ಮೃಗ್ಯಂತೆ. ಎಲ್ಲಿ ಹುಡುಕಬೇಕು ಅಂತಂದರೆ ಮೃಗಿಯನ್ನು ಹೆಣ್ಣು ಜಿಂಕೆಯನ್ನು ಹುಡುಕಬೇಕಾದ್ರೆ ಜಿಂಕೆಗಳ ಮಧ್ಯದಲ್ಲಿ ಹುಡುಕಬೇಕೇ ಹೊರತು ನಾಯಿಗಳ ಮಧ್ಯದಲ್ಲಿ ಅಲ್ಲ ಅಂತ ಹೇಳ್ತಾ, ಸೀತಾದೇವಿಯನ್ನು ಹುಡುಕಬೇಕು ಅಂತ ಆದರೆ ಈ ಸ್ತ್ರೀಯರ ಮಧ್ಯದಲ್ಲೇ ನಾನು ಹುಡುಕಬೇಕು ಹೊರತು ಬೇರೆ ಮಾರ್ಗ ಇಲ್ಲ. ಹಾಗಾಗಿ ಸೀತಾದೇವಿಯನ್ನು ಹುಡುಕುವಾಗ ಹೆಣ್ಮಕ್ಕಳನ್ನು ನೋಡುವುದಂತೂ ಅನಿವಾರ್ಯ ನನಗೆ. ಹಾಗಾಗಿ ನಾನು ನೋಡಿದ್ದೇನೆ. ಸರಿ, ನೋಡಿದಾಗ ನನಗೆ ಪಾಪವಂತ ಅಂತ ಮತ್ತೆ ಆತ್ಮ ಸಮೀಕ್ಷೆ ಮಾಡಿದರು. ಮಾಡುವುದು ಅನಿವಾರ್ಯ, ಕರ್ತವ್ಯ. ಸೀತಾದೇವಿಯನ್ನು ಹುಡುಕುವ ನೆಪದಲ್ಲಿ
ಹೆಣ್ಮಕ್ಕಳೆಲ್ಲ ಯದ್ವಾ ತದ್ವಾ ಮಲಗಿದ ಹೆಣ್ಮಕ್ಕಳನ್ನು ನೋಡಿದೆ. ಹನುಮಂತ ದೇವರು ಆಲೋಚನೆ ಮಾಡಿದರು, ಹಾಗಾದರೆ ತಪ್ಪ ಇದು. ಒಂದು ಸಲ ನೋಡಿದರು, ಕಣ್ಣು ಮುಚ್ಚಿ ನೋಡಿದರು, ಯಾವುದಾದರೂ ಹೆಣ್ಣು ನನ್ನ ಕಣ್ಣ ಮುಂದೆ ಬರುತ್ತಾ ಅಂತ ನೋಡಿದರು. ಯಾವ ಹೆಣ್ಣಿನ ಫೋಟೋನೂ ಅವರ ಕಣ್ಣ ಮುಂದೆ ಬರಲಿಲ್ಲ. ಅವರಿಗೆ ಖುಷಿ ಆಯಿತು. ಹಾಗಾದರೆ ಹೆಣ್ಣನ್ನು ನೋಡಿದೆ ನಾನು, ಅದು ನನ್ನ ಮೇಲೆ ಪ್ರಭಾವ ಬೀರಲಿಲ್ಲ. ಅದು ಪ್ರಭಾವ ಇಲ್ಲವಾದ್ದರಿಂದ, ನನಗೆ ಅದು ಅಂಟ್ಲಿಲ್ಲವಾದ್ದರಿಂದ ದೋಷ ಇಲ್ಲ. ಯಾಕೆ ಯಾವುದೇ ಒಂದು ಚಿತ್ರ ನನ್ನ ಕಣ್ಣ ಮುಂದೆ ಬರ್ತಾ ಇಲ್ಲ ಅಂತಂದರೆ, ನೋಡುವಾಗ ಸೀತೆ ಮಾತ್ರ ಕಣ್ಣ ಮುಂದೆ ಇದ್ಲು. ಇವಳು ಸೀತೆನಾ ಅಂತ ಇಷ್ಟು ಮಾತ್ರ ನೋಡಿತ್ತು. ಇವಳು ಯಾರು ಅಂತ ಎರಡನೇ ಮುಖ ನಾನು ನೋಡಲಿಲ್ಲ. ಸೀತೆ ಅಲ್ಲ ಅಷ್ಟೇ ನೋಡಿಕೊಂಡು ಬಂದದ್ದು. ಹಾಗಾಗಿ ಸೀತೆಯ ಚಿತ್ರ ಕಣ್ಣ ಮುಂದೆ ಇದೆ ಹೊರತು, ಅಮ್ಮನ ಮುಖ ಕಣ್ಣ ಮುಂದೆ ಇದೆ ಹೊರತು, ಇನ್ನೊಂದು ಸ್ತ್ರೀಯ ಮುಖ ನನ್ನ ಮೇಲೆ ಬರಲಿಲ್ಲ, ಕಣ್ಣಿನ ಮುಂದೆ ಇಲ್ಲ. ಹಾಗಾಗಿ ನನಗಿದು ದೋಷ ಅಲ್ಲ. ಹನುಮಂತ ದೇವರು ಹೇಳ್ತಾರೆ, ಶುಭಾಸು ಅಶುಭಾಸು ಅವಸ್ಥಾಸು ಅಂದರೆ ಎಲ್ಲದಕ್ಕೂ ಕೂಡ ಕಾರಣ ಯಾವುದು ಅಂತಂದರೆ ಮನಸ್ಸು. ಮನೋಹಿ ಹೇತು, ಎಲ್ಲದಕ್ಕೂ ಕೂಡ ಮನಸ್ಸು ಅನ್ನೋದು ಕಾರಣ. ನಾವು ಕಣ್ಣಿಂದ ನೋಡ್ತೇವೆ. ಕಣ್ಣು ಆ ವಸ್ತುವನ್ನು ನೋಡಬೇಕಾಗಿದ್ದರೆ ಮನಸ್ಸಿನ ಸಂಬಂಧ ಆಗಬೇಕು. ಮನಸ್ಸಿನ ಸಂಬಂಧ ಆಗಲಿಲ್ಲ ಅಂತಂದರೆ ಕಣ್ಣು ಮಾತ್ರ ನೋಡಿದರೆ ಆ ಕ್ಲಿಕ್ ಮಾಡೋದಿಲ್ಲ, ಅದು ಫೋಟೋ ತೆಗೆಯುವುದಿಲ್ಲ. ನಾವು ಕೇಳ್ತೇವೆ ಕಿವಿಯಿಂದ, ಬರೀ ಕಿವಿಯಿಂದ ಶಬ್ದ ಕೇಳಲಿಕ್ಕಾಗೋಲ್ಲ, ಮನಸ್ಸೂ ಅದರೊಟ್ಟಿಗಿರಬೇಕು. ಮನಸ್ಸು ಒಟ್ಟಿಗಿದ್ದರೆ ಕಿವಿಗೆ ಆ ಶಬ್ದ ಬಿದ್ದರೆ ಆ ಶಬ್ದದ ಜ್ಞಾನ ಬರುತ್ತೆ. ಇಲ್ಲದಿದ್ದರೆ ಅದು ಬರುವುದಿಲ್ಲ. ಟೇಸ್ಟ್, ಆ ರುಚಿ ನೋಡಬೇಕು ನಾವು. ಮನಸ್ಸಿದ್ದು ನಾವು ಊಟ ಮಾಡಿದರೆ ಟೇಸ್ಟ್ ಏನು ನಾವು ಹೇಳ್ಬೋದು. ಎಲ್ಲೋ ಟೆನ್ಷನ್ ಮಾಡಿಕೊಂಡು ಆಫೀಸಿನ ಗಲಾಟೆ ಮನೆಗೆ ತಂದು ಅಲ್ಲಿ ಊಟ ಮಾಡುವಾಗ ನೆನಪಿಸಿಕೊಂಡು ನಾವು ತಿಂದರೆ ಅದು ಸಾರು ಸಿಹಿಯಾಗಿರ್ತದೆ, ಪಾಯಸ ಖಾರ ಆಗಿರ್ತದೆ. ಯಾವ ಟೇಸ್ಟ್ ನೋಡಲಿಕ್ಕೇ ಆಗೋಲ್ಲ ನಮಗೆ. ಯಾಕೆಂದರೆ ಮನಸ್ಸು ಅನ್ನೋದು ಮುಖ್ಯ. ಮನಸ್ಸಿಲ್ಲದೆ ಕಣ್ಣಾಗಲಿ, ಈ ಎಲ್ಲ ಇಂದ್ರಿಯಗಳು, ಪಂಚೇಂದ್ರಿಯಗಳು, ಹೊರಗಿನ ಇಂದ್ರಿಯಗಳು, ಶ್ರೋತ್ರಂ ಚಕ್ಷು ಸ್ಪರ್ಶನಂಚ ರಸನಂ ಗ್ರಾಣಮೇವಚ, ಈ ಇಂದ್ರಿಯಗಳು 5 ಇಂದ್ರಿಯಗಳು ಕೂಡ ಅದು ಕೆಲಸ ಮಾಡಬೇಕಾದರೆ ಆವಾಗ ಮನಸ್ಸು ಇರಬೇಕು. ಮನಸ್ಸಿಲ್ಲದಿದ್ದರೆ ಅವುಗಳ ಕೆಲಸ ಸರಿಯಾಗಿ ಮಾಡಲಿಕ್ಕಾಗಲ್ಲ. ನಾವು ನೋಡ್ತಾ ಇರ್ತೇವೆ, ಹೀಗೆ ಹೋಗಿ ಆದರೂ ನಾವು ಹೀಗೆ ನೋಡ್ತಲೇ ಇರ್ತೇವೆ. ನಾವು ಏನಪ್ಪ ಅಂತ ಹೇಳ್ತಾನೆ. ಒಂದು ಬೇರೆಯೇ ಪ್ರಪಂಚ, ಇಲ್ಲವೇ ಇಲ್ಲಲ್ಲಿ ನೋಡ್ತಾ ಇರುವುದಷ್ಟೇ. ಅದನ್ನು ಕಾಳಿದಾಸ ತುಂಬ ಚೆನ್ನಾಗಿ ಹೇಳ್ತಾನೆ. ಕಾಳಿದಾಸ ಶಾಕುಂತಲದಲ್ಲಿ ಶಕುಂತಲಾದೇವಿ, ಅದು ಕತೆ, ದೊಡ್ಡ ಕತೆ ಅದು. ದುಷ್ಯಂತ ಮರೆತು ಬಿಟ್ಟಿರ್ತಾನೆ ಶಕುಂತಲೆಯನ್ನು. ಶಕುಂತಲೆಗೆ ದುಷ್ಯಂತನನ್ನು ಮರೀಲಿಕ್ಕಾಗೋಲ್ಲ. ಶಕುಂತಲೆ ದುಷ್ಯಂತನನ್ನೇ ಆಲೋಚನೆ ಮಾಡ್ತಾ ಇರ್ತಾಳೆ. ದೂರ್ವಾಸರು ಬರ್ತಾರೆ. ಬಂದರೆ ಶಕುಂತಲೆ ಹೀಗೆ ನೋಡ್ತಲೇ ಇರ್ತಾಳೆ ದುಷ್ಯಂತರನ್ನು. ಹೋದರು ಅವ್ರಿಗೆ ಕೋಪ ಅಂತು. ನಾನು ಬಂದಿದ್ದೇನೆ, ನೋಡಲಿಕ್ಕಾಗಲ್ಲ ಇವಳಿಗೆ, ಇವಳು ದುಷ್ಯಂತನಲ್ಲಿ ಮನಸ್ಸಿಟ್ಟಿದ್ದಾಳೆ, ಅವಳಿಗೆ ದುಷ್ಯಂತ ವಿಸ್ಮರಣೆ, ದುಷ್ಯಂತ ಇವಳನ್ನು ಮರೆತು ಬಿಡಲಿ ಅಂತ ಶಾಪ ಕೊಟ್ಟು ಹಾಕ್ತಾರೆ. ಪಾಪ ಹೆಣ್ಮಗಳು ದುಷ್ಯಂತನನ್ನು ಎಣಿಸಿದ್ದು ಹೌದು. ದೂರ್ವಾಸರು ಬಂದರು ಅಂತ ಚಿತ್ರ ತೆಗೆದಲ್ಲ, ಗೊತ್ತಿಲ್ಲ ಅವಳಿಗೆ. ದೂರ್ವಾಸರ ದೃಶ್ಯನೇ ಅವಳ ಕಣ್ಣಿಗೆ ಬರಲಿಲ್ಲ. ಯಾಕೆಂದರೆ ಮನಸ್ಸಿದ್ದದ್ದು ಎಲ್ಲಿಯೋ ಒಂದು ಕಡೆ. ನಮ್ಮ ಗುರುಗಳಿದ್ದರು, ಅವರು ನಾವು ಓದುವಾಗ ನಾನು ಸಲ ನೋಡಿದ್ದ. ಅವರು ಹೀಗೆ ಕೂತಿದ್ದರು. ಅದು ಪಾಠ ಆಗುವಾಗ ಶಿಷ್ಯರು ಯಾವುದೂ ಪ್ರಶ್ನೆ ಕೇಳಿದರೆ ತಲೆಯಲ್ಲಿರ್ತದೆ ಅವರಿಗೆ, ಅದು ಉತ್ತರ ಸಿಗುವ ತನಕ ಹಿಂಗೇನೆ ಕೂತಿರ್ತಾರೆ ಅವರು. ಅಲ್ಲಿ ಕೂತಿದ್ದರು ಅವರು. ಬೆಂಗಳೂರಿನೊಂದು ಪಾರ್ಟಿ ಬಂತು. ತುಂಬ ಸ್ವಾಮಿಗಳ ಭಕ್ತರು, ಸ್ವಾಮಿಗಳು ಅವರ ಮೇಲೆ ತುಂಬ ಇಷ್ಟ. ಹಾಗೆ ಹಳ್ಳಿಯ ಮಠಕ್ಕೆ ಬಂದರು ಅವರು. ಬೆಂಗಳೂರಿನಿಂದ ಹಳ್ಳಿಯ ಮಠಕ್ಕೆ ಬಂದರು. ನಮಸ್ಕಾರ ಮಾಡಿದರು. ಸ್ವಾಮಿಯರು ಏನು ಮಾತಾಡಲೇ ಇಲ್ಲ. ಅವರಿಗೊಂಥರ ಅನಿಸ್ತು. ಯಾವಾಗಲೂ ಸ್ವಾಮಿಗಳು ಮಾತಾಡುವವರು, ಪಾಠ ಹೇಳುವಾಗಾದರೆ ಬೇರೆ, ಪೂಜೆ ಮಾಡುವಾಗಾದರೆ ಸರಿ ಮಾತಾಡಲಿಕ್ಕಾಗಲ್ಲ. ಸುಮ್ಮನೆ ಕೂತಿದ್ದಾರೆ. ಏನ್ರಿ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಮಾತಾಡಿಸ್ಬೇಕಾ ಬೇಡ? ಮಾತಾಡಿಸ್ಲೇ ಇಲ್ಲ. ನನಗೂ ಅನ್ನಿಸ್ತು, ಯಾಕಪ್ಪ ಸ್ವಾಮಿಗಳು ಮಾತಾಡಿಸ್ಲಿಲ್ಲ ಅಂತ. ಪಾಪ ಹೋದರು, ಸುತ್ತು ಹಾಕಿದರು, ದೇವರಿಗೆ ನಮಸ್ಕಾರ ಮಾಡಿದರು. ಇನ್ನೇನು ಹೋಗಬೇಕು ಹೊರಗೆ. ಸ್ವಾಮಿಗಳು ಕರೆದರು, ಬನ್ನಿ ಅಂತ ಕರೆದರು. ಯಾರನ್ನೇ ಕರೆದರು, ನೋಡಿದ್ರೆ ಗೊತ್ತಾಯಿತು ತುಂಬ ಪರಿಚಿತರು. ಯಾರೋ ಅಂತ ಮಾತಾಡಿಸಿದ್ರು. ಚೆನ್ನಾಗಿದ್ದೀರಾ,
ಮತ್ತೆ ಪುನಃ ಅವರು ನಮಸ್ಕಾರ ಮಾಡಿದರು, ಮಾತಾಡಿಸಿದರು. ನಾನು ಕೇಳಿದೆ ಸ್ವಾಮಿಗಳ ಹತ್ರ, ಸ್ವಾಮಿ ಅವರು ಆಗ ಬಂದು ಹೋದರು. ಹೌದಾ, ಯಾವಾಗ ಬಂದರು? ಸ್ವಾಮಿ ನಿಮಗೆ ನಮಸ್ಕಾರ ಮಾಡಿದ್ರಾ? ಯಾವುದು ಗೊತ್ತಾಗಲಿಲ್ಲ ಅವರಿಗೆ. ಯಾಕೆಂತಂದರೆ ಅವರ ಕಣ್ಣು ಆ ವಸ್ತುವನ್ನು ನೋಡಿದರೂ ಮನಸ್ಸು ಸಹಕಾರ ಕೊಡಲಿಲ್ಲವಾದ್ದರಿಂದ ಆ ವ್ಯಕ್ತಿ ಬಂದದ್ದು, ಅವರು ಅಲ್ಲಿ ನಮಸ್ಕಾರ ಮಾಡಿದ್ದು, ಯಾವ ಫೋಟೋನೂ ಕ್ಲಿಕ್ ಮಾಡಲಿಕ್ಕಾಗಲಿಲ್ಲ. ಅದಕ್ಕೆ ಫೋಟೋ ಕ್ಲಿಕ್ ಮಾಡೋದು ಒಳಗಿರ್ತದೆ. ನಮಗೆ ಇಂದ್ರಿಯಗಳಿಗೆ ನಿಯಾಮಕನಾಗಿ ಒಳಗಿನಿಂದ ಆ ಮನಸ್ಸು ಎಲ್ಲವನ್ನೂ ಮಾಡೋದು. ಈ ಕಂಟ್ರೋಲ್ ಮಾಡ್ತಾರೆ ನೋಡಿ, ಅವ್ರು ಒಳಗಿರ್ತಾರೆ, ಯಾರಿಗೂ ಕಾಣಿಸೋದಿಲ್ಲ. ಎಲ್ಲ ಗ್ರಿಪ್ ಇರೋದು ಅವರ ಕೈಯಲ್ಲಿ. ಹಾಗೆ ಮನಸ್ಸಿನ ಕೈಯಲ್ಲಿ ಎಲ್ಲ ಇರೋದು. ಈ ಕಣ್ಣು ಕೆಲಸ ಮಾಡೋದು, ಕಿವಿ ಕೆಲಸ ಮಾಡೋದು, ಎಲ್ಲ ಯಾರ್ಯಾರು ಎಲ್ಲೆಲ್ಲಿ ಹೋಗಬೇಕು ಅದೆಲ್ಲ ವ್ಯವಸ್ಥೆ ಒಳಗಿನಿಂದ ಆಗ್ತದೆ. ಮನಸ್ಸಿಗೆ ಕಣ್ಣಿಗೆ ಹೇಳುತ್ತೆ ನೋಡಿದು, ನೋಡ್ತದೆ. ಅದು ನೋಡಬೇಡ, ನೋಡೋದಿಲ್ಲ. ಅದು ಕಿವಿಗೆ ಹೇಳುತ್ತೆ ನೋಡು, ಮಾತಾಡ್ತಾರೆ, ಏನು ನಿನ್ನ ಬಗ್ಗೆನೇ, ನನ್ನ ಬಗ್ಗೆ ಮಾತಾಡ್ತಾರೆ, ನೋಡು ಅಂದರೆ ಕೇಳುತ್ತೆ. ಅದು ಇಲ್ಲದಿದ್ದರೆ ಕೇಳೋದಿಲ್ಲ. ಮನಸ್ಸು ಬೇಡ ಹೇಳಿದ್ರೆ ಕೇಳೋದಿಲ್ಲ. ನಾವು ಕೂತಿರ್ತೇವೆ ಉಪನ್ಯಾಸಕ್ಕೆ ಅಂತ ಕೂತಿರ್ತೇವೆ, ಮನಸ್ಸು ಹೇಳುತ್ತೆ ಅದೇನು ವಟ 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 ಅದೇ ಕತೆ ಸ್ವಾಮಿಗಳು ಹೇಳ್ತಾ ಇರ್ತಾರೆ, ಎಂತ ಕೇಳೋದು? ಕೇಳೋದಿಲ್ಲ. ಮನಸ್ಸು ಎಲ್ಲಿಯೋ ಇರ್ತದೆ. ಕಿವಿ ಕೇಳೋದೇ ಇಲ್ಲ. ಮನಸ್ಸು ಹೇಳ್ತದೆ ನೋಡು ಏನೋ ಚೆನ್ನಾಗಿ ಹೇಳ್ತಾರೆ ನೋಡು ಕೇಳು ಅಂತಂದರೆ ಕೇಳುತ್ತೆ. ಅದು ಆದರೆ ಮನಸ್ಸು ಇತ್ತು ಅಂತಂದರೆ ಅದು ರಿಕಾರ್ಡ್ ಆಗುತ್ತೆ. ಮನಸ್ಸಿನ ಸಹಕಾರ ಇಲ್ಲದಿದ್ದರೆ ಆಗುವುದಿಲ್ಲ. ಈ ಸಂಘ ಯೂನಿಯನ್ ಅಂತ ಒಂದು ಇದೆ ನೋಡಿ, ಅದು ತಯಾರಾದ್ದೇ ಈ ಪಿಂಡಾಂಡದಲ್ಲಿ. ಅಂದರೆ ಆ ಯೂನಿಯನ್ ಎಷ್ಟು ಗಟ್ಟಿಯಾಗಿದೆ ಅಂತಂದರೆ ಎಲ್ಲ ಕಣ್ಣು, ಕಿವಿ, ಮೂಗು, ನಾಲಗೆ ಇದೆಲ್ಲ ಯೂನಿಯನ್. ಈ ಕಣ್ಣು ಹೇಳುತ್ತೆ ನಾವಿವತ್ತು ಸಿನಿಮಾಕ್ಕೆ ಹೋಗಬೇಕು ಅಂತ, ಆಯಿತು ಅಂತ ತಯಾರಾಯಿತು. ಕಿವಿ ಹತ್ರ ಕೇಳಿತು ನೀನು ಬರ್ತೀಯಾ ಅಂತ. ಕಿವಿ ಹೇಳಿದ್ದು ನಾನು ಬರಲೇಬೇಕು ಅಂತ. ನಿನಗೇನು ಕೆಲಸ? ಅಲ್ಲಿ ಏನೋ ಹಾಡ್ತಾರೆ ಬೇಡವಾದು ಕೇಳಲಿಕ್ಕಾಗುತ್ತೆ, ಬರ್ತೇನೆ ಅಂತ ಹೇಳಿತು. ಅಲ್ಲಿ ನಾಲಗೆ ಹತ್ರ ಕೇಳಿತು ನೀನು ಬರ್ತೀಯಾ ಅಂತ. ನಾಲಗೆ ಹೇಳಿತು ನಾನು ಬಂದೇ ಬರ್ತೇನೆ ಅಂತ. ಯಾಕೆ ನೀನು ಬರ್ತೀಯ ಅಂತ. ಅಲ್ಲಿ ಹಾಡಲಿಕ್ಕಾಗುತ್ತೆ ಬೇಡವಾದ್ದನ್ನು ಅಂತ. ಮೂಗಿನ ಹತ್ರ ಕೇಳಿದ್ರು ನೀನು ಬರ್ತೀಯಾ ಅಂತ. ನಾನು ಬರ್ತೇನೆ ಅಂತ. ಯಾಕೆಂದರೆ ಅಲ್ಲೆಲ್ಲ ಬೇಡವಾದ್ದನ್ನು ದುರ್ಗಂಧಗಳಿರ್ತದೆ, ಅದನ್ನೆಲ್ಲ ಆಸ್ವಾದನೆ ಮಾಡಲಿಕ್ಕಾಗುತ್ತೆ ಅಂತ. ಎಂಥ ಒಗ್ಗಟ್ಟು ನೋಡಿ. ಒಳಗಿನ ಮನಸ್ಸಿನ ಸಪೋರ್ಟ್ ಇದ್ದರೆ ಮನಸ್ಸು ಹೇಳುತ್ತೆ ಇವತ್ತು ಸಿನಿಮಾ ಪ್ರೋಗ್ರಾಮ್ ಎಲ್ಲ ಇವರು ತಯಾರಾದರು ನೋಡಿ. ಮನಸ್ಸು ಹೇಳಿತು ಬೇಡ ಇವತ್ತು ಬ್ಯಾನ್ ಅಂತಂದರೆ ಎಲ್ಲ ಛಿದ್ರ 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 ಆಗಿಬಿಡ್ತದೆ. ಇಷ್ಟು ಆ ಒಳಗಿನ ಮನಸ್ಸಿನ ಶಕ್ತಿ ಅಷ್ಟಿದೆ. ಆ ಮನಸ್ಸು ಹೇಳಿದರೆ ಎಲ್ಲವೂ ಕೇಳೋದು. ಹನುಮಂತ ದೇವರು ಹೇಳಿದರು ನಾನು ನೋಡಿದ್ದು ಹೌದು, ಆದರೆ ನೋಡಿದರೆ ಅದು ಏನೂ ನನ್ನ ಮೇಲೆ ಪರಿಣಾಮ ಬೀಳಲಿಲ್ಲ. ಯಾಕೆಂತಂದರೆ ಅದು ಮನಸ್ಸು ಕಾರಣ, ಮನೋಹಿ ಹೇತು. ಅದು ಮನಸ್ಸು ಅನ್ನೋದು ಹೇತು. ತಚ್ಚಮೆ ಸುವ್ಯವಸ್ಥಿತಂ. ಮನಸ್ಸು ಅದು ಚೆನ್ನಾಗಿದೆ, ಸರಿಯಾಗಿದೆ. ಮನಸ್ಸಿನಲ್ಲಿ ನಚ ವೈಕೃತ್ಯಂ ಉಪಪದ್ಯತೆ. ಮನಸ್ಸಿನಲ್ಲಿ ಯಾವ ವಿಕಾರನೂ ನನಗಾಗಲಿಲ್ಲ, ಆದ್ದರಿಂದ ನನಗೆ ದೋಷ ಇಲ್ಲ. ಹಾಗಾಗಿ ಅಷ್ಟು ಜನರನ್ನು ನೋಡಿದ್ದೇನೆ, ನೋಡುವುದು ಅನಿವಾರ್ಯ ಆಯಿತು. ನೋಡಿದೆ, ಸೀತಾದೇವಿ ಸಿಗಲಿಲ್ಲ, ಹಾಗಾಗಿ ನನಗೆ ದೋಷ ಏನೂ ಇಲ್ಲ. ದೇವರ ಆಜ್ಞೆಯನ್ನು ಹೊತ್ತು ನಾನು ಮಾಡಿದ ಕೆಲಸ, ನನ್ನ ಬ್ರಹ್ಮಚರ್ಯಕ್ಕೆ ತೊಂದರೆ ಬರಲಿಲ್ಲ ಅಂತ ಆತ್ಮಸಮೀಕ್ಷೆ ಮಾಡುವಂಥದ್ದು ರಾಮಾಯಣದಲ್ಲಿ ಇದೆ. ಇದು ನಾವು ನೆನಪಿಟ್ಟುಕೊಳ್ಳಬೇಕು. ನಾವೊಂದು ಕೆಲಸ ಮಾಡಿದ ಮೇಲೆ ಇದರಲ್ಲಿ ಎಷ್ಟು ತಪ್ಪು ಎಷ್ಟು ಸರಿ ನಮಗೆ ಗೊತ್ತಿದೆ. ಇನ್ನೊಬ್ಬರು ನಮಗೆ ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ. ಸರಿ ತಪ್ಪುಗಳ ಜಡ್ಜ್ಮೆಂಟ್ ಕೊಡತಕ್ಕದ್ದು ಒಳಗಿನಿಂದ ಇದೆ. ಆ ಮನಸ್ಸು ಬುದ್ಧಿ ಆ ತೀರ್ಮಾನ ಮಾಡ್ತದೆ. ಅದು ಇದು ತಪ್ಪು ಇದು ಸರಿ ಅಂತ ಇನ್ನೊಬ್ಬರು ಹೇಳೋದು ಬೇಡ. ನಮಗೇ ಗೊತ್ತಿದೆ ನಾನಿದು ಮಾಡಬಾರ್ದಿತ್ತು, ಮಾಡಿದೆ, ಛೇ ಅಂತ ಒಳಗಿಂದ ನಮ್ಮ ಆ ಬುದ್ಧಿ ಅದು ಹೇಳುತ್ತೆ. ತೀರ್ಮಾನ ಮಾಡುವ ಇಂದ್ರಿಯ ಅದು ಬುದ್ಧಿ. ದೇವರು ಕೋರ್ಟು ಜಡ್ಜು ಎಲ್ಲ ಒಳಗೇನೇ ಇಟ್ಟಿದ್ದಾರೆ. ಆದರೂ ಅದನ್ನು ಮೆಟ್ಟಿ ನಿಂತು ಮತ್ತೆ ಕೋರ್ಟಿಗೆ ಹೋಗುವುದಾದರೆ ನಮ್ಗೆ ಗೊತ್ತಿದೆ ನಾನು ಮಾಡೋದು ಎಷ್ಟು ತಪ್ಪು ಎಷ್ಟು ಸರಿ. ತೀರ್ಮಾನ ಮಾಡುವ ಒಳಗಿನ ಆ ಬುದ್ಧಿ ಇದೆ, ಅದು ತೀರ್ಮಾನ ಮಾಡ್ತದೆ. ಹನುಮಂತ ದೇವರು ಒಳಗಿನಿಂದ ಬುದ್ಧಿಯಿಂದ ತೀರ್ಮಾನ ಮಾಡಿದರು, ನಂದು ಯಾವುದೂ ತಪ್ಪಿಲ್ಲ, ಎಲ್ಲವೂ ಸರಿ ಇದೆ, ನಾನು ಮಾಡಿದ್ದು ಸರಿ. ಸದ್ಯ ಸೀತೆ ಸಿಗಲಿಲ್ಲ, ಮುಂದೇನು ಮಾಡಬೇಕು? ಸೀತೆಯನ್ನು ಅನ್ವೇಷಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದರು. ಮತ್ತೆ ಅನ್ವೇಷಣೆ ಮಾಡಿದರು. ಎಂತಹ ದೃಶ್ಯಗಳು, ಮರಗಿಡಗಳು, ಪ್ರಾಣಿಗಳು, ಪಕ್ಷಿಗಳು, ಆ ಪಕ್ಷಿಗಳ ಧ್ವನಿ ಅದೆಲ್ಲ ಕೇಳಿ. ಆದರೆ ಹನುಮಂತ ದೇವರು ಹೇಳಿದರು ಇದೆಲ್ಲ ಸರಿ, ಸೀತೆ ಇಲ್ಲದಿದ್ದರೆ ಇದೇನು? ಇದನ್ನು ನಾನು ಪಕ್ಷಿಗಳನ್ನು ನೋಡಲಿಕ್ಕೆ ಬಂದದ್ದಲ್ಲ, ಇದು ಝೂ ಅಲ್ಲ, ಇದು ನಾನು ಸೀತೆಯನ್ನು ಅನ್ವೇಷಣೆ ಮಾಡಲಿಕ್ಕೆ ಬಂದದ್ದು ಅಂತ ನೋಡ್ತಾರೆ. ಅವರಿಗೆ ಶುಭ
ಸುದ್ದಿ ಸಿಕ್ಕಿತು ಅವರಿಗೆ. ಒಂದು ನದಿ ಹರಿತಾ ಇದೆ. ತುಂಬ ಇಷ್ಟ ಆಯಿತು ಅವರಿಗೆ. ರಾಮಾಯಣದಲ್ಲಿ ಹೇಳ್ತಾರೆ, ನದಿ ಹರಿತಾ ಇದೆ. ಹನುಮಂತ ದೇವರು ನೋಡಿದರು, ಅಲ್ಲೇ ಕೂತ್ಬಿಟ್ರಂತೆ. ಯಾಕೆಂದ್ರೆ ನನ್ನ ಕೆಲಸ ಆಯಿತು ಅಂತ. ಅಲ್ರಿ, ನದಿ ಬಂದರೆ ಅದೇನು ಕೆಲಸ ಆಯಿತು? ಸಂಧ್ಯಾಕಾಲ ಮನಾಶ್ಯಾಮ ರಾಮಾಯಣ ಹೇಳುತ್ತೆ. ಸೀತಾದೇವಿ ನದಿ ಇದ್ದಲ್ಲಿಗೆ ಬಂದೇ ಬರ್ತಾಳೆ ಅಂತ. ಯಾಕೆ ಅಂತಂದರೆ ಸಂಧ್ಯಾಕಾಲ ಮನಃ ಶ್ಯಾಮ. ಸಂಧ್ಯಾಕಾಲದಲ್ಲಿ ವಂದನೆ ಮಾಡಲಿಕ್ಕೆ ಸೀತಾದೇವಿ ಬಂದೇ ಬರ್ತಾಳೆ ಅಂತ. ಈ ಸಂಧ್ಯಾಕಾಲದಲ್ಲಿ ವಂದನೆ ಮಾಡಬೇಕು. ಸ್ನಾನ ಮಾಡೋದಿರ್ಬೋದು, ಅಥವಾ ಜಪ ಮಾಡೋದಿರ್ಬೋದು, ಅಥವಾ ಮೆಡಿಟೇಷನ್ ಮಾಡೋದಿರ್ಬೋದು. ಅದಕ್ಕೆ ನದಿ ತೀರಕ್ಕೆ ಬರ್ತಾಳೆ ಸೀತಾದೇವಿ. ಸಂಧ್ಯಾಕಾಲ ಮನಃ ಶ್ಯಾಮ, ಸಂಧ್ಯಾರ್ತೆ ಸುರವರ್ಣಿನಿ. ಸಂಧ್ಯೆಗೋಸ್ಕರವಾಗಿ ಸುರವರ್ಣಿನಿ, ದೇವಲೋಕದ ರತ್ನ ಸ್ತ್ರೀ ಇಲ್ಲಿ ಬರ್ತಾಳೆ. ಹನುಮದೇವರಿಗೆ ಖುಷಿಯಾಯಿತು. ಸೀತಾದೇವಿ ಇವತ್ತು ನನಗೆ ದರ್ಶನ ಕೊಡ್ತಾಳೆ ಅಂತ ತೀರ್ಮಾನ ಮಾಡ್ತಾರೆ. ಸೀತಾದೇವಿ ಸಂಧ್ಯಾ ವಂದನೆಗೋಸ್ಕರ ನದಿ ಹತ್ರ ಬರ್ತಾಳೆ. ಇದು ಹನುಮಂತ ದೇವರಿಗೆ ಖುಷಿ ಕೊಟ್ಟ ಸಂಗತಿ. ನಮಗೆ ಅಲ್ಲಿಂದಲೇ ಪ್ರಶ್ನೆ, ಅದೇನ್ರಿ ಹೆಣ್ಮಕ್ಳು ಸಂಧ್ಯಾ ವಂದನೆ ಮಾಡೋದುಂಟಾ ಅಂತ. ಈ ಸಂಧ್ಯಾ ವಂದನೆ ಅಂದರೆ ಗಂಡಸರೆಲ್ಲ ಮಾಡೋದು. ಸೀತಾದೇವಿ ಅವಳು ಯಾಕೆ ಸಂಧ್ಯಾ ವಂದನೆ ಮಾಡಲಿಕ್ಕೆ ಬರ್ತಾಳೆ ಅಂತ. ಇನ್ನು ಸ್ವಲ್ಪ ಸಮಯ ಹೋಗಲಿ, ಗಂಡಸರು ಸಂಧ್ಯಾ ವಂದನೆ ಮಾಡಲಿಕ್ಕೆ ಉಂಟಾ ಅಂತ ಕೇಳುವ ಕಾಲ ಬಂದರೂ ತಪ್ಪೇನೂ ಇಲ್ಲ. ಇವತ್ತು ಕಾಲ ಅಷ್ಟು ವೇಗವಾಗಿ ಹೋಗ್ತಾ ಇದೆ. ಹೆಣ್ಮಕ್ಕಳೂ ಮಾಡಬೇಕು ಸಂಧ್ಯಾ ವಂದನೆ, ಗಂಡಸರೂ ಮಾಡಬೇಕು. ಯಾಕೆಂತಂದರೆ ನಮಗೆ ಈ ಕಣ್ಣನ್ನು ಕೊಟ್ಟು ಪರಮೋಪಕಾರ ಮಾಡಿದ, ದೇಹವನ್ನು ಕರುಣಿಸಿದ ಭಗವಂತನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕಾದ್ದು ನಮ್ಮ ಕರ್ತವ್ಯದಲ್ಲಿ ಸೇರಿತ್ತು. ಹಾಗಾಗಿ ಆ ಸೂರ್ಯ ಭಗವಾನ್ ಅವನ ಒಳಗಿದ್ದ ಯದಾದಿತ್ಯಗತಂ ತೇಜ ಜಗದ್ಭಾಸಯತೆ ಅಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೋ ತತ್ತೇಜ ವಿದ್ಧಿ ಮಾಮಕಂ. ಆ ಸೂರ್ಯನ ಒಳಗೆ ಆ ಶಕ್ತಿಯನ್ನು ತುಂಬಿದವ ನಮ್ಮ ದೇವರು ಕೃಷ್ಣ ಅಂತ ಹೇಳ್ತಾನೆ. ಹಾಗಾಗಿ ಆ ಸೂರ್ಯ ನಮಗೆ ಮಾಡುವ ಪರಮೋಪಕಾರ ಏನು ಬಿಲ್ ತಗೊಳ್ಳದೆ ನಮಗೆ 12 ಗಂಟೆನೂ ನಮಗೆ ಬೇಕಾದಷ್ಟು ಸೌರಶಕ್ತಿಯನ್ನು ಕೊಡ್ತಾನೆ ನೋಡಿ. ಅದಕ್ಕೆ ನಾವು ದೇವರಿಗೆ ಧನ್ಯವಾದ ಹೇಳಬೇಕು. ಬರೀ 12 ಗಂಟೆ ಅಲ್ಲ, ಈಗ ಸೋಲಾರ್ ಸಿಸ್ಟಮ್ ಬಂದ ಮೇಲೆ ಮತ್ತೆ 12 ಗಂಟೆ ರಾತ್ರಿಯಲ್ಲಿಯೂ ಬೆಳಕನ್ನು ಕೊಡುವ ಆ ಸೂರ್ಯ, ಅವನಿಗೆ ನಾವು ಕೃತಜ್ಞತೆ ಸಮರ್ಪಣೆ ಮಾಡೋದು ಅಂತಂದರೆ ಮನಸ್ಸಿನ ಆ ಭಾವ ಜಲವನ್ನು ನಾವು ಕೈಯಲ್ಲಿ ಹಾಕಿ ದೇವರಿಗೆ ಸಮರ್ಪಣೆ ಮಾಡುವ ಒಂದು ಕೃತಜ್ಞತಾ ಸಮರ್ಪಣೆಯ ಕಾರ್ಯಕ್ರಮ ಅದು ಸಂಧ್ಯಾವಂದನೆ ಅಂತಂದರೆ. ನಮಗೆ ಯಾರು ಉಪಕಾರ ಮಾಡಿದ್ದಾರೆ ಅವರನ್ನು ನೆನಪಿಸುವ ಒಂದು ಕೃತ್ಯ. ಅದನ್ನು ಗಂಡಸರೂ ಮಾಡಬೇಕು, ಹೆಣ್ಮಕ್ಕಳೂ ಮಾಡಬೇಕು. ಆ 3 ಬಾರಿ ಬೊಗಸು ತುಂಬ ನೀರು ತೆಕ್ಕೊಂಡು ಆ ಸೂರ್ಯನ ಒಳಗಿದ್ದ ಆ ಭಗವಂತನಿಗೆ ಅರ್ಘ್ಯವನ್ನು ಕೊಡಬೇಕಂತ. ಈ ಕೃಷಿಕರು ಹಳ್ಳಿಯಲ್ಲಿರ್ತಾರೆ ನೋಡಿ, ಅವ್ರದ್ದು ಕ್ರಮ ನಾವು ನೋಡಬೇಕು. ನಮಗೇ ನಾಚಿಕೆ ಆಗಬೇಕು. ಅವರು ಗದ್ದೆಗೆ ಇಳಿತಾರೆ. ಗದ್ದೆಗೆ ಇಳಿದರೆ ಬೊಗಸು ತುಂಬ ನೀರು ತೆಗೆದು ಹೀಗೆ ಮೇಲೆ ನೋಡಿ ಅವರು 3 ಬಾರಿ ಬಿಟ್ಟುಬಿಡ್ತಾರೆ. ಎಂಥ ಸಂಸ್ಕೃತಿ! ನಮ್ಮ ರೈತರಿಂದ ಪ್ರಾರಂಭವಾಗಿ ಇಂಥದ್ದೆಲ್ಲ ಸಂಸ್ಕೃತಿಗಳನ್ನು ನಾವು ನೋಡ್ತೇವೆ. ಮನೆಯಲ್ಲಿ ಬೇಕಾದಷ್ಟು ನೀರು ಹಾಳು ಮಾಡ್ತೇವೆ ನಾವು. ಒಂದು 3 ಬೊಗಸೆ ತುಂಬ ನೀರನ್ನು ಕೊಡಲಿಕ್ಕೆ ಇಲ್ಲರಿ, ನೀರಿಗೆ ಭಾಳ ಕಷ್ಟ ಇದೆ. ಸರಿ, ಆ ನೀರನ್ನು ತೆಗೆದು ನಿಮ್ಮ ಪಾತ್ರೆಯಲ್ಲಿ ಹಾಕಿ ಕುಡಿಯಿರಬೇಕಾದ್ರೆ ಒಂದು ಸಲ ಅರ್ಘ್ಯವನ್ನು ಕೊಡಿ 3 ಬಾರಿ. ಇದು ಸಂಧ್ಯಾಕಾಲದಲ್ಲಿ ದೇವರಿಗೆ ಮಾಡುವ, ದೇವರ ಅನುಗ್ರಹ ಸಂಪಾದನೆ ಮಾಡಲಿಕ್ಕಿರುವ ಸುಲಭವಾದ ಮಾರ್ಗ ಅಂತ. ಸೀತಾದೇವಿ ಸಂಧ್ಯಾಗೋಸ್ಕರ ಬರ್ತಾಳೆ. ಗಂಡಸರ ಹಾಗೆ ಹೆಣ್ಮಕ್ಕಳು, ಅರ್ಥಾತ್ ಹೆಣ್ಮಕ್ಕಳ ಹಾಗೆ ಗಂಡಸರು ಎಲ್ಲರೂ ಮಾಡಬೇಕಾದ್ದು ಭಗವಂತನ ಆರಾಧನೆ. ನಮಗೆ ಸಮಸ್ಯೆ ಪರಿಹಾರ ಆಗಬೇಕಾದ್ರೆ, ದೇವರ ಅನುಗ್ರಹ ಆಗಬೇಕಾದ್ರೆ ನಮ್ಮ ಸಾಧನೆ ನಮಗೆ ಅದು ಅತ್ಯವಶ್ಯಕವಾದ್ದು. ಈಗ ಮಗು ಅದೇನು ಬೇಡ, ನಾನೇ ಓದ್ತೇನೆ ಅಂತಂದರೆ ಮಗು ಪರೀಕ್ಷೆಯಲ್ಲಿ ಬರೀಲಿಕ್ಕೆ ಸಾಧ್ಯನಾ? ಇಲ್ಲ. ಮಗುವಿನ ಹೆಸರಲ್ಲಿ ನಾನೇ ಬರೀತೇನೆ ಅಂತಂದರೆ ನಿಮಗೆ ಎಲ್ಲೋ ಮಾಡ್ತಾರಾ? ಮಗು ಪರೀಕ್ಷೆಯಲ್ಲಿ ಪಾಸ್ ಆಗಬೇಕಾದ್ರೆ ಮಗುವೇ ಓದಬೇಕು, ಮಗುವೇ ಬರೀಬೇಕು, ಅದಕ್ಕೇ ಮಾರ್ಕ್ ಕೊಡೋದು. ನಾವು ಅಷ್ಟೇ ಈ ಜೀವನದಲ್ಲಿ ಉತ್ತೀರ್ಣರಾಗಬೇಕಾದ್ರೆ ನಮ್ಮದು ಸಾಧನೆ ನಮಗೆ ಅದು ಇಂಡಿವಿಜುವಲ್. ಒಂದು ಮನೆಗೆ ಒಂದು ಸಂಧ್ಯಾ ವಂದನೆ ಅಲ್ಲ, ಮನೆಯಲ್ಲಿದ್ದವರೆಲ್ಲ ದೇವರ ಆರಾಧನೆಯನ್ನು ಮಾಡಬೇಕು. ಇದನ್ನು ರಾಮಾಯಣ ನಮಗೆ ತೋರಿಸಿಕೊಟ್ಟಿದೆ. ಸಂಧ್ಯಾಕಾಲ ಮನಃ ಶ್ಯಾಮ. ಸೀತಾದೇವಿ ಬರ್ತಾಳೆ. ಸ್ವಲ್ಪ ಅವರಿಗೆ
ಹನುಮಂತ ದೇವರಿಗೆ ಖುಷಿ ಆಯಿತು. ಅಲ್ಲಿಯೇ ನಿಲ್ಲಿಲ್ಲ, ಮತ್ತೆ ಮುಂದೆ ಸಾಗಿದರು. ಚಂದ್ರನ ಬೆಳಕಿನ ಅಡಿಯಲ್ಲಿ ಸಾಗ್ತಾರೆ. ನೋಡ್ತಾರೆ, ಅದು ಅಶೋಕವನಿಕಾ. ಹೆಸರೇ ಚೆನ್ನಾಗಿದೆ ನೋಡಿ. ಶೋಕ ಪರಿಹಾರ ಮಾಡುವ ಜಾಗ ಅಶೋಕ. ರಾವಣ ಸೀತಾದೇವಿಯನ್ನು ತಂದು ಅಶೋಕವನಿಕಾ ಅಶೋಕವನಕ ತಲೆ ಅಲ್ಲಿ ಅಶೋಕವನಿಕೆಯಲ್ಲಿ ಶಿಂಶಪಾವೃಕ್ಷದ ಬುಡದಲ್ಲಿ ಇಟ್ಟಿದ್ದ. ಯಾಕಿಟ್ಟಿದ್ದ ಅಂತಂದರೆ ಸೀತಾದೇವಿಗೆ ಶೋಕ ಆಗದೇ ಇರಲಿ, ಯಾರೇ ಬರಲಿ ಅವರಿಗೆ ಶಾಕ್ ಆಗೋಲ್ಲ, ಶೋಕ ಆಗೋಲ್ಲ, ಅಶೋಕರಾಗಿ ಇರ್ತಾರೆ, ಆರಾಮವಾಗಿ ಇರ್ತಾರೆ. ಅಂತಹ ಮರಗಿಡಗಳು, ಆ ಪುಷ್ಪಗಳು, ಹಣ್ಣುಗಳು, ಪಕ್ಷಿಗಳು, ಪ್ರಾಣಿಗಳು, ಆ ದೃಶ್ಯ ನೋಡಿದರೆ ಎಂಥವರಿಗೂ ಖುಷಿಯಾಗಬೇಕು, ಬೋರ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಸೀತಾದೇವಿಯನ್ನು ಅಂಥ ಜಾಗದಲ್ಲಿ ರಾವಣ ಇಟ್ಟಿದ್ದ. ಆ ಅಶೋಕವನಿಕಾದ ಹತ್ರ ಹನುಮಂತ ದೇವರು ಬರ್ತಾರೆ. ಹುಡುಕುವಾಗ ಒಂದು ಹುಡುಗಿಯನ್ನು, ಹೆಣ್ಣನ್ನು ನೋಡ್ತಾರೆ. ಆವಾಗ ರಾವಣನ ಪಕ್ಕದಲ್ಲಿ ನೋಡಿದ್ರು, ಈಗ ಮತ್ತೊಂದು ಹೆಣ್ಣನ್ನು ನೋಡ್ತಾರೆ. ಎಲ್ಲ ರಾಕ್ಷಸಿಯರು, ಅದು ಕರಾಳವಾದಂತಹ ಹಲ್ಲುಗಳು, ವಿಕೃತವಾದಂತಹ ತಲೆ ಕೂದಲು, ಕಣ್ಣು ನೋಡಿದ್ರೇ ಭಯ ಆಗುತ್ತೆ, ದೇಹನೂ ಹಾಗೆ ಯದ್ವಾತದ್ವ. ಅದು ನೋಡ್ತಾರೆ, ಎಲ್ಲರೂ ಒಂದೇ ಜಾತಿ, ಎಲ್ಲ ಹಿಂಸೆ ಕೊಡ್ತಾ ಇದ್ದಾರೆ ಒಂದು ಹೆಣ್ಣಿಗೆ. ಎಲ್ಲರೂ ಬೈಯೋದು, ಜಗಳಾಡೋದು, ಗಲಾಟೆ ಮಾಡೋದು. ಅದರ ಮಧ್ಯದಲ್ಲಿ ಒಂದು ಹೆಣ್ಮಗಳನ್ನು ನೋಡ್ತಾರೆ, ಒಂದೇ ಬಟ್ಟೆ ಉಟ್ಟುಕೊಂಡಿದ್ದಾಳೆ. ಹನುಮಂತ ದೇವರು ನೋಡಿದರು, ಇದು ಸೀತೆ ಇರಬೇಕು. ಯಾಕೆಂದರೆ ಗಂಡನಿಂದ ದೂರ ಆದಾಗ ಹೆಣ್ಮಕ್ಕಳು, ಅವಳು ಒಂದೇ ಬಟ್ಟೆಯಲ್ಲಿ ಇದ್ದಾಳೆ, ಇದ್ದಾರೆ. ತಲೆನೂ ಹಾಗೇನೆ, ಪೂರ್ತಿ ಶೃಂಗಾರ ಮಾಡಲಿಲ್ಲ, ಕೇಶ ಶೃಂಗಾರ ಮಾಡಲಿಲ್ಲ. ಮುಖದಲ್ಲಿಯೂ ಕೂಡ ಸೌಂದರ್ಯ ವರ್ಧಕವನ್ನು ಹಚ್ಚಿಕೊಂಡಿಲ್ಲ. ಅವಳು ಕಣ್ಣು ನೋಡಿದರೆ ಅದು ಊದಿಕೊಂಡಿದೆ. ಯಾಕೆಂತಂದರೆ ಕಣ್ಣೀರು ಹಾಕಿ 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 ಕಣ್ಣು ಅದು ಬೆಳೆದು ಬಿಟ್ಟಿದೆ, ದಪ್ಪವಾಗಿ ಬಿಟ್ಟಿದೆ, ಊದಿಕೊಂಡು ಬಿಟ್ಟಿದೆ. ಮುಖದಲ್ಲಿ ತುಟಿಯಲ್ಲಿ ಮಂದಸ್ಮಿತ ಮಿಂಚುವುದೇ ಇಲ್ಲ, ಎಲ್ಲಿಯೂ ಆಸಕ್ತಿ ಇಲ್ಲ, ನಿಸ್ಪೃಹಳಾಗಿ ಬಿಟ್ಟಿದ್ದಾಳೆ. ಹನುಮಂತ ದೇವರು ನೋಡಿದರು, ರಾಕ್ಷಸಿಯರ ಮಧ್ಯದಲ್ಲಿ ಎಲ್ಲರೂ ಆರಾಮವಾಗಿರುವಾಗ ಒಂದು ಹೆಣ್ಣು ಆರಾಮವಾಗಿಲ್ಲ ಅಂತಂದರೆ ಅದು ಸೀತೆ. ಇದು ಸರಿಯಾದ ತರ್ಕ. ಅಲ್ಲಿ ತರ್ಕ ಮಾಡಿದ್ರು, ಅದು ತಪ್ಪು ತರ್ಕ. ಇದು ಸರಿಯಾದಂತಹ ತರ್ಕ. ಇದು ಸೀತಾದೇವಿಯೇ ಆಗಬೇಕು. ಹನುಮಂತ ದೇವರು ನೋಡ್ತಾರೆ, ಎಂತಹ ಚೆಲುವೆ, ಎಂತಹ ಸೌಂದರ್ಯ. ಆದರೆ ಆ ಸೌಂದರ್ಯ ವ್ಯಕ್ತ ಆಗಬೇಕಾದ್ರೆ ಅದಕ್ಕೆ ಬಟ್ಟೆ ಪೀತಾಂಬರ ಉಡಬೇಕು, ಅದಕ್ಕೆ ಆಭರಣ ಹಾಕಬೇಕು, ಮುಖದಲ್ಲಿ ತಿಲಕವನ್ನು ಧಾರಣೆ ಮಾಡಬೇಕು, ಏನಿಲ್ಲ, ಕೇಶ ಶೃಂಗಾರ ಮಾಡಬೇಕು, ಯಾವುದೂ ಇಲ್ಲ. ಆದರೂ ಇಷ್ಟು ಸೌಂದರ್ಯ ಇದೆ ಅಂತಂದರೆ ನಮ್ಮಮ್ಮ ಇದು ಸೀತಾದೇವಿ ಅಂತ ಹನುಮಂತ ದೇವರು ಒಂದು ಸಾಧಾರಣವಾದ ನಿರ್ಧಾರಕ್ಕೆ ಬರ್ತಾರೆ. ದೂರದಲ್ಲಿ ಒಂದು ಮರದ ಮೇಲೆ ಸಂಧಿಯಲ್ಲಿ ಅಡಗಿ ಕೂತು ಇದನ್ನು ವೀಕ್ಷಣೆ ಮಾಡ್ತಾರೆ. ಯಾಕೆಂತಂದರೆ ಎದುರು ಬಂದರೆ ಈ ರಾಕ್ಷಸಿಯರು ಮತ್ತೆ ಬಿಡ್ತಾರ, ಮತ್ತೆ ಗಲಾಟೆ ಮಾಡಿ, ಕೋಲಾಹಲ ಮಾಡಿ, ರಾವಣನಿಗೆ ಹೋಗಿ ಮತ್ತೆ ಗಲಾಟೆ, ಬಂದ ಕೆಲಸ ಎಲ್ಲ ಅರ್ಧಂಬರ್ಧ ಆಗಿಬಿಡುತ್ತೆ. ಹಾಗಾಗಿ ಹನುಮಂತ ದೇವರು ಎಲ್ಲೋ ಒಂದು ಸಂಧಿಯಲ್ಲಿ ಅಡಗಿ ಕೂತು ಇದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಒಬ್ಬಳು ಹಿಂಸೆ ಮಾಡೋದು, ಅವಳ ಮಾತುಗಳು, ಒರಟಾದ ವರ್ತನೆಗಳು. ಸೀತಾದೇವಿ ಏನಿಲ್ಲ ಆಹಾರ, ಅವಳು ಹಾಗೇ ಆಳ್ತಾ ಇರ್ತಾಳೆ, ಕಣ್ಣೀರು ಬರ್ತಾ ಇದೆ. ಸೀತಾದೇವಿಯನ್ನು ನೋಡ್ತಾರೆ ಹನುಮಂತೇವರು. ನೋಡಿದಾಗ ಅವರಿಗೆ ಅನಿಸ್ತು, ಪಾಪ ಎಲ್ಲಿ ಇರಬೇಕಾದವಳು ಸೀತಾದೇವಿ, ಎಲ್ಲಿ ಇದ್ದಾರೆ, ಯಾಕೆ ಹೀಗಾಯಿತು ಅಂತ ಎಣಿಸ್ತಾ ಏನಾಗುತ್ತೆ ನೋಡಬೇಕು ಅಂತ ಅವರು ಕಾಯ್ತಾ ಇದ್ದಾರೆ. ಅಷ್ಟೊತ್ತಿಗೆ ಪಂಜಿನ ಮೆರವಣಿಗೆ, ನಿಮ್ಗೆ ಗೊತ್ತು, ದೀವಟಿಗೆಲ್ಲ ಹಿಡ್ಕೊಂಡು ರಾತ್ರಿ ಕಾಲದಲ್ಲಿ ಮಾಡುವ ಮೆರವಣಿಗೆ, ಅಲ್ಲಿ ಮೆರವಣಿಗೆ ಬರ್ತಾ ಇದೆ. ಹನುಮಂತ ದೇವರು ನೋಡಿದರು, ಇದೂ ಒಂದು ನೋಡಬೇಕಾಗಿತ್ತು, ಇದರದ್ದು ಒಂದು ಫೋಟೋ ತಗೊಳ್ಬೇಕಾಗಿತ್ತು, ನೋಡೋಣ ಅಂತ ಕಾಯ್ದರು. ಭಾರೀ ದೊಂದಿಗಳು, ಆ ದೊಂದಿಯ ಮಧ್ಯದಲ್ಲಿ, ದೀಪದ ಮಧ್ಯದಲ್ಲಿ ಬರ್ತಾ ಇದ್ದಾನೆ. ನೋಡ್ತಾರೆ ದೂರದಲ್ಲಿ ಒಬ್ಬ ವಿಚಿತ್ರ ಪ್ರಾಣಿ ಉಂಟು. ಅದರಲ್ಲಿ ಒಂದು ತಲೆ ಅಲ್ಲ, 10 ತಲೆ,
ನೋಡಿದರು, ಅಬ್ಬಾ ಇದೊಂದು ಪ್ರಾಣಿಯನ್ನು ನೋಡಬೇಕಾಗಿತ್ತು ನನಗೆ. ನಮ್ಮ ಅಯೋಧ್ಯೆಯಲ್ಲಿ, ನಮ್ಮ ಕಿಷ್ಕಿಂಧೆಯಲ್ಲಿ ಇದೆಲ್ಲ ಇಲ್ಲ. ಇದು ಇಲ್ಲಿ ನೋಡಬೇಕಾದ್ರೆ ಇಲ್ಲಿಗೇ ಬರಬೇಕು ಅಂತ ನೋಡಿದರು. ಅದು ರಾವಣ. 10 ತಲೆ 20 ಕೈ. ಅದು ಹೇಗೆ ಉಪಯೋಗ ಮಾಡ್ತಾನೋ ಆ 20 ಕೈಯನ್ನು. ಒಂದು ಕೈ ಹೀಗೆ ಬರುವಾಗ ಇನ್ನೊಂದು ಕೈ ಅದು ಹೇಗೆ ಉಪಯೋಗ ಆದರೂ ಹೇಗೆ ಗೊತ್ತೇ, ಅದೇ ಒಂದು ವೈಭವ. ನೋಡ್ತಾರೆ ಆಚೆ ಈಚೆ ಎಲ್ಲ ಹೆಣ್ಮಕ್ಕಳು ಎಲ್ಲರೂ ಕೂಡಿಸಿಕೊಂಡು ರಾವಣನ ಒಡ್ಡಾಟ. ಅದು ರಾವಣ ಅಂತ ಹೇಗೆ ಗೊತ್ತಾಯಿತು ಅಂತಂದರೆ ಅಲ್ಲಿ ಜೈಕಾರ ಹಾಕ್ತಿದ್ರು. ರಾವಣನಿಗೆ ಜಯ ಅಂತ, ರಾವಣಕೋ ಜಯ ಇಂತ ಯಾವ ಭಾಷೆಯಲ್ಲಿ ಹೇಳಿದ್ರು, ಅಲ್ಲಿ ರಾವಣನಿಗೆ ಜಯಕಾರ ಹಾಕಿಕೊಂಡು ಬಂದರು ಅಂತ ಅಲ್ಲಿ ಹೇಳ್ತಾರೆ. ರಾವಣನ ಜಯಕಾರದ ಜೊತೆ ಹಾಗೆ ರಾವಣನೇ ಇರಬೇಕು. ಜಯ ಅಲ್ಲ, ಅದು ಪರಾಜಯ. ಅವನಿಗೆ ಒಂದು ಹುಡುಗಿಯನ್ನು ಯಾವಾಗ ಹೇಳ್ಕೊಂಡು ತಂದಿದ್ದಾನೆ, ಪರಾಜಯ ಹೇಳಬೇಕು, ಆದರೆ ಬದುಕಬೇಕು. ಹಾಗಾಗಿ ಅದು ರಾತ್ರಿ ಕಾಲ ಎಚ್ಚರಿಕೆ ಆಯಿತು ರಾವಣನಿಗೆ, ನಿದ್ದೆ ಬರಲಿಲ್ಲ, ಸೀತೆಯ ನೆನಪಾಯಿತು. ಇಂತಹದ್ದು ಒಡ್ಡೋಲಗ ಪ್ರಾರಂಭ ಆಯಿತು. ರಾವಣ ಹೆಣ್ಮರುಳನಾಗಿ ರಾತ್ರಿಯಲ್ಲಿ ನಿದ್ದೆ ಬಾರದೆ ಬಂದ. ಹನುಮ ಅಲ್ಲಿ ನೋಡಿದ. ಈಗ ಇಲ್ಲಿ ಮೆರವಣಿಗೆಯಲ್ಲಿ ನೋಡ್ತಾ ಇದ್ದಾನೆ, ಅದೇ ರಾವಣ ರಾವಣ ಹೌದು ಅಂತ ಖಚಿತವಾಗಿ ತಿಳ್ಕೊಂಡ. ಮಲಗಿದವ ಎದ್ದ ಯಾಕೆ ರಾತ್ರಿ ಯಾಕೆ ಬಂದ? ರಾವಣ ಅಂದರೆ ಹಾಗೆ. ರಾವಣ ಅಂದರೆ ರಾವಯತಿ, ಇನ್ನೊಬ್ಬರಿಗೆ ದುಃಖ ಕೊಡುವವನಿಗೆ ರಾವಣ ಅಂತ ಹೆಸರು. ಅದು ರಾತ್ರಿ ಕಾಲದಲ್ಲಿ ಇಂತಹ ಹಿಂಸೆ ಕೊಡ್ತಾನೆ ಅಂದರೆ ಮಹಾರಾವಣ, ಮಹಾದುಷ್ಟ. ಅವನ ಕೈ ಕೆಳಗೆ ಕೆಲಸ ಮಾಡಲಿಕ್ಕೆ ಅಂತ ಎಷ್ಟು ಹೆಣ್ಮಕ್ಕಳು, ಆದರೂ ತೃಪ್ತಿ ಇಲ್ಲ. ಮತ್ತೆ ಸೀತಾದೇವಿಯನ್ನು ಎಳ್ಕೊಂಡು ಬಂದಿದ್ದಾನೆ. ಹನುಮ ನೋಡಿದ, ಏನಪ್ಪ ಇದು ದುರಂತ, ಎಂಥ ವಿಚಿತ್ರ. ನೋಡಿದ, ಆ ದೀಪದ ಪಂಜಿನ ಮೆರವಣಿಗೆಯಲ್ಲಿ ರಾವಣ ಬರ್ತಾ ಇದ್ದಾನೆ. ರಾವಣನನ್ನು ಹತ್ತಿರದಲ್ಲಿ ಸರಿಯಾಗಿ ನೋಡಲಿಕ್ಕಾಯಿತು. ಅಲ್ಲೆಲ್ಲ ಅರ್ಧಂಬರ್ಧ ದೀಪಗಳಿತ್ತು, ಪೂರ್ತಿ ನೋಡಲಿಕ್ಕಾಗಲಿಲ್ಲ. ಇಲ್ಲಿ ಆ ಪಂಜಿನ ಮೆರವಣಿಗೆಯಲ್ಲಿ ರಾವಣನ ಮುಖ ಎದ್ದು ಕಾಣ್ತಿತ್ತು. ಚೆನ್ನಾಗಿ ನೋಡಿದ, ಎಲ್ಲಿ ಬರ್ತಾನೆ, ಏನು ಮಾಡ್ತಾನೆ, ಏನು ಇವನ ಕೆಲಸ ನೋಡಿದರೆ ಆ ರಾವಣ ಅಶೋಕವನಿಕಾದಲ್ಲಿ ಶಿಂಶಪಾ ವೃಕ್ಷದ ಹತ್ತಿರನೇ ಬರ್ತಾನೆ. ನೋಡಿದ, ಹಾಗಾದರೆ ಸುಮಾರಾಗಿ ಸೀತೆ ಹೌದು ಅಂತ ತೀರ್ಮಾನಕ್ಕೆ ಬರ್ತಾನೆ. ರಾವಣ ಅಲ್ಲಿ ಬರ್ತಾನೆ. ರಾವಣನ ಸೀತೆಯ ಅಲ್ಲಿ ಸಾನ್ನಿಧ್ಯ ಒಟ್ಟಿಗೆ ಇರ್ತಾನೆ. ರಾವಣ ಬಂದಾಗ ಸೀತೆಯ ಭಾವ ಹೇಗಿತ್ತು ಅಂದರೆ, ಅವಳು ಪ್ರವಾತೆ ಕದಲೀಯತ ಅಂತ ರಾಮಾಯಣದಲ್ಲಿ ಹೇಳ್ತಾರೆ. ಕದಳಿ ಅಂದರೆ ಬಾಳೆಗೊನೆ, ಬಾಳೆ ಗಿಡ. ಈ ಬಾಳೆ ಗಿಡ ಅಂದರೆ ದುರ್ಬಲ, ತುಂಬ ದುರ್ಬಲ. ಅದರ ಎಲೆ ನೀವು ನೋಡ್ತೀರಿ, ಒಂದು ಗಾಳಿ ಬಂತು ಅಂದರೆ ಎಲ್ಲ ಹರಿದು ಹೋಗಿದೆ. ಒಂದು ಚೂರು ಗಾಳಿ ಬಂತು ಅಂದರೆ ಅದು ಬೀಳುವುದೇ. ಅದು ಪ್ರವಾತೆ, ಸೈಕ್ಲೋನ್ ಬಂತು ಅಂತ ಇಟ್ಕೊಳ್ಳಿ. ಆ ಬಾಳೆ ಗಿಡದ ಮೇಲೆ ಸೈಕ್ಲೋನ್ ಬಾಡಿದರೆ ಹೇಗಿರಬೇಕು? ಅದು ಬಾಳೆ ಗಿಡ ಮುರಿದು ಬೀಳಬೇಕದು. ಅದು ಎಷ್ಟೇ ಇರಲಿ, ಎಷ್ಟೇ ಬಲ ಇರಲಿ, ಬೀಳಲೇಬೇಕದು. ಸೈಕ್ಲೋನ್ ಬಂದಾಗ, ಪ್ರವಾತ ಬಂದಾಗ, ಜಂಜಾವಾತ ಬಂದಾಗ ಬಾಳೆ ಗಿಡದ ಸ್ಥಿತಿ ಸೀತಾದೇವಿಯಲ್ಲಿ ಹನುಮಂತ ದೇವರು ಕಂಡ್ರಂತೆ. ರಾವಣ ಅಂದರೆ ಜಂಜಾವಾತ, ಸೈಕ್ಲೋನ್ ಇದ್ದಾಗೇನೆ. ಆ ಬೀಸಿತು ಗಾಳಿ, ಸೀತಾದೇವಿ ಭಯದಿಂದ ತತ್ತರಿಸಿ ಹೋದ್ಲು. ಒಂದು ಬಟ್ಟೆ ಮೈಯ ಮೇಲೆ ಇರುತ್ತು. ತನ್ನ ದೇಹವನ್ನು 2 ಕಾಲನ್ನು ಮುದುಡಿ ಕೂತು ಕೈಯಿಂದ ಅದನ್ನು ಬಿಗಿಯಾಗಿ ಹಿಡಿದು ಸೀತಾದೇವಿ ತನ್ನ ಅವಯವಗಳನ್ನೆಲ್ಲ ಮುಚ್ಚಿಕೊಂಡ್ಲು, ಮಾನವನ್ನು ಮುಚ್ಚಿಕೊಂಡ್ಲು ಅಂತ ರಾಮಾಯಣ ಸೀತಾದೇವಿಯ ಕಷ್ಟವನ್ನು ವಿವರಿಸಿದೆ. ಸೀತಾದೇವಿ ಕಣ್ಣೆತ್ತಿ ನೋಡಲಿಲ್ಲ ಅಂತೆ ರಾವಣ ಕಣ್ಣು ಬೇರೆ ಕಡೆ ಹರಿಸಲೇ ಇಲ್ಲಂತೆ. ಎಷ್ಟು ವಿರುದ್ಧ! ಯಾವ ಹೆಣ್ಣು ನೋಡುವುದಿಲ್ಲ, ಆ ಹೆಣ್ಣನ್ನು ಯಾಕೆ ನೋಡಬೇಕು ರಾವಣ ನೋಡ್ತಲೇ ಇದ್ದ. ಪಾಪ ಮಾಡಲಿಕ್ಕೆ 2 ಕಣ್ಣೇ ಸಾಕು. ಇವನಿಗೆ 10 ತಲೆಗೆ 20 ಕಣ್ಣಾಯಿತು. 20 ಕಣ್ಣಿನಿಂದಲೂ ಪಾಪ ಮಾಡುವ ದುರವಸ್ಥೆ ಅದು ರಾವಣನಿಗೆ. ನೋಡಿದ, ಕಣ್ಣು ತುಂಬ ನೋಡಿದ. ಅಷ್ಟು ಮಾಡಿ ಹೋಗ್ಬೋದಲ್ಲ. ಚಾಪಲ ನಾಲಗೆ, ಅದು ಅಷ್ಟೇ. ಒಂದು ನಾಲಗೆಗೆ ಬೋರಾಯಿತು ಅಂದರೆ ಇನ್ನೊಂದು ನಾಲಗೆ ತಯಾರಾಗಿದೆ. 10 ಮುಖ, 10 ನಾಲಗೆ, 10 ಎಷ್ಟು ನಾಲಗೆನೋ ಗೊತ್ತಿಲ್ಲ ಒಂದೊಂದು ಮುಖದಲ್ಲಿ. ರಾಮಾಯಣ ಹೇಳುತ್ತೆ 10 ತಲೆ, 10 ನಾಲಗೆ. ಅದರಲ್ಲಿ ಒಂದು ಮುಗಿದರೆ ಇನ್ನೊಂದರಲ್ಲಿ ಮಾತಾಡ್ತಲೇ ಇದ್ದ. ಏನು ಮಾತಾಡಿದ ರಾವಣ, ಅದನ್ನು ರಾಮಾಯಣ ಚಿತ್ರಿಸಿದೆ.
ಅವನು ಏನು ಹೇಳ್ತಾನೆ ರಾವಣ ಅಂತಂದರೆ, ಕಾಮಯೇ ತ್ವಾಂ ವಿಶಾಲಾಕ್ಷಿ, ಇದೇ ಅವನ ಮಾತು. ನಾನು ನಿನ್ನನ್ನು ಅಪೇಕ್ಷೆ ಪಡ್ತೇನೆ, ಕಾಮಯೇ ತ್ವಾಂ ವಿಶಾಲಾಕ್ಷಿ ಅಂತ ಎಲ್ಲ ಸ್ತೋತ್ರ ಮಾಡ್ತಾನೆ. ಅವ ಹೇಳ್ತಾನೆ, ರಾಮ ಎಲ್ಲಿನ ಬರಲಿಕ್ಕೆ ಸಾಧ್ಯನೇ ಇಲ್ಲ, ರಾಮ ಎಲ್ಲಿರ್ತಾನೆ, ಹಾಗಾಗಿ ನೀನು ಒಪ್ಪಿಕೊಂಡು ಬಿಡು ಅಂತ ರಾವಣ ಹೇಳುವ ಮಾತು ರಾಮಾಯಣದಲ್ಲಿ ತುಂಬ ಪ್ರಸಿದ್ಧ, ಒಂದು ದೊಡ್ಡ ಒಂದು ಸರ್ಗನೇ ಇದೆ. ರಾವಣ ಸೀತಾದೇವಿಯ ಮುಂದೆ ತನ್ನ ದೌರ್ಬಲ್ಯವನ್ನು ಹಂಚಿಕೊಳ್ಳುವ ಒಂದು ಕಾರ್ಯಕ್ರಮ ಹೇಳ್ತಾನೆ. ನನ್ನ ಕಷ್ಟ, ಏನು ಸಮಸ್ಯೆ ಅದನ್ನೆಲ್ಲ ಹೇಳ್ತಾನೆ. ನೀನು ಎಷ್ಟು ಕಷ್ಟಪಟ್ಟರೂ ರಾಮ ನಿನಗೆ ಸಿಗುವುದಿಲ್ಲ, ರಾವಣನೇ ನಿನಗೆ ಗತಿ ಅಂತ ಎಲ್ಲ ರಾವಣ ಹೇಳ್ತಾನೆ. ಅವನ ಮಾತು ನಿಲ್ಲಿಸಿದ. ಸೀತಾದೇವಿ ಅದಕ್ಕೆ ಉತ್ತರ ಕೊಡಬೇಕು. ರಾಮಾಯಣ ಹೇಳುತ್ತೆ, ತೃಣಂ ಅಂತರತ ಕೃತ್ವ ಅಂತ. ಸೀತಾದೇವಿ ಒಂದು ಹುಲ್ಲನ್ನು ಮಧ್ಯದಲ್ಲಿ ಇಡ್ತಾಳಂತೆ. ತೃಣಂ ಅಂತರತ ಕೃತ್ವ ಅಂದರೆ ಪರಪುರುಷರ ಹತ್ರ ಮಾತಾಡಲಿಕ್ಕಿಲ್ಲ ಅಂತ. ಪರ ಅಂದರೆ ಇವನು ಪರನೇ, ಪರ ಅಂದರೆ ಶತ್ರುವೇ, ಶತ್ರು ಪುರುಷನ ಹತ್ರ ಹೆಣ್ಮಕ್ಕಳು ಮಾತಾಡಬಾರ್ದು. ಹಾಗಾಗಿ ಸೀತಾದೇವಿ ಈ ನಿಯಮವನ್ನು ಪಾಲಿಸ್ತಾಳೆ. ಹಾಗಾಗಿ ಒಂದು ಹುಲ್ಲು ಕಡ್ಡಿಯನ್ನು ಮಧ್ಯದಲ್ಲಿ ಇಡ್ತಾಳೆ. ಅಲ್ಲಿಯೇ ಹುಲ್ಲು, ಅದೇನು ಕಾಂಕ್ರೀಟ್ ಬಿಲ್ಡಿಂಗ್ ಅಲ್ಲ, ಅವಳು ಒಂದು ಮರದ ಬುಡದಲ್ಲಿ ಇಟ್ಟದ್ದು ರಾವಣ. ಅಲ್ಲಿಯೇ ಒಂದು ಹುಲ್ಲು ಇತ್ತು, ಆ ಹುಲ್ಲನ್ನು ಕಿತ್ತು ಮಧ್ಯದಲ್ಲಿ ಇಟ್ಟು ಸೀತಾದೇವಿ ಉತ್ತರ ಕೊಡ್ತಾಳೆ. ಎಷ್ಟು ಚೆನ್ನಾಗಿದೆ ನೋಡಿ. ಮಧ್ಯದಲ್ಲಿ ಹುಲ್ಲನ್ನು ಯಾಕೆ ಇಟ್ಲು ಸೀತಾದೇವಿ? ರಾವಣ, ಇದು ನಿನಗೆ ಆಹಾರ. ಹುಲ್ಲನ್ನು ತಿನ್ನುವುದು ಯಾರು? ಕೋಣಗಳು, ಎತ್ತುಗಳು, ಗೂಳಿಗಳು. ರಾವಣ, ನಿನ್ನ ಸ್ಥಿತಿ ಎಂಥದ್ದು ಅಂತಂದರೆ ಕೋಣದ ಹಾಗೆ. ಪರಸ್ತ್ರೀಯರನ್ನು ಭೋಗದ ವಸ್ತು ಅಂತ ಕಾಣುವುದು ಅದು ಪ್ರಾಣಿದ್ದು, ಅದು ಎತ್ತು ಕೋಣ ಇದರ ಸ್ವಭಾವ, ಅದರ ಹಾಗೆ ನೀನು. ನಿನಗೆ ಇದು ಆಹಾರ, ಇದು ನೀನು ಹುಲ್ಲು ತಿನ್ನು ಹೊರತು ಅನ್ನ ತಿನ್ನಬೇಡ. ಅನ್ನ ತಿನ್ನುವವರು ಹೀಗೆ ಮಾಡುವ ವ್ಯವಹಾರ ಮಾಡುವ ಕ್ರಮ ಇಲ್ಲ, ಇದೆಲ್ಲ ಹುಲ್ಲು ತಿನ್ನುವವ್ರದ್ದು ಕ್ರಮ. ರಾವಣ, ತಿನ್ನಿದು ಅಂತ ಆ ಹುಲ್ಲನ್ನು ಸೀತಾದೇವಿ ಮಧ್ಯದಲ್ಲಿಟ್ಲು ಅಂತ ರಾಮಾಯಣ ಹೇಳುತ್ತೆ. ತೃಣಂ ಅಂತರತ ಕೃತ್ವ. ರಾವಣ ಹೇಳಿದ, ನಾನು ಬಲಾತ್ಕಾರ ಮಾಡಿ ಆದರೂ ನಿನ್ನನ್ನು ಸ್ವೀಕಾರ ಮಾಡ್ತೇನೆ ಅಂತ ಹೇಳ್ತಾನೆ. ಸೀತಾದೇವಿ ಹುಲ್ಲನ್ನು ಮಧ್ಯದಲ್ಲಿ ಇಡ್ತಾಳೆ. ಹುಲ್ಲು ಮಧ್ಯದಲ್ಲಿ ಇಡುವುದರ ಭಾವ ಏನಿರ್ತದೆ ಅಂತಂದರೆ, ಈ ಹುಲ್ಲಿಗೆ ಏನೂ ಶಕ್ತಿ ಇಲ್ಲ ನಿನ್ನ ಮುಂಭಾಗದಲ್ಲಿ, ಆದರೆ ನನ್ನ ರಾಮದೇವರು ಕೈಯಲ್ಲಿ ಹಿಡ್ಕೊಂಡ್ರೆ ಇದು ಹುಲ್ಲಲ್ಲ, ಹುಲ್ಲುಗಾವಲನ್ನೇ ಪೂರ್ತಿ ಧ್ವಂಸ ಮಾಡುವ ಶಕ್ತಿ ಇದೆ ಅದಕ್ಕೆ. ಆ ಕಥೆಯನ್ನು ನೆನಪಿಸ್ತಾರೆ. ಚಿತ್ರಕೂಟದಲ್ಲಿ ನಡೆದ ಒಂದು ಘಟನೆ ಅದು. ಚಿತ್ರಕೂಟದಲ್ಲಿ ಕೊನೇ ಘಟ್ಟ, ರಾಮದೇವರ ಮಡಿಲಲ್ಲಿ ಸೀತಾದೇವಿ ಮಲಗಿರ್ತಾಳೆ. ಆ ಸಂದರ್ಭದಲ್ಲಿ ಕಾಕಾಸುರ ಬರ್ತಾನೆ. ಕುರಂಗ ಅನ್ನುವ ದೈತ್ಯ ಕಾಗೆಯೊಳಗೆ ಕೂತು ಬರ್ತಾನೆ. ಇಂದ್ರನ ಮಗ ಜಯಂತನೂ ಅದರಲ್ಲಿ ಸೇರಿರ್ತಾನೆ. ಕಾಗೆ ಬಂದು ಸೀತಾದೇವಿಯ ಸ್ತನಕ್ಕೆ ತನ್ನ ಕೊಕ್ಕಿನಿಂದ ಕುಕ್ತದೆ. ಸೀತಾದೇವಿ ಓ ಅಂತ ಹೇಳ್ತಾಳೆ. ರಾಮದೇವರು ಕೇಳ್ತಾರೆ, ಅಮ್ಮ ಏನಾಯಿತು? ನೋಡ್ತಾರೆ, ಒಂದು ಕಾಗೆ. ಆ ಕಾಗೆಯ ರಂಪಾಟ ನೋಡ್ತಾರೆ. ರಾಮದೇವರು ಸುಮ್ಮನೆ ಇರ್ತಿದ್ರು. ಅದು ಒಂದು ಹೆಣ್ಣಿನ ಮೇಲೆ ಮಾಡಿದ ಅನ್ಯಾಯ. ಇದು ಒಂದು ಮೂಕ ಪ್ರಾಣಿಯಿಂದ ನೋಡಿದರೆ ಮಾಡುವ ಅನರ್ಥ ಅದು ಇತಿಮಿತಿ ಇಲ್ಲದೆ ಇದ್ದದ್ದು. ಹಾಗಾಗಿ ಇದು ಸರಿಯಾಗಿ ಇದಕ್ಕೆ ಶಿಕ್ಷೆ ಕೊಡಬೇಕು. ನೋಡಿದರು ರಾಮದೇವರು, ಸ್ಕ್ಯಾನ್ ಮಾಡಿದರು ಯಾರೆಲ್ಲ ಸೇರಿದ್ದಾರೆ ಅಂತ. ಒಂದು ಕಾಗೆ ಮಾಡುವ ಕೆಲಸ ಅಲ್ಲ ಇದು. ಈ ಕಾಕಾಗಳು ಮಾಡಬೇಕು ಅಂತಾದರೆ ಅದರ ಹಿನ್ನೆಲೆಯಲ್ಲಿ ಯಾವ ಶಕ್ತಿ, ಒಂದು ರಾಜಕೀಯ ಸೇರಿರಬೇಕು. ನೋಡಿದರು, ಸ್ಕ್ಯಾನ್ ಮಾಡಿದರು. ಯಾರಿದ್ದ ಅಂದರೆ ಜಯಂತ ಇದ್ದ. ಜಯಂತ ಯಾರು ಅಂದರೆ ಇಂದ್ರನ ಮಗ. ಇಂದ್ರ ಅಂದರೆ ಮೂರು ಲೋಕವನ್ನು ಆಳುವ ರಾಜ, ಅರಸ. ಒಬ್ಬ ಅನ್ಯಾಯ ಮಾಡ್ತಾನೆ, ಒಂದು ಹೆಣ್ಣಿನ ಕೇಸು ಅಂತಂದರೆ ಅದರಲ್ಲಿ ಕಾಕ ಎಲ್ಲ ಸೇರಿದೆ ಅಂತಂದರೆ ಅದರ ಹಿನ್ನೆಲೆಯಲ್ಲಿ ಅದು ರಾಜಕೀಯ ಅಲ್ಲಿದೆ. ರಾಜನ ಮಗನೋ ಮೊಮ್ಮಗನೋ ಅಳಿಯನೋ ಯಾರೋ ಒಬ್ಬರು ಅದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಅರ್ಥ. ಇಂದ್ರನ ಮಗ ಅದರಲ್ಲಿ ಸೇರಿದ್ದರಿಂದ
ಇಂತಹ ಅನ್ಯಾಯ ನಡೆದಿದೆ. ಒಬ್ಬ ದೈತ್ಯ ಕೆಟ್ಟವನೂ ಅದರೊಟ್ಟಿಗೆ ಸೇರಿದ್ದಾನೆ, ಇದಕ್ಕೆ ಶಾಸ್ತಿ ಆಗಬೇಕು ಅಂತ ರಾಮದೇವರು ಚಿತ್ರಕೂಟದಲ್ಲಿರುವಾಗ ಒಂದು ಹುಲ್ಲು ಕಡ್ಡಿ ತೆಗೆದರು, ಬಾಯಿ ಹತ್ರ ಹಿಡಿದರು. ಅದು ಹಿಡಿದರೆ ಅದು ಮಂತ್ರ, ಅದು ಮಂತ್ರಿತ ಆಯಿತು. ಮಂತ್ರಿತ ಆದರೆ ಅದು ಬೆಂಕಿ ಬಂತು, ಉರಿಯುವ ಕೆಂಡಾಮಂಡಲ ಆಯಿತು. ಅದು ಬ್ರಹ್ಮಾಸ್ತ್ರ ಆಯಿತು. ಅದು ಉರಿತಾ ಬಂತು, ಕಾಗೆಯನ್ನು ಬೆನ್ನಟ್ಟಿಕೊಂಡು ಹೋಯಿತು. ಒಂದು ಹುಲ್ಲು ರಾಮದೇವರ ಕೈಯಲ್ಲಿ ಸೇರಿದರೆ, ಒಬ್ಬ ಮಂತ್ರಜ್ಞನ ಕೈಯಲ್ಲಿ ಸೇರಿದರೆ ಅದು ಉರಿಯುವ ಬೆಂಕಿ ಆಯಿತು, ದೊಂದಿ ಆಯಿತು, ಅದು ಬೆನ್ನಟ್ಟಿಕೊಂಡು ಹೋಯಿತು. ಅದಕ್ಕೆ ಡ್ರೈವರ್ ಬೇಡ, ಇಲ್ಲಿಂದಲೇ ರಿಮೋಟ್ ಕಂಟ್ರೋಲ್ ಮಾಡಿದರು ರಾಮದೇವರು. ಅದು ಹೋಗ್ತಾ ಇದೆ, ಬೆನ್ನಟ್ಟಿಕೊಂಡು ಹೋಯಿತು. ಕೈಲಾಸಕ್ಕೆ ಹೋದ. ಕೈಲಾಸಕ್ಕೆ ಹೋದರೆ ಕೈಲಾಸ್ ನಾನೇನು ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿದರು ರುದ್ರದೇವರು. ಈ ಕೇಸಲ್ಲಿ ನಾನು ಇನ್ವಾಲ್ವ್ ಇಲ್ಲ, ಇದು ಸರ್ವೋತ್ತಮನಾದ ಭಗವಂತನ ವ್ಯವಹಾರ, ನಾನಿಲ್ಲ ಅಂತ. ಬ್ರಹ್ಮದೇವರು ಹೇಳಿದ್ರು ಇದು ಅನ್ಯಾಯ, ಸಾಧ್ಯನೇ ಇಲ್ಲ ಅಂತ. ಕೊನೆಗೆ ಸ್ವರ್ಗಕ್ಕೆ ಬರ್ತಾನೆ, ಇಂದ್ರನ ಹತ್ರ ಬರ್ತಾನೆ, ಅಪ್ಪನ ಹತ್ರ ಬರ್ತಾನೆ. ಅಪ್ಪನೂ ಕೆನೆಗೆ ಹೊಡಿತಾನೆ, ಅಧಿಕ ಪ್ರಸಂಗಿ, ನಿನಗೆ ಬೇರೆ ಕೆಲಸ ಇಲ್ವ, ನೀನು ಇಂಥ ಕೆಲಸನೇ ಮಾಡಿ ನನ್ನ ಹೆಸರಾಳು ಮಾಡ್ತೀಯಾ ಅಂತ ಹೇಳಿ ಜೋರು ಮಾಡಿ ಇನ್ಫ್ಲೂಯೆನ್ಸ್ ಮಾಡಲಿಲ್ಲ. ಫೋನ್ ಮಾಡ್ತೇನೆ ಅವರಿಗೆ, ಏನೂ ಮಾತಾಡಲಿಲ್ಲ. ಕೊನೆಗೆ ಆ ಕಾಗೆ ಕೊನೆಗೆ ರಾಮದೇವರ ಹತ್ರನೇ ಬಂತು. ರಾಮದೇವರ ಹತ್ರ ಸರೆಂಡರ್ ಆಯಿತು. ಸರೆಂಡರ್ ಆದ್ದು ಯಾರು ಅಂದರೆ ಆ ಜಯಂತ. ಜಯಂತ ಅಂತಂದರೆ ನಮ್ಮ ಪಾದದ ಅಭಿಮಾನಿ ದೇವತೆ. ನಮ್ಮ ಪಾದದಲ್ಲಿ ಕೂತು ನಮ್ಮಲ್ಲಿ ಎಲ್ಲ ಕಾರ್ಯಗಳು ನಡೆಯುವ ಹಾಗೆ ಮಾಡುವವ ಆ ಜಯಂತ. ಆ ಜಯಂತ ಕೆಲಸ ಮಾಡಲಿಲ್ಲ ಅಂದರೆ ಜಯ ಇಲ್ಲ, ನಮಗೆ ನಾವು ನಡೆಯಲಿಕ್ಕೇ ಆಗೋದಿಲ್ಲ. ಕಾಲು ನೋವಾಯಿತು, ಜಯಂತ ಅಂತ ನೆನಪು ಮಾಡಿಕೊಳ್ಳಿ, ಸ್ವಲ್ಪ ಜಯ ಕೊಡು ಅಂತ ಹೇಳಿ, ಕಾಲು ನೋವು ಪರಿಹಾರ ಆಗುತ್ತೆ. ಕಾಲಿನ ಅಭಿಮಾನಿ ದೇವತೆ ಜಯಂತ. ಅವನೇ ಕಾಲಿನ ಅಭಿಮಾನಿ ಜಯಂತನೇ ಕಾಲಿನಿಂದ ತುಳಿಯುವ ಕೆಲಸ ಮಾಡ್ತಾನಲ್ಲ, ಇದೆಂಥ ಕೆಟ್ಟ ಕೆಲಸ ನಡೆಯಿತು. ಅವನಿಗೆ ಗೊತ್ತಾಯಿತು, ಪಶ್ಚಾತ್ತಾಪ ಪಟ್ಟ. ಅವನು ಹೇಳಿದ, ಇನ್ನು ಮುಂದೆ ಹೀಗೆ ಮಾಡುವುದಿಲ್ಲ ಅಂತ ರಾಮದೇವರ ಮುಂದೆ ಕ್ಷಮೆಯಾಚನೆ ಮಾಡಿದ. ಅಂದರೆ ಕೆಲವರು ಒಳ್ಳೆಯವರು ಇರ್ತಾರೆ, ಈ ಕೆಟ್ಟವರೊಟ್ಟಿಗೆ ಸೇರಿದರೆ ಅವ್ರಿಗೆ ಖುಷಿಯಾಗಲಿ ಅಂತ ಇಂಥ ಕೆಟ್ಟ ಕೆಲಸದಲ್ಲಿ ಭಾಗವಹಿಸ್ತಾರೆ. ಕೊನೆಗೆ ಶಿಕ್ಷೆ ಅದು ಗಟ್ಟಿಯಾದಾಗ ಆವಾಗ ತಮ್ಮನ್ನು ತಿದ್ದಿಕೊಳ್ಳುತ್ತಾರೆ. ರಾಮದೇವರು ತಿದ್ದಿದ್ರು ಆ ಜಯಂತನನ್ನು. ಆಮೇಲೆ ಜಯಂತ ಯಾವ ಕೇಸಲ್ಲೂ ಭಾಗವಹಿಸಲಿಲ್ಲ. ಕೊನೆಗೆ ಆ ಕಾಗೆಗೆ 2 ಕಣ್ಣಿತ್ತು, 1 ಕಣ್ಣು ಅಂತ ಮಾಡಿದರು. ಆ ಕಾಗೆ 1 ಕಣ್ಣು ತೆಗೆದರು. 1 ಕಾಗೆಯ ಕಣ್ಣು ತೆಗೆದದ್ದಲ್ಲ, ಕಾಕ ಕುಲೋದ್ಭವನ ಎಷ್ಟು ಕಾಗೆಗಳಿವೆ ಅಷ್ಟೂ ಕಾಗೆಗಳಿಗೆ 1 ಕಣ್ಣು ತೆಗೆದಿದ್ದಾರೆ. ನೀವು ಹೇಳ್ತೀರಿ, ಸ್ವಾಮಿ ಇಲ್ಲ ಸ್ವಾಮಿ, ಕಾಗೆಗಳು 2 ಕಣ್ಣಿದೆ, ನಾಳೆ ಹಿಡಿದು ನೋಡಿ ನೀವು, 1 ಕಣ್ಣ 2 ಕಣ್ಣ ಅಂತ ನೋಡಿದರೆ 2 ಗೋಲಕಗಳಿವೆ ಅಷ್ಟೇ. ಇಂದ್ರಿಯ ಒಂದೇ. ಹಾಗೆ ನೋಡಿ, ಅದು ಎಷ್ಟು ಕಷ್ಟಪಡುತ್ತೆ ನೋಡಬೇಕಾದ್ರೆ. ನಮಗೆಲ್ಲ ಅನಾಯಾಸವಾಗಿ 2 ಕಡೆ ನಾವು ನೋಡ್ಬೋದು. ನಾವು 2 ಕಡೆನೂ ಇಂದ್ರಿಯ ಇದೆ, ಗೋಲಕನೂ ಇದೆ, ಇಂದ್ರಿಯನೂ ಇದೆ. 1 ಕಣ್ಣು ಹಾಳಾಯಿತು ಅಂತ ಇಟ್ಕೊಳ್ಳಿ, ಒಂದೇ ಕಣ್ಣಿಂದ ನೋಡಬೇಕು, ಎಷ್ಟು ಕಷ್ಟಪಡ್ತೇವೆ ನೋಡಿ. ಆ ಕಾಗೆ ಹಾಗೇನೆ, ಅದಕ್ಕೆ ಇಂದ್ರಿಯ 1, ಗೋಲಕ ಅದಕ್ಕೆ ಆಶ್ರಯವಾದ ಜಾಗ 2 ಅಷ್ಟೇ. ಅದು ಒಂದು ಹೀಗೆ ಬರಬೇಕು, ಹಾಗೆ ಬರಬೇಕು. ನಾವು ಮನೆಯಲ್ಲಿದ್ದರೆ 4-5 ಕೋಣೆ ಇದ್ದರೆ 4-5 ಕೋಣೆಯಲ್ಲಿ ಏಕಕಾಲದಲ್ಲಿ ಇರಲಿಕ್ಕಾಗಲ್ಲ. ಒಂದು ಕೋಣೆಗೆ ಹೋಗಬೇಕು, ಅದನ್ನು ಬಿಟ್ಟು ಇನ್ನೊಂದು ಕೋಣೆಗೆ ಏಕಕಾಲದಲ್ಲಿ ಅಲ್ಲ. ಹಾಗೆಯೇ ಕಾಗೆಗೆ ಬಲ ಗೋಲಕದಲ್ಲಿ ನೋಡಬೇಕಾದ್ರೆ ಇಲ್ಲಿಂದ ಇಂದ್ರಿಯ ಇಲ್ಲಿ ಬರಬೇಕು, ಇಲ್ಲಿ ನೋಡಬೇಕಾದ್ರೆ ಇಲ್ಲಿ ಬರಬೇಕು. ಹಾಗಾಗಿ ಆ ಕಾಗೆ ಕಣ್ಣು ನೋಡಿ ಚಿಲಿ ಪಿಲಿ ಚಿಲಿ ಆಚೆ ಈಚೆ ಒದ್ದಾಡ್ತಾ ಇರ್ತದೆ. ಯಾಕೆಂತಂದರೆ ಅದಕ್ಕೆ ಒಂದೇ ಇಂದ್ರಿಯ. ಅದಕ್ಕೆ ಯಾಕೆಂತಂದರೆ ರಾಮದೇವರು ಆ ಅಸ್ತ್ರವನ್ನು ಪ್ರಯೋಗ ಮಾಡಿ ಕಣ್ಣು ತೆಗೆದಿದ್ದಾರೆ. ನಾವು ನೆನಪಿಟ್ಟುಕೊಳ್ಬೇಕಾದ್ದು, ಯಾರಿಗಾದರೂ ನಾವು ಅನ್ಯಾಯ ಮಾಡಿದರೆ, ಕಣ್ಣಿನಿಂದ ಅನ್ಯಾಯ ಮಾಡಿದರೆ ರಾಮದೇವರು ಸುಮ್ಮನೆ ಇರುವುದಿಲ್ಲ, ನಮ್ಮ ಕಣ್ಣನ್ನು ತೆಗಿತಾರೆ. ಎಲ್ಲ ಹೇಳ್ತಾರೆ, ಯಾಕ್ರಿ ನನಗೆ ಇಂಥ ಅನ್ಯಾಯ, ನಾನು ಯಾರಿಗೂ ಏನೂ ಮಾಡಲಿಲ್ಲ, ನನ್ನ ಕಣ್ಣು ಯಾಕೆ ನೋಡುವುದಿಲ್ಲ ಅಂತ ಬೊಬ್ಬೆ ಹಾಕ್ತಾರೆ. ಏನೋ ತಪ್ಪು ಮಾಡಿರಬೇಕು, ಅದಕ್ಕೇ ಭಗವಂತ ಈ ಕೊಟ್ಟ ಶಿಕ್ಷೆ, ಇದು ನಾವು ಮರೆಯಬಾರದು. ದೇವರು ಶಿಕ್ಷೆ ಕೊಡುವ ಕ್ರಮ ಅಂದರೆ ಹೀಗೆ. ಹಾಗಾಗಿ ಆ ಕಾಗೆಗಳಿಗೂ ಹಿಂಸೆ ಕೊಟ್ಟ. ಆ ಕುರಂಗ ಅಂತ ದೈತ್ಯ ಇದ್ದ. ಕುರಂಗ ಅಂದರೆ ಕೆಟ್ಟದರಲ್ಲಿ ಖುಷಿ ಪಡುವ, ಎಂಜಾಯ್ ಮಾಡುವವ. ಅವನನ್ನು ಅಂಧಂತಮಸ್ಸಿಗೆ ಕಳಿಸಿದ. ಒಂದೇ ಹುಲ್ಲು ಕಟ್ಟಿ, ಅದಕ್ಕೆ ರಾಮದೇವರು ಮಾಡಿದ ಮಂತ್ರ, ರಾಮದೇವರು ಮುಟ್ಟಿದ್ದರಿಂದ ಉರಿಯುವ ಕೆಂಡಾಮೆಂಡಲವಾಗಿ ಅದು ಕಾಗೆಯನ್ನು ಬೆನ್ನಟ್ಟಿಕೊಂಡು 3 ಜನರಿಗೆ 3 ರೀತಿಯಾಗಿ ತನ್ನನ್ನು ಸ್ಪಂದಿಸಿದೆ. ಇಂದ್ರನ ಮಗನಾದ ಜಯಂತನನ್ನು ಸ್ವರ್ಗಲೋಕಕ್ಕೆ ಕಳಿಸಿದ. ಇನ್ನೊಂದು ಸಲ ಸೇರಬೇಡ, ಅವನ ರಕ್ಷಣೆ ಮಾಡಿದ. ಅವ ಇಂದ್ರನ ಮಗ ಅಂತ ಅಲ್ಲ, ಮುಖ್ಯಮಂತ್ರಿಯ ಮಗ ಅಂತ ಉಳಿಸಿದ್ದಲ್ಲ, ಅವನು ಒಳ್ಳೆಯವ ಅಂತ ಅವನನ್ನು ಬಿಟ್ಟ ಅಷ್ಟೇ. ಕುರಂಗನನ್ನು
ನರಳಕಕ್ಕೆ ಕಳಿಸಿದ. ಕಾಗೆಗೆ ಒಂದು ಕಣ್ಣು ತೆಗೆದ. ಒಂದು ಕಾಗೆಗಲ್ಲ, ಕಾಗೆಯ ಕುಲದಲ್ಲಿ ಹುಟ್ಟಿದ ಎಲ್ಲ ಕಾಗೆಗಳಿಗೂ ಈ ಶಿಕ್ಷೆ ಕೊಟ್ಟ. ಇದು ರಾಮದೇವರ ವೈಭವ. ಒಂದು ಹುಲ್ಲು ಕಡ್ಡಿಯಿಂದ ಭವಿಷ್ಯದಾಮಭಿ, ಮುಂದೆ ಬರುವ ಕಾಗೆಗಳಿಗೂ ಕೂಡ ಒಂದೇ ಕಣ್ಣು ಮಾಡಿದ. ಎಂತಹ ಶಕ್ತಿ, ಎಂತಹ ಶಕ್ತಿ! ಮುಂದೆ ಹುಟ್ಟುವ ಕಾಗೆಗಳಿಗೆ ಹೇಗೆ ಬರಬೇಕದು? ಅದು ಭಗವಂತನ ಸಾಮರ್ಥ್ಯ. ಸೀತಾದೇವಿ ಹುಲ್ಲುಕಡ್ಡಿಯನ್ನು ರಾವಣನ ಮುಂದೆ ಅಂತರದ ಕೃತ್ವ, ರಾವಣನ ಮುಂಭಾಗದಲ್ಲಿ ಆ ಹುಲ್ಲುಗಡ್ಡಿಯನ್ನು ಇಡ್ತಾಳೆ. ಅದು ಏನು ಹೇಳ್ತಾಳೆ ಅವಳು ಗೊತ್ತಾ? ನೋಡು ರಾವಣ, ಇದು ನೋಡುವುದಿಲ್ಲ ಅವಳನ್ನು, ಬರೀ ಕ್ರಿಯೆ ಮಾತ್ರ. ಹುಲ್ಲುಗಡ್ಡಿಯನ್ನು ಇಡ್ತಾಳೆ ಅಷ್ಟೇ. ಈ ಹುಲ್ಲುಗಡ್ಡಿಯನ್ನು ಇಟ್ಟಿದ್ದರಿಂದ ಹೇಳ್ತಾಳೆ ಅವಳು, ರಾವಣ, ನಮ್ಮ ಯಜಮಾನರು ಒಂದು ವೇಳೆ ಈ ಹುಲ್ಲುಗಡ್ಡಿಯನ್ನು ಹಿಡ್ಕೊಂಡ್ರೆ ಅದರ ಬೆಂಕಿಯಿಂದ ನೀನಲ್ಲ, ನಿನ್ನ ತಮ್ಮ ಅಲ್ಲ, ನಿನ್ನ ಮಕ್ಕಳಲ್ಲ, ಇಡೀ ರಾಕ್ಷಸ ಕುಲ ಸುಟ್ಟು ಬೂದಿಯಾಗ್ತದೆ. ಬಂಗಾರದ ಲಂಕೆ ಅಂಗಾರದ ವಶ ಆಗಿಬಿಡುತ್ತೆ. ಶೃಂಗಾರದ ಭೂಮಿ ಏನಿಲ್ಲ ಅಂತ ಆಗಿಬಿಡ್ತದೆ. ಎಚ್ಚರ ಅಂತ. ಆದರೆ ಸೀತಾದೇವಿ ಕೊಡುವ ಸಂದೇಶ ಈ ಕಾಮುಕ ರಾವಣನಿಗೆ ಎಲ್ಲಿ ಅರ್ಥ ಆಗಬೇಕು? ಭಾಷೆ ಅರ್ಥ ಆಗುದಿಲ್ಲ, ನೇರ ಹೇಳಿದ್ರೇ ಅರ್ಥ ಆಗುವುದಿಲ್ಲ. ಈ ವ್ಯಂಗ್ಯ ವ್ಯಂಜಕ ಧ್ವನಿ ಅದು ಹೇಳಿದರೆ ಹೇಗೆ ಅರ್ಥ ಆಗಬೇಕು? ಸೀತಾದೇವಿ ಅವನ ಮುಂದೆ ಹುಲ್ಲುಗಡ್ಡಿಯನ್ನಿಟ್ಟು ಕೊಟ್ಟ ಎಚ್ಚರ, ರಾವಣ ಹಾಗೆ ಮಾಡಬೇಡ. ಒಂದು ಅಂಶ ನಾವು ನೆನಪಿಟ್ಕೊಳ್ಬೇಕಾದಿಲ್ಲಿ. ರಾವಣ ಅಂತಂದರೆ ಒಂದು ಜೀವ ಅಲ್ಲ, ಅದರಲ್ಲಿ ಎರಡು ಜೀವ ಇದೆ. ಶಿಶುಪಾಲ ಅಂತಂದರೆ ಒಂದು ಜೀವ ಅಲ್ಲ, ಎರಡು ಜೀವ ಇರ್ತದೆ. ಒಂದು ಹಿರಣ್ಯಕಶಿಪು, ಇನ್ನೊಂದು ಜಯ, ದ್ವಾರಪಾಲಕ, ದೇವಲೋಕವನ್ನು ಕಾಯುವ ಜಯ. ಅವನು ಹಿರಣ್ಯಕಶಿಪು ಆಗ್ತಾನೆ, ರಾವಣನಾಗ್ತಾನೆ, ಶಿಶುಪಾಲನಾಗಿ ಬರ್ತಾನೆ, ಜಯನೂ ಬರ್ತಾನೆ. ಅದು ಜಯನ ಒಟ್ಟಿಗೆ ಹಿರಣ್ಯಕಶಿಪು ದೈತ್ಯ. ಹಿರಣ್ಯಕಶಿಪು ದೈತ್ಯ ಜಯನನ್ನು ಹೈಜಾಕ್ ಮಾಡಿ ಇಲ್ಲೆಲ್ಲ ಹೇಳ್ಕೊಂಡು ಬಂದಿದ್ದಾನೆ. ಈಗ ಬರುವಾಗ ರಾವಣ ಮಾತ್ರ ಅಂದರೆ ಹಿರಣ್ಯಕಶಿಪು ಮಾತ್ರ ಇರುವುದಲ್ಲ, ಅದರಲ್ಲಿ ತನ್ನ ದ್ವಾರವನ್ನು ಕಾಯುವ ಜಯನೂ ಅಲ್ಲಿದ್ದಾನೆ. ಆ ಜಯನೂ ಹೇಳ್ತಾನೆ. ಈ ಶಬ್ದಗಳು ತುಂಬ ರೋಚಕವಾಗಿದೆ. ಇಲ್ಲಿ ಹೇಳುವ ಪ್ರಸಂಗ ಏನಿಲ್ಲ, ಅದು ನೋಡ್ತಾ ಹೋದರೆ ಇದು ರಾವಣ ಹೇಳುವ ಮಾತು ಅದು ಮೇಲ್ನೋಟಕ್ಕೆ ನೋಡಿದರೆ ಇದೊಬ್ಬ ಕಾಮುಕ ಹೇಳುವ ಹಾಗಿದೆ. ಆದರೆ ಅದನ್ನು ಸರಿಯಾಗಿ ನಾವು ನೋಡಿದರೆ ಒಬ್ಬ ಭಕ್ತ ಭಗವಂತನ ಹತ್ರ ಮಾಡುವ ಸ್ತೋತ್ರದ ಹಾಗಿದೆ. ಅದು ನಾವು ನೋಡಬೇಕು, ಆ ದೃಷ್ಟಿಯಲ್ಲಿ ನೋಡಬೇಕು. ಉದಾಹರಣೆಗೆ ನೋಡಿ, ಕಾಮಯೇ ತ್ವಾಂ ವಿಶಾಲಾಕ್ಷಿ ಅಂತ ಹೇಳ್ತಾನೆ. ಇದು ಒಬ್ಬ ಕಾಮುಕ ಹೇಳಿದರೆ, ಏ ಹೆಣ್ಣೆ, ನಿನ್ನನ್ನು ನಾನು ಬಯಸ್ತೇನೆ, ಕಾಮಯೇ, ನನಗೆ ನಿನ್ನ ಮೇಲೆ ತುಂಬ ಪ್ರೀತಿ ಇದೆ, ನೀನು ಬೇಕು ನನಗೆ, ನಾನು ಕಾಮಯೇ ತ್ವಾಂ ವಿಶಾಲಾಕ್ಷಿ ಅಂತ ನೀನು ವಿಶಾಲವಾದ ಕಣ್ಣಿನಿಂದ ನನ್ನನ್ನು ಒಪ್ಪಿಕೋ. ಒಬ್ಬ ಕಾಮುಕ ಹೇಳಿದರೆ ಹೀಗಿರ್ತದೆ. ಇದು ಒಂದು ರೀತಿ ನೋಡಿದ್ರೆ ಶ್ರೀ ಸೂಕ್ತದ ವ್ಯಾಖ್ಯಾನದ ಹಾಗಿದೆ. ಶ್ರೀ ಸೂಕ್ತ ಒಂದು ಕಡೆ ಬರೆದಿಡಿ, ಈ ರಾವಣ ಹೇಳುವ ಈ ಶಬ್ದಗಳನ್ನು ಇನ್ನೊಂದು ಕಡೆ ಇಡಿ, ಒಂದೇ ರೀತಿ ಇರ್ತದೆ. ಶ್ರೀ ಸೂಕ್ತ ಪಾರಾಯಣ ಮಾಡೋರು ನಮಗೆಲ್ಲ ಗೊತ್ತಿದೆ ನೋಡಿ. ತ್ವಮ್ಮಾಂ ಭಜಸ್ವ ಪದ್ಮಾಕ್ಷಿ ಏನ ಸೌಖ್ಯಂ ಲಭಾಮ್ಯಹಂ. ಇದು ಒಂದು ವೇಳೆ ಹಿರಣ್ಯಕಶಿಪುವಿನ ಕೈಯಲ್ಲಿ ಅಥವಾ ರಾವಣನ ಕೈಯಲ್ಲಿ ಸಿಕ್ಕಿದರೆ ಏನರ್ಥ ಆಗುತ್ತೆ? ಕೆಟ್ಟ ಅರ್ಥ. ತ್ವಂ ಮಾಂ ಭಜಸ್ವ, ಅಮ್ಮ ಲಕ್ಷ್ಮೀದೇವಿ ನನ್ನ ಮನೆಗೆ ಬಾ, ತ್ವಂ ಮಾಂ ಭಜಸ್ವ, ನೀನು ಬಂದರೆ ಏನ ಸೌಖ್ಯಂ ಭಜಾಮ್ಯಹಂ, ನನಗೆ ಸುಖ ಆಗುತ್ತೆ. ಒಬ್ಬ ಕಾಮುಕ ಹೇಳಿದರೆ ಕೆಟ್ಟ ಅರ್ಥನೇ ಬರೋದಿದ್ರು. ನಾವು ಹಾಗಲ್ಲ, ನಾವು ತಾಯಿ ಅಂತ ಚಿಂತನೆ ಮಾಡಿ ಈ ಸ್ತೋತ್ರವನ್ನು ಹೇಳಬಹುದು. ನಮಗೆ ಅರ್ಥ ಬೇರೆಯೇ ಆಗಿಬಿಡುತ್ತೆ ನೋಡಿ, ನಮಗೆ ಈ ಅರ್ಥ ಹೊಳೆಯುವುದೇ ಇಲ್ಲ. ತ್ವಂ ಮಾಂ ಭಜಸ್, ಅಮ್ಮ ನೀನು ನನ್ನ ಮನೆಗೆ ಬಾ, ಭಾಗ್ಯದ ಲಕ್ಷ್ಮಿ ಬಾರಮ್ಮ. ಅಮ್ಮ ಅಂತ ಸೇರಿದರೆ ಒಳ್ಳೆಯ ಧ್ವನಿ ಬರ್ತದೆ ಅದಕ್ಕೆ. ಹಾಗಾಗಿ ಬಾರಮ್ಮ, ರಮ್ಮ, ನೀನು ಬಾ ನನ್ನ ಮನೆಗೆ. ಯಾಕೆಂತಂದರೆ ನೀನು ಮನೆಗೆ ಬಂದರೆ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು, ಅಷ್ಟು ಭಾಗ್ಯ ಕೊಡ್ತೀನಿ. ಸಂಖ್ಯೆ ಇಲ್ಲದ ಭಾಗ್ಯ ನೀನು ಕೊಟ್ಟು ನಮ್ಮ ಮನೆಯನ್ನು ಚೆನ್ನಾಗಿ ರಕ್ಷಣೆ ಮಾಡ್ತಿ, ನನ್ನ ಮನೆಗೆ ಬಾ ಅಂತ. ಸಂಖ್ಯೆ ಇಲ್ಲದ ಭಾಗ್ಯ ಅಂತ ಹೇಳ್ತಾರೆ ದಾಸರು. ನಮಗೆ ಖುಷಿಯಾಗುತ್ತೆ ಬರೀ ಕೇಳುವಾಗ. ಲಕ್ಷ್ಮೀದೇವಿ ಸಂಖ್ಯೆ ಇಲ್ಲದ ಭಾಗ್ಯ ಕೊಡ್ತಾಳೆ ಅಂತ. ಅದೇನು ಸಂಖ್ಯೆ ಇಲ್ಲದ ಭಾಗ್ಯ ಕೊಟ್ಟಿದ್ದಾಳೆ? ಇಷ್ಟು ಭಾಗ್ಯ ಕೊಟ್ಟಿದ್ದಾಳೆ.
ಮನೆಗೆ ಹಿಡ್ಕೊಂಡು ಹೋದ. ಖುಷಿಯೋ ಖುಷಿ, ನಮ್ಮಮ್ಮ ಲಕ್ಷ್ಮೀದೇವಿ ಸಂಖ್ಯೆ ಇಲ್ಲದ ಭಾಗ್ಯ ಕೊಟ್ಟಿದ್ದಾಳೆ ಅಂತ ನೋಡ್ತಾಳೆ. ಎಲ್ಲ ನೋಟಿನ ರಾಶಿ 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 ರಾಶಿ, ಸಂಖ್ಯೆ ಇಲ್ಲ, ನಂಬರ್ ಇಲ್ಲ, ನಂಬರ್ ಇಲ್ಲದ ನೋಟು. ಅಷ್ಟು ಕೊಟ್ಟರೆ ನಾವೇನು ಮಾಡಬೇಕು? ಅದು ಕೊಡೋದ ತಾಯಿ? ಸಂಖ್ಯೆ ಇಲ್ಲದ ಭಾಗ್ಯ ಅಂತಂದರೆ ಹಾಗಲ್ಲ. ಸಂಖ್ಯೆ ಇಲ್ಲದ ಭಾಗ್ಯ ಅಂತಂದರೆ ನಂಬರ್ ಇಲ್ಲದಿದ್ದ ನೋಟ್ ಕೊಟ್ಟಲು ಅಂತ ಅದಕ್ಕೆ ಅರ್ಥ ಅಲ್ಲ. ಸಂಖ್ಯೆ ಇಲ್ಲದ ಭಾಗ್ಯ ಅಂದರೆ ಒಂದೇ ಅದು. ಯಾಕೆ? ಯಾವುದಾದ್ರೂ ದೇವರು, ಭಗವಂತ, ಅವನ ಗುಣಗಳು, ಅದಕ್ಕೆ ಸಂಖ್ಯೆ ಇಲ್ಲ. ಅನಂತ ಗುಣ ಪರಿಪೂರ್ಣನಾದವ. ಲಕ್ಷ್ಮೀದೇವಿ ಏನು ಅನುಗ್ರಹ ಮಾಡಬೇಕು ನಮಗೆ ಅಂದರೆ, ಸಂಖ್ಯೆ ಇಲ್ಲದ ಭಾಗ್ಯ ಅಂತಂದರೆ ಭಗವಂತನನ್ನು ನಮಗೆ ಅನುಗ್ರಹಿಸಬೇಕು. ದೇವರು ನಮ್ಮನೆಗೆ ಬಂದ ಅಂತಂದರೆ ನಾವು ಚೆನ್ನಾಗಿರ್ತೇವೆ ಅಂತ ನೋಡಿದರೆ ಬೇರೆ ಅರ್ಥ ಆಗುತ್ತೆ, ನಿಜವಾಗಿ ನೋಡಿದರೆ ಒಂದು ಅರ್ಥ ಆಗುತ್ತೆ. ಹಾಗೆ ರಾವಣ ಏನು ಹೇಳ್ತಾನೆ ಅದೆಲ್ಲ ಶ್ರೀ ಸೂಕ್ತದ ಅರ್ಥ. ತ್ವಮ್ಮಾಂ ಭಜಸ್ವ ಅಂದರೆ ಕಾಮುಕ ಹೇಳಿದ್ರೆ ಕೆಟ್ಟ ಅರ್ಥ. ಒಬ್ಬ ಭಕ್ತನಾಗಿ ತಾಯಿ ಹತ್ರ ಭಿನ್ನಹ ಮಾಡ್ತಾನೆ ಅಂತಂದರೆ ತ್ವಮ್ಮಾಂ ಭಜಸ್ವ ಅಂತಂದರೆ ಅಮ್ಮ ನಮ್ಮ ಮನೆಗೆ ಬಾ ಅಂತ ಬಾಯಿ ತುಂಬ ಆ ತಾಯಿಯನ್ನು ಆಹ್ವಾನ ಮಾಡ್ತಾನೆ ಅಂತ ಅರ್ಥ. ಹಾಗೆ ಸೀತಾದೇವಿ ಒಂದು ಹುಲ್ಲುಕಡ್ಡಿಯನ್ನು ಇಡ್ತಾಳೆ. ಅದಕ್ಕೆ ಧ್ವನಿ ಏನಾಗಬೇಕು? ಹಿರಣ್ಯಕಶಿಪು ಅಂದರೆ ದೈತ್ಯ ಹೇಳಿದರೆ ಅದಕ್ಕೆ ಉತ್ತರ ಅವನಿಗೆ ಈ ಹುಲ್ಲುಕಡ್ಡಿ ಅಂದರೆ ಹುಲ್ಲು ಏನು ಮಾಡುತ್ತೆ ಅಂತಂದರೆ ಅದು ಬ್ರಹ್ಮಾಸ್ತ್ರವಾಗಿ ಇಡೀ ಮನೆಯನ್ನು, ಇಡೀ ಕುಟುಂಬವನ್ನು, ಇಡೀ ರಾಜ್ಯವನ್ನು ಸುಟ್ಟು ಬೂದಿ ಮಾಡುತ್ತೆ ಅಂತ. ಒಬ್ಬ ಭಕ್ತ ಪ್ರಾರ್ಥನೆ ಮಾಡ್ತಾನೆ ಅಂತ ಇಟ್ಕೊಳ್ಳಿ, ಜಯನ ಪ್ರಾರ್ಥನೆ ಅಂತ ಇಟ್ಕೊಳ್ಳಿ. ಕಾಮಯೇ ತ್ವಾಂ ವಿಶಾಲಾಕ್ಷಿ ಅಂತ ಹೇಳ್ತಾನೆ. ವಿಶಾಲಾಕ್ಷಿ ತ್ವಮ್ಮಾಂ ಭಜಸ್ವ ಅಮ್ಮ. ಅವನು ಹೇಳೋದು ಈಗ ಜಯನಾಗಿ ಹೇಳೋದು. ಜಯನಾಗಿ ಏನು ಹೇಳ್ತಾನೆ? ಅವನು ದ್ವಾರಪಾಲಕ. ಅಮ್ಮ ಅಂತ ಹೇಳಿ ಭಜಸ್ವ ಕಾಮಯೇ ಅಮ್ಮ, ನಮಗೆ ಅನುಗ್ರಹ ಮಾಡಬೇಕು ಅಂತ ಹೇಳ್ತಾನೆ. ಆಗ ಸೀತಾದೇವಿ ಹುಲ್ಲು ಕಡ್ಡಿ ಕೊಡೋದಾ ತಿನ್ನಲಿಕ್ಕೆ? ಅದಲ್ಲ, ಹುಲ್ಲು ಕಡ್ಡಿ ಅಲ್ಲ. ಅದು ಹುಲ್ಲು ಅಂದರೆ ಗರಿಕೆ. ಆ ಗರಿಕೆಯನ್ನು ಕಿತ್ತು, ಮಗು ಒಳ್ಳೆದಾಗ ನೀನು ಆದಷ್ಟು ಬೇಗ ಶಿಶುಪಾಲನಾಗಿ ಹುಟ್ಟಿ ಮತ್ತೆ ನಮ್ಮ ಮನೆಯ ದ್ವಾರಪಾಲಕನಾಗು ಅಂತ ಪೂಜಾದ ಮೇಲೆ ಹೇಗೆ ಪ್ರಸಾದ ಕೊಡಬೇಕೋ ಹಾಗೆ ಗರಿಕೆಯನ್ನು ಪ್ರಸಾದ ರೂಪವಾಗಿ ಕೊಡ್ತಾಳೆ. ನೀವು ಗಣಪತಿ ದೇವಸ್ಥಾನಕ್ಕೆ, ದುರ್ಗಾ ದೇವಸ್ಥಾನಕ್ಕೆ ಹೋದರೆಲ್ಲ ಗರಿಕೆ ಕೊಡ್ತಾರೆ. ಅದು ಪ್ರಸಾದ, ಅದು ಅರ್ಚನೆ ಮಾಡಿದ ಪ್ರಸಾದ. ಹಾಗೆ ಸೀತಾದೇವಿ ಮಹಾಲಕ್ಷ್ಮೀ ದೇವಿಯಾಗಿ ಆ ಗರಿಕೆಯನ್ನು ಕೊಡ್ತಾಳೆ. ಅದು ಯಾರೋ ಅವರಿಗೆ ಅದು ಅರ್ಥ ಆಗುತ್ತೆ. ಹಿರಣ್ಯಕಶಿಪುವಿಗೆ ಅದು ಬ್ರಹ್ಮಾಸ್ತ್ರವಾಗಿ ಕಾಣಿಸ್ತದೆ. ಆ ಜಯ ಅಂತಾದರೆ ಅವನಿಗೆ ಪ್ರಸಾದ ಅಂತ ಅರ್ಥ ಆಗುತ್ತೆ. ಈ ಹುಲ್ಲುಗಡ್ಡಿಯನ್ನು ಇಟ್ಟು ಸೀತಾದೇವಿ ಉತ್ತರ ಕೊಡ್ತಾಳೆ. ಸೀತಾದೇವಿ ಉತ್ತರ ಕೊಟ್ಟರೆ ರಾವಣನಿಗೆ ಅದು ಅರ್ಥ ಆಗಲಿಲ್ಲ. ಇದು ಬೆಂಕಿ ಅಂತ ಅರ್ಥ ಮಾಡಿಕೊಳ್ಳುವ ಶಕ್ತಿ ಇಲ್ಲ. ಹೆಣ್ಣು ಅಂತಂದರೆ ಅದು ಬೆಂಕಿ ಅಂತ ಚಿಂತನೆ ಮಾಡಬೇಕಂತೆ. ಅದು ನಮ್ಮ ಇಡೀ ಕುಲಕ್ಕೆ ಅದು ಅಂಗಾರ, ಬೆಂಕಿ. ಅದು ಅರ್ಥ ಆಗಲಿಲ್ಲ. ರಾವಣ ಹೇಳಿದ, ಅಲ್ಲಿ ಸೀತಾದೇವಿಗೆ ಕೊನೆಯ ಒಂದು ಎಚ್ಚರ ಕೊಟ್ಟ. ಸೀತೆ, ರಾವಣನನ್ನು ಒಪ್ಪಿಕೊಂಡ್ರೆ ಸರಿ, ಮಧ್ಯದಲ್ಲಿ ಮಂಡೋದರಿ ಇರ್ತಾಳೆ, ಸಮಾಧಾನ ಮಾಡ್ತಾಳೆ. ಅಂದರೆ ತನ್ನ ಹೆಂಡತಿಯ ಮುಂದೆನೇ ನೋಡಿ ಇಷ್ಟು ವಿಕೃತ ಮನಸ್ಸಿನವ ರಾವಣ ಚಿತ್ರಿಸಿದೆ ರಾಮಾಯಣ. ಅವಳು ಹೇಳ್ತಾಳೆ, ಮಂಡೋದರಿ ಕೇಳುವುದಿಲ್ಲ ರಾವಣ. ಆಗ ಸೀತಾದೇವಿ ಈ ಮಾತನ್ನು ಹೇಳಿದಾಗ ರಾವಣ ಕೊನೆಗೊಂದು ವಾರ್ನಿಂಗ್ ಕೊಟ್ಟು ಹೋಗ್ತಾನೆ ಸೀತಾದೇವಿ. ಏನು ವಾರ್ನಿಂಗ್ ಕೊಟ್ಟು ಹೋಗ್ತಾನೆ ಅಂತಂದರೆ, 10 ದಾಟಿತು ಅಂದರೆ 10 ತಿಂಗಳಾಯಿತು ಅಂತ. ಅಶೋಕವನಿಕಾದಲ್ಲಿಟ್ಟು 10 ತಿಂಗಳಾಯಿತು. ನಾನು ಇಷ್ಟು ಪ್ರಯತ್ನ ಪಟ್ಟರೂ ನೀನು ಒಪ್ಪಲಿಲ್ಲ. ಇನ್ನು 2 ಮಾಸವು ಉರುವರಿತವು, 2 ತಿಂಗಳು ನಿನಗೆ ಅವಧಿ ಕೊಡ್ತೇನೆ. ಅಷ್ಟರ ಒಳಗೆ ನೀನು ತಯಾರಾಗಬೇಕು. ನೀನು ತಯಾರಾಗಲಿಲ್ಲ ಅಂತಂದರೆ ಅವ್ರು ಹೇಳ್ತಾನೆ ಮುಂದೆ ನೆಕ್ಸ್ಟ್ ಏನು ಅಂತ. 2 ತಿಂಗಳು ನೀನು ಒಪ್ಪಲಿಲ್ಲ ಅಂತಂದರೆ ನೀನಂತೂ ನನಗೆ ಬೇಕು. ನಾನು ಏನು ಮಾಡ್ತೇನೆ ಅಂತಂದರೆ, ಅಡಿಗೆಯವರಿಗೆ ಹೇಳಿದ್ದೇನೆ, ಸೂದಾಹ ಅವರು ಸೂದಾಹ ಚೇಸ್ಯಂತಿ ಖಂಡಶಃ. ಆ ಅಡುಗೆಯವರು ಇರ್ತಾರಲ್ಲ, ನಿನ್ನನ್ನು ತುಂಡು ಮಾಡ್ತಾರೆ. ಬೆಳಗಿನ ನಾಷ್ಟ ಉಪ್ಪಿಟ್ಟಿಗೆ ಹಾಕಿ ನಾನು ತಿಂತೇನೆ, ಹಾಗಾದರೂ ನಿನ್ನನ್ನು ಭೋಗಿಸ್ತೇನೆ ಅಂತ ರಾವಣ ಅಲ್ಲಿ ಹೇಳಿ ಅಲ್ಲಿಂದ ಹೊರಡ್ತಾನೆ. ಈ ರಾಮಾಯಣ ರಾವಣ ಸೀತೆಯ ಹತ್ತಿರ ಬರುವ ದೃಶ್ಯವನ್ನು ವರ್ಣನೆ ಮಾಡಿದೆ. ರಾವಣ ಅಂದರೆ ಕಾಮುಕ.
ಕಾಮುಕ ಅಂತಂದರೆ ಮತ್ತೆ ಎಲ್ಲ ಪಾಪಗಳು ಬರುವುದೇ. ಅದು ಇಳಿಜಾರಲ್ಲಿ ಕಾಲಿಟ್ಟ ಹಾಗೇನೆ. ಇಳಿಜಾರಲ್ಲಿ ಕಾಲಿಟ್ಟರೆ ಅದು ಕೆಳಗೆ 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 ಪ್ರಪಾತಕ್ಕೆ ಬೀಳುವುದು ಹೊರತು ಮತ್ತೆ ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ರಾವಣ ಹೇಳ್ತಾನೆ, 2 ತಿಂಗಳಲ್ಲಿ ನೀನು ಸನ್ನದ್ಧಳಾಗಬೇಕು. ಅಂದರೆ ಕಾಮ, ಅದರಿಂದಾಗಿ ಕೋಪ, ಕೋಪದಿಂದಾಗಿ ಸರ್ವನಾಶ. ಅದು ರಾವಣನಿಗೆ, ಅವನಿಗೆ ಅರ್ಥ ಆಗುವಲ್ಲ. ಅವನಿಗೆ ರಾಮಾಯಣದಲ್ಲಿ ರಾವಣ ಅಷ್ಟು ಹೇಳಿ ಹೋಗ್ತಾನೆ. ಈ ದೃಶ್ಯ ನೋಡಿ ನಮಗೆ ಏನು ನೆನಪಿಸ್ತದೆ ಅಂತಂದರೆ, ಸೀತಾದೇವಿ ಇದ್ದಲ್ಲಿಗೆ ರಾವಣ ಬಂದ. ಯಾವಾಗ ಬಂದ? ರಾವಣ ಅಂದರೆ ಕಾಮುಕ, ತಿನ್ನಬೇಕು, ಭೋಗಿಸಬೇಕು ಅನ್ನುವ ಅಪೇಕ್ಷೆ ಉಳ್ಳಂತಹ ಒಬ್ಬ ಕೆಟ್ಟ ಕಾಮುಕ ದೈತ್ಯ ಬರ್ತಾನೆ. ಯಾವಾಗ ಬರ್ತಾನೆ ಅವನು? 10 ಮುಗಿದು 11ಕ್ಕೆ ಕಾಲಿಡುವಾಗ ಬಂದ. 10 ತಿಂಗಳು ದಾಟಿತು, 11ನೇ ತಿಂಗಳು ಆಗುವಾಗ ರಾವಣ ಬಂದ. ಅಂದ್ರೇನು? 10 ಮುಗಿದು 11 ಆಗುವಾಗ ರಾವಣ ಬರ್ತಾನೆ. ಬರೀ ಸೀತಾದೇವಿ ಇದ್ದಲ್ಲಿ ಅಲ್ಲ, ನಮ್ಮ ಮನೆಗೂ ಬರ್ತಾನೆ ಅಂತೆ ಈ ರಾವಣ. ರಾವಣ ಅಂದರೆ ತಿನ್ನಬೇಕು, ಭೋಗಿಸಬೇಕು, ಕೆಟ್ಟ ವಿಕೃತ ಮನಸ್ಸಿನ ರಾವಣ ಅಂದರೆ ದೈತ್ಯ ನಮ್ಮ ನಿಮ್ಮೆಲ್ಲರ ಮನೆಗೂ ಬರ್ತಾನೆ ಅಂತೆ. ಯಾವಾಗ ಬರ್ತಾನೆ? 10 ಮುಗಿದು 11ಕ್ಕೆ ಕಾಲಿಟ್ಟಾಗ ಬರ್ತಾನೆ. 10 ಮುಗಿದು 11 ಅಂದರೆ ಏನು ಗೊತ್ತಾ? 10 ಅಂದರೆ ದಶಮಿ, 11 ಅಂತಂದರೆ ಏಕಾದಶಿ. ಯಾವಾಗ ಏಕಾದಶಿ ಬರ್ತದೆ ಆವಾಗ ರಾವಣ ನಮ್ಮ ಮನೆಗೆ ಬರ್ತಾನೆ. ಅದಕ್ಕೇನು ಮಾಡಬೇಕು ಅಂದರೆ ಕಾಮ ಅದು ಅತ್ಯಂತ ಉಲ್ಬಣಾವಸ್ಥೆಗೆ ಬರ್ತದೆ ಅಂತ. ಆವಾಗ ಏನು ಮಾಡಬೇಕು? ನಮ್ಮ ಆಚಾರ್ಯರು ಹೇಳಿದರು, ಏಕಾದಶಿ ಅದು ಹರಿವಾಸರ ಆಗಬೇಕು, ಕಡ್ಡಾಯವಾಗಿ ನಾವು ಉಪವಾಸ ಮಾಡಬೇಕು. ಆವಾಗ ರಾವಣ ನಮಗೇನೂ ಮಾಡೋದಿಲ್ಲ, ಕಾಮ ಅದೆಲ್ಲ ಸ್ತಬ್ಧ ಆಗ್ತದೆ. ಏಕಾದಶಿ ಉಪವಾಸ ಕಡ್ಡಾಯವಾಗಿ ನೀವು ಮಾಡಿ, ರಾವಣ ಕುಂಭಕರ್ಣ ಯಾರು ನಮಗೆ ಬಾಧಕರ ಆಗುವುದಿಲ್ಲ. 10 ಮುಗಿದು 11 ಬರುವಾಗ ತಲೆಗೆ ಬೇಡವಾದ್ದು ಹತ್ತುವಾಗ ಅದನ್ನು ನಿಲ್ಲಿಸಬೇಕಾದ್ರೆ 11ನೇದ್ದು ಏಕಾದಶಿಯನ್ನು ನಾವು ಚೆನ್ನಾಗಿ ಉಪವಾಸ ಮಾಡ್ತೇವೆ ಅಂತ ಸಂಕಲ್ಪ ಮಾಡಿ ಆ ವ್ರತ ಅನುಷ್ಠಾನ ಮಾಡಿದರೆ ಈ ರಾವಣ ಕುಂಭಕರ್ಣ ಈ ದೈತ್ಯರು ಯಾರ್ದು ಉಪದ್ರವ ನಮಗೆ ಬರುವುದಿಲ್ಲ ಅನ್ನೋದನ್ನು ರಾಮಾಯಣ ನಮಗೆ ತೋರಿಸಿಕೊಟ್ಟಿರ್ತಕ್ಕಂಥದ್ದು. ರಾವಣ ಅಲ್ಲಿಂದ ಹೊರಡ್ತಾನೆ. ಈ ರಾಕ್ಷಸರಿದ್ದಾರೆ ನೋಡಿ, ಸಹಜವಾಗಿ ದುಷ್ಟರವರು, ಕೆಟ್ಟವರು ಅಂದರೆ ಕೆಟ್ಟವರು. ಅದಕ್ಕೆ ಈ ರಾಜನು ಅದಕ್ಕೆ ಸಹಕಾರವಾಗಿ ಕೊಟ್ಟರೆ ಏನಾಗಬೇಕು ಸ್ಥಿತಿ? ರಾವಣ ಹೇಳಿ ಹೋದ, ಒಪ್ಪಿಸುವ ಜವಾಬ್ದಾರಿ ನಿಮ್ಮದು, 2 ತಿಂಗಳು ನಿಮಗೆ ಅವಕಾಶ ಕೊಟ್ಟಿದ್ದೇನೆ, ಜಾಗ್ರತೆ ಅಂತ ಹೇಳಿದ. ಮೊದಲೇ ಮೂರ್ಖರವರು. ಈಗ ರಾವಣನ ಆರ್ಡರ್ ಬೇರೆ ಸಿಕ್ಕಿದೆ, ಖುಷಿಯೋ ಖುಷಿ, ಹೊಡೆಯುವುದು ಬಡಿಯುವುದು ಎಲ್ಲ ರಂಪಾಟಗಳು. ಇದೆಲ್ಲ CC ಕ್ಯಾಮರಾದಲ್ಲಿ ಹನುಮಂತ ದೇವರು ನೋಡ್ತಾ ಇರ್ತಾರೆ. ಹನುಮಂತ ದೇವರು ನೋಡಿದ್ರು ಎಂತಹ ವಿಚಿತ್ರ, ಎಷ್ಟು ಖುಷಿಯಾಗಿರ್ಬೇಕು ಅವ್ರಿಗೆ. ಹನುಮಂತ ದೇವರಿಗೆ ರಾವಣ ಬಂದ, ಎಂತಹ ಪ್ರಲೋಭನೆಗಳನ್ನು ಕೊಟ್ಟ. ಇಡೀ ಅಂತಃಪುರ, ಇಡೀ ದೇಶದ ಅರಸಿ ನೀನಾಗ್ತಿ. ಮಂಡೋದರಿಯ ಎದುರಿಗೆ ಹೇಳೋದು, ನೋಡು ಮಂಡೋದರಿ ಸಿಗ್ನೇಚರ್ ಹಾಕಿದ್ದಾಳೆ ಇದಕ್ಕೆ ಅಲ್ವ ಅಮ್ಮ? ಹೌದು ಅಂತ ಹೇಳ್ತಾಳೆ ಅವಳು. ಎಲ್ಲ ಹೆಣ್ಮಕ್ಕಳನ್ನು ಇಟ್ಟುಕೊಂಡು ಸೀತಾದೇವಿ ಹತ್ರ ಹೇಳ್ತಾನೆ, ಪ್ರಲೋಭನೆಯನ್ನು ನೀಡಿದ್ದಾನೆ, ನಿನಗೆ ಇಡೀ ಲಂಕೆಯ ಬಂಗಾರದ ಊರಿನ ಆಧಿಪತ್ಯ ನಿನಗೆ ಅಂತ. ಇಷ್ಟು ಪ್ರಲೋಭನೆ ಏಕಾಂತದಲ್ಲಿ ಕೊಡ್ತಾನೆ. ರಾಮ ಬರುವುದಿಲ್ಲ, ಲಕ್ಷ್ಮಣ ಬರಲಿಕ್ಕೆ ಸಾಧ್ಯ ಇಲ್ಲ, ಇಂಪಾಸಿಬಲ್, ಅಷ್ಟು ಕಾವಲುಗಾರರಿದ್ದಾರೆ ಅಂತ ಹೇಳಿದ. ಆದ್ದರಿಂದ ರಾಮನನ್ನು ಮರೆತು ಬಿಡು, ರಾವಣನ ಬೆನ್ನ ಹಿಂದೆ ಬಾ. ಇಷ್ಟು ಪ್ರಲೋಭನೆ ಕೊಟ್ಟರೂ ಸೀತಾದೇವಿ ಹುಲ್ಲು ತಿನ್ನಿಸಿ ಕಳಿಸಲೇ ಹೊರತು ಒಪ್ಪಿಗೆ ಕೊಡಲಿಲ್ಲ. ಅಂದರೆ ಸೀತಾದೇವಿಯ ಪಾತಿವ್ರತ್ಯ ಎಷ್ಟು! ಏಕಾಂತದಲ್ಲಿ ಹನುಮಂತ ದೇವರು ನೋಡಿದಂತಹದ್ದು ಇದು. ಸಾಧಕೋತ್ತಮರಾದ ಹನುಮಂತ ದೇವರು ಈ ಸೀತಾದೇವಿಯ ವೈಯಕ್ತಿಕವಾದ ಚಾರಿತ್ರ್ಯ, ಆ ಶೀಲ, ತಪಸ್ಸು ಅದನ್ನೆಲ್ಲ ಗಮನಿಸಿ ರಿಕಾರ್ಡ್ ಮಾಡಿದ್ರು. ಎಷ್ಟು ಖುಷಿಯಾಗಿ ಇರಬೇಕು ಅವರಿಗೆ. ನಮ್ಮ ರಾಮನ ಮಡದಿ ಆಗಲಿಕ್ಕೆ ಸೀತಾದೇವಿ ಬೆಸ್ಟ್, ಇವಳೇ ಯೋಗ್ಯಳಾದವಳು ಅಂತ ಹನುಮಂತ ದೇವರು ತೀರ್ಮಾನ ಮಾಡಿ ಸೀತಾದೇವಿಯನ್ನು ಮಾತಾಡಿಸಬೇಕು. ಹೇಗೆ ಮಾತಾಡಿಸಬೇಕು ಅಂತ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು.